यशोदनन्दन व्रजगणरञ्जन यमुनतीरवनचारी जय राधा माधव कुञ्ज विहारी गोपीजन वल्लभ गिरिवरधारी हरे कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे जय प्रभुपदा जय प्रभुपदा जय प्रभुपदा जय प्रभुपदा जय गुरुदेवा जय गुरुदेवा जय गुरुदेवा जय गुरुदेवा निताय गौर हरि बोल हरि बोल हरि बोल निताय गौर हरि ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूप कदा मह्यं ददाति स्वपदान्तिकम्। वन्देऽहं श्रीगुरो श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्ण चैतन्यदेवं श्रीराधा कृष्णपादान् सहगण ललिता श्रीविशाखान्वितांश्च हे कृष्णा करुणा सिन्धो दीनबन्धो जगत्पते गोपेश गोपिका कान्ता राधा कान्ता नमोऽस्तु ते तप्त काञ्चन गौराङ्गी श्रीराधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैता गदाधर श्रीवासादि गौरभक्तवृंद हरे कृष्णा कृष्ण कृष्ण हरे 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 राम 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 हरे हरे। ओम नमो भगवते वासुदेवाय। नमो भगवते वासुदेवाय। ओम नमो भगवते वासुदेवाय। नारायणं नमस्कृत्यं नरं चैव नरोत्तमं देवीं सरस्वतीं व्यासं ततो जयामुदीरयेत्। नष्टप्रायेषु अभद्रेषु नित्यं भागवत सेवया भगवती उत्तमश्लोके भक्तिर्भवति नैष्ठकी। मूकं करोति वाचालं पङ्गुं लङ्घयते गिरिं यत्कृपातमहं वन्दे श्रीगुरो दीनतारिणं परमानन्दमाधवं श्रीचैतन्य ईश्वरम्। हरि ओम तत्सत्। जगद्गुरु श्रील प्रभुपाद की जय। पतित पावन श्रील गुरुदेव की जय। समवेत भक्त वृंद की जय। अनंत कोटि वैष्णव वृंद की जय। निताय गौर प्रेमानंदे हरि हरि बोल। तो हरे कृष्ण ಮಾತಾಜೀಸ್, ನಾನು ಇವತ್ತು ಮಾಡ್ತಾ ಇರುವಂತ ಒಂದು ಲೀಲೆ ಅಂದ್ರೆ ಜಗನ್ನಾಥ ರಥಯಾತ್ರೆ ಬಗ್ಗೆ. ಯಾವತ್ತು ರಥಯಾತ್ರೆ, ಎಲ್ಲರೂ ರಥಯಾತ್ರೆನ ಅಟೆಂಡ್ ಮಾಡಿ ಭಗವಂತನ ಕೃಪೆಗೆ ಪಾತ್ರರಾಗಿದ್ದೀರಾ ಅಂತ ನಾನು ಅನ್ಕೊಂತೀನಿ. ಸೊ ಯಾರಾದ್ರೂ ಅನ್ಮ್ಯೂಟ್ ಮಾಡ್ಕೊಂಡು ಹೇಳ್ತೀರಾ, ಪೂರಿ ಕ್ಷೇತ್ರದಲ್ಲಿ, ಪುರುಷೋತ್ತಮ ಕ್ಷೇತ್ರವಾಗಿರುವಂತ ಪೂರಿ ಧಾಮದಲ್ಲಿ ಯಾವತ್ತು ರಥಯಾತ್ರೆ? ಎಲ್ಲರೂ ಇಲ್ಲಿರುವಂತ ಗ್ರೂಪ್ ಅಲ್ಲಿ ಇರುವಂತ ಎಲ್ಲಾ
ಭಕ್ತಾದಿಗಳು ಕೂಡ ಭಗವಂತನ ರಥಯಾತ್ರೆಯಲ್ಲಿ ಪಾಲ್ಗೊಂಡಿದ್ದೀರಾ ಅಂತ ನಾನು ನಂಬ್ಕೊಂತೀನಿ. ಯಾರಾದ್ರೂ ಮಾತಾಡ್ತೀರಾ ಮಾತಾಜಿ? ಶುರುನಲ್ಲಿ ಯಾರಾದ್ರೂ ಅನ್ಮ್ಯೂಟ್ ಮಾಡ್ತೀರಾ? ನಾಳೆ ಮಾತಾಜಿ ಪುರಿಯಲ್ಲಿ ನಾಳೆ ಇದೆ ಮಾತಾಜಿ ಪುರಿ. ನಾಳೆ ಎಲ್ರು ಅಟೆಂಡ್ ಮಾಡ್ತಾ ಇದ್ದೀರಾ ಅಲ್ವಾ? ಇವಾಗ ಲೋಕಲ್ ಬೇರೆ ಬೇರೆ ಟೆಂಪಲ್ಸ್ ಪೂರಿಗೆ ಹೋಗೋರು ಹೋಗ್ತಾರೆ. ಲೋಕಲ್ ಟೆಂಪಲ್ ಇಸ್ಕಾನ್ ಎಲ್ಲೆಲ್ಲಿದ್ಯೋ, ಜಗನ್ನಾಥನ ಶ್ರೀ ವಿಗ್ರಹ ಎಲ್ಲಿ ಆರಾಧನೆ ಆಗ್ತಿದ್ಯೋ ಅಲ್ಲೆಲ್ಲವೂ ಕೂಡ ಕೆಲವೊಂದು ಕಡೆ 1 ವಾರ ಆದ್ಮೇಲೆ ಮಾಡ್ತಾ ಇದಾರೆ. ಆದ್ರೆ ಎಷ್ಟೊಂದ್ ಕಡೆ ನಾಳೆನೆ ಪೂರಿ ಧಾಮದಲ್ಲಿ ಮಾಡೋ ಹಾಗೇನೆ ನಾಳೆನೆ ರಥಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಯಾರು ಕೂಡ ರಥಯಾತ್ರೆಯಲ್ಲಿರುವಂತಹ ಜಗನ್ನಾಥನ ಮಹಾಕೃಪೆಯನ್ನ ಯಾರು ಮಿಸ್ ಮಾಡ್ಕೋಬೇಡಿ. ಸಾಧ್ಯ ಆದಷ್ಟು ಎಲ್ಲಾದ್ರೂ ಇರ್ಲಿ, ದಯವಿಟ್ಟು ಹೋಗಿ ಅಟೆಂಡ್ ಮಾಡಿ. ಸೊ ಇವತ್ತು ರಥಯಾತ್ರೆಯ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಅದಕ್ಕೆ ಮೊದಲು ಜಗನ್ನಾಥ, ಬಲದೇವ, ಸುಭದ್ರ ಮತ್ತೆ ಸುದರ್ಶನ ಇವರ ಪ್ರಣಾಮ ಮಂತ್ರಗಳ ಮೂಲಕ ಅಥವಾ ಮೂಲ ಮಂತ್ರದ ಮೂಲಕ ಪ್ರಾರ್ಥನೆಯನ್ನ ಸಲ್ಲಿಸಿ ಆಮೇಲೆ ಕಥೆಯನ್ನು ಶುರು ಮಾಡೋಣ. ಜಗನ್ನಾಥನ ಪ್ರಣಾಮ ಮಂತ್ರ. ನೀಲಾಚಲ ನಿವಾಸಾಯ ನಿತ್ಯಾಯ ಪರಮಾತ್ಮನೆ ಬಲಭದ್ರ ಸುಭದ್ರಾಭ್ಯಾಂ ಜಗನ್ನಾಥಾಯ ತೇ ನಮಃ. ಜಗನ್ನಾಥಾಯ ತೇ ನಮಃ. ಜಗನ್ನಾಥಾಯ ತೇ ನಮಃ. ನೀಲಾಚಲ ನಿವಾಸಾಯ ಅಂದ್ರೆ ನಮ್ಮ ಜಗನ್ನಾಥ ಎಲ್ಲಿರುವಂತದ್ದು, ಯಾವ ಪ್ಲೇಸ್ ಅದು? ಪುರುಷೋತ್ತಮ ಕ್ಷೇತ್ರ ಆಗಿರುವಂತ ಪೂರಿ ಧಾಮದಲ್ಲಿ ಅವನಿರುವಂತ ಟೆಂಪಲ್ ಏನಿದೆ, ಜಗನ್ನಾಥ, ಬಲದೇವ್, ಸುಭದ್ರ, ಸುದರ್ಶನ್ ಎಲ್ಲಿದಾರೋ ಆ ಒಂದು ಸುಂದರವಾಗಿರುವಂತಹ ಮಂದಿರ ಬಂದು ನೀಲಾಚಲ ಪರ್ವತದಲ್ಲಿದೆ. ಅದಕ್ಕೆ ಅವನನ್ನ ನೀಲಾಚಲ ನಿವಾಸಾಯ, ನಿತ್ಯಾಯ ಪರಮಾತ್ಮನೆ ಅಂದ್ರೆ ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿರುವಂತಹ ಭಗವಂತನನ್ನ, ಆ ಪರಮಾತ್ಮನನ್ನ ಜಗನ್ನಾಥ ಅಂತ ಹೇಳಿ ನಾವು ಕರಿತೀವಿ. ಅಂತ ಜಗನ್ನಾಥನಿಗೆ ನಮಸ್ಕಾರ. ಅವನು ಯಾರ ಜೊತೆ ಇದ್ದಾನೆ? ಬಲಭದ್ರ ಮತ್ತೆ ಸುಭದ್ರ. ಮಧ್ಯ ಸುಭದ್ರ ಮಾತೆ ಸ್ಥಾಪಿತ ಆಗಿದ್ದಾಳೆ. ಮತ್ತೆ ಅವಳ ಬಲಗಡೆ ಬಂದು ಬಲರಾಮ, ಅವಳ ಎಳಗಡೆ ಬಂದು ಜಗನ್ನಾಥ ಇದ್ದಾನೆ. ದೇವದೇವ ಜಗನ್ನಾಥ ಪ್ರಪನ್ನಾರ್ಥಿ ವಿನಾಶನ ತ್ರಾಹಿ ಮಾಂ ಪುಂಡರೀಕಾಕ್ಷ ಪತಿತಂ ಭವಸಾಗರೇ. ದೇವದೇವ ಜಗನ್ನಾಥ, ದೇವೋಂಕಿ ದೇವ್ ಮಹಾದೇವ್ ಅಂತಾರೆ. ಆಕ್ಚುಲಿ ದೇವೋಂಕಿ ದೇವ್ ಬಂದು ಜಗನ್ನಾಥ. ದೇವತೆಗಳಿಗೂ ಕೂಡ ದೇವ ಯಾರು ಅಂದ್ರೆ ಅವನು ಜಗತ್ತಿಗೆ ನಾಥನಾಗಿರುವಂತ ನಮ್ಮ ಜಗನ್ನಾಥ. ಭಕ್ತರಿಗೆ ಏನ್ ಮಾಡ್ತಾನ ಅವನು? ಪ್ರಪನ್ನಾರ್ಥಿ ವಿನಾಶನ, ಭಕ್ತಾರ್ಥಿಗಳ ಸಕಲ ಸಂಕಷ್ಟಗಳನ್ನೂ ಕೂಡ ನಾಶ ಮಾಡುವಂತ ಜಗನ್ನಾಥನಿಗೆ ನಮಸ್ಕಾರ. ತ್ರಾಹಿಮಾಂ ಪುಂಡರೀಕಾಕ್ಷ, ಕಾಪಾಡು. ಜಗನ್ನಾಥನ ಪ್ರಾರ್ಥನೆಯನ್ನ ಮಾಡ್ತಾ ಇದೀವಿ. ಪುಂಡರೀಕಾಕ್ಷ ಅಂದ್ರೆ ಕಮಲದ ನಯನ, ಮನೋಹರವಾಗಿರುವಂತಹ ಕಮಲದ ದಳದ ರೀತಿ ಕಣ್ಣುಳ್ಳಂತಹ ಜಗನ್ನಾಥನಿಗೆ ಪತಿತಾಂ ಭವಸಾಗರೇ, ಪತಿತರಾಗಿರುವಂತ ನಮ್ಮಂಥವನ್ನ ಈ ಭವಸಾಗರದಿಂದ ಉದ್ಧಾರ ಮಾಡು ಜಗನ್ನಾಥ. ನಮಸ್ತೆ ಜಗದ್ ಆಧಾರ ಜಗದ್ ಆತ್ಮನ್ ನಮೋಸ್ತುತೆ ಕೈವಲ್ಯ ತ್ರಿಗುಣಾತೀತ ಗುಣಾಂಜನ ನಮೋಸ್ತುತೆ. ನಮಸ್ತೆ ಜಗತ್ ಆಧಾರ, ಜಗತ್ತಿಗೆ ಆಧಾರನಾಗಿರುವಂತ ಹೇ ಜಗನ್ನಾಥ, ನಿನಗೆ ನನ್ನ ನಮಸ್ಕಾರಗಳು. ಜಗದ್ ಆತ್ಮನ್ ನಮೋಸ್ತುತೆ, ಜಗತ್ತಿನ ಪರಮಾತ್ಮ ಇವನು. ಜಗನ್ನಾತ್ಮನ್ ಅಂದ್ರೆ ಈ ಪ್ರತಿಯೊಂದು ಚರಾಚರ ವಸ್ತುಗಳಲ್ಲೂ ಕೂಡ ಇರುವಂತಹ ಭಗವಂತ ಇವನು. ಕೈವಲ್ಯ ತ್ರಿಗುಣಾತೀತ, 3 ಗುಣಗಳ ಅತೀತ ಇವನು. 3 ಗುಣಗಳ ಇವನಲ್ಲಿ, ಜಗನ್ನಾಥನಲ್ಲಿ ಐಹಿಕವಾಗಿರುವಂತಹ 3 ಗುಣಗಳಿಲ್ಲ. ಅವನಲ್ಲಿದ್ರೆ ಲೋಕೋತ್ತರವಾಗಿರುವಂತಹ ದಿವ್ಯ ಗುಣಗಳ ಭಂಡಾರ ಜಗನ್ನಾಥ, ಗುಣಾಂಜನ. ಅಂತ ಜಗನ್ನಾಥನಿಗೆ ನಾವೆಲ್ಲರೂ ನಮಸ್ಕಾರವನ್ನ ಮಾಡೋಣ. ಇದು ಜಗನ್ನಾಥನ ಪ್ರಣಾಮ ಮಂತ್ರಗಳು. ಬಲದೇವಂದು ನಾವು ನೋಡೋದಾದ್ರೆ, ನಮಸ್ತೆ ಹಲಧೃಗ್ ರಾಮ ನಮಸ್ತೆ ಮುಸಲಾಯುಧ ನಮಸ್ತೆ ರೇವತಿ ಕಾಂತ ನಮಸ್ತೆ ಭಕ್ತವತ್ಸಲ. ಬಲರಾಮನಿಗೆ ನಮಸ್ಕಾರ ಮಾಡ್ಬೇಕಾದ್ರೆ ಅವನ ಏನು ಕೈಯಲ್ಲಿ ಶಸ್ತ್ರಗಳನ್ನ ಇಟ್ಕೊಂತಾನೆ ಅದಕ್ಕೂ ಕೂಡ ನಾವು ನಮಸ್ಕಾರವನ್ನ ಮಾಡ್ತಾ ಇದೀವಿ. ಅವನ ಒಂದು ವೆಪನ್ ಯಾವುದು? ಹಲ, ನೇಗಿಲು. ಹಲಾಧಾರನಾಗಿರುವಂತ ಮತ್ತೆ ಮುಸಲಾಧಾರನಾಗಿರುವಂತ ಬಲರಾಮನಿಗೆ ರೇವತಿ ಕಾಂತ, ರೇವತಿಯ ಪತಿ ಇವನು. ಪತ್ನಿ ಹೆಸರು ಏನು? ರೇವತಿ. ರೇವತಿ ಕಾಂತನಾಗಿರುವಂತ ಭಕ್ತ ವತ್ಸಲನಾಗಿರುವಂತ ಬಲಭದ್ರನಿಗೆ, ಬಲರಾಮನಿಗೆ ನನ್ನ ನಮಸ್ಕಾರಗಳು. ನಮಸ್ತೆ ಬಲೀನಾಂ ಶ್ರೇಷ್ಠ ನಮಸ್ತೆ ಧರಣೀಧರ ಪ್ರಲಂಬಾರೇ ನಮಸ್ತೇಸ್ತು ತ್ರಾಹಿ ಮಾಂ ಕೃಷ್ಣ ಪೂರ್ವಜ. ಬಲವಂತರಲ್ಲಿ ಬಲ. ಅದಕ್ಕೆ ನೋಡಿ ಬಲರಾಮ ಬಲ, ಬಲಭದ್ರ ಬಲ ಅಂತಾನೆ ಶುರು ಆಗುತ್ತೆ. ಶಕ್ತಿವಂತ ಅವನು, ಶ್ರೇಷ್ಠ. ಬಲರಾಮ ಏನಿದಾನೆ ಶ್ರೇಷ್ಠವಂತ ಅವನು, ಬಲದಲ್ಲೇ ಶ್ರೇಷ್ಠ ಬಲ ಅವನು. ನಮಸ್ತೆ ಧರಣೀಧರ, ಅವನು ಆದಿಶೇಷನಾಗಿ ಅವನು ಏನ್ ಮಾಡ್ತಾನೆ? ಸರ್ಪದ ರೂಪದಲ್ಲಿ ತನ್ನ ಹೆಡೆಯ ಮೇಲೆ ಇಡೀ ಬ್ರಹ್ಮಾಂಡಗಳ ಭಾರವನ್ನ ಅವನು ಹೊತ್ಕೊಂತಾನೆ. ಆಧಾರ ಅವನು.
ಧರಣೀಧರ ಪೃಥ್ವಿಯನ್ನು ಅವನು ಇಡೀ ಬ್ರಹ್ಮಾಂಡವನ್ನ ತಲೆಯಲ್ಲಿ ಅವನು ಧಾರಣೆ ಮಾಡಿದಾನೆ. ಪ್ರಲಂಬಾಸುರನನ್ನ ಕೊಂದಂತ ವೃಂದಾವನ ಲೀಲೆಯಲ್ಲಿ ನಾವು ನೋಡ್ಬೋದು, ಪ್ರಲಂಬಾಸುರನ ವಧೆಯನ್ನ ಮಾಡಿರುವಂಥದ್ದು ಬಲರಾಮ. ಅಂಥ ಪ್ರಲಂಬಾರಿಯ ಶತ್ರು ಆಗಿರುವಂತ ಅಥವಾ ಪ್ರಲಂಬಾಸುರನನ್ನ ಕೊಂದಂತ ಹೇ ಬಲರಾಮ, ಕೃಷ್ಣ ಪೂರ್ವಜ, ಕೃಷ್ಣನ ಅಣ್ಣನಾಗಿರುವಂತ ಬಲರಾಮ, ನಿನಗೆ ನನ್ನ ನಮಸ್ಕಾರಗಳು. ಇದು ಬಲಭದ್ರಂದು. ನೆಕ್ಸ್ಟ್ ಸುಭದ್ರ ಮಾತೆ. ದೇವಿ ತ್ವಂ ವಿಷ್ಣು ಮಾಯಾಪಿ ಮೋಹಯಂತಿ ಚರಾಚರಂ ಹೃತ್ಪದ್ಮಾಸನ ಸಂಸ್ಥಾಸಿ ವಿಷ್ಣು ಭಾವಾನುಸಾರಿಣಿ ಶಾರಿಣಿ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ದೇವಿತ್ವಂ ವಿಷ್ಣು ಮಾಯಾಪಿ. ಯಾರು ಸುಭದ್ರ? ಮಧ್ಯೆ ಇರುವಂತ ನಾವ್ ಅನ್ಕೊಂತೀವಿ ಅರ್ಜುನನ ಪತ್ನಿ ಬಲರಾಮ ಮತ್ತೆ ಜಗನ್ನಾಥನ ಅಥವಾ ಕೃಷ್ಣ ಮತ್ತೆ ಬಲರಾಮರ ತಂಗಿ ಅಂತ ನಾವ್ ಅನ್ಕೊಂತೀವಿ. ಆದ್ರೆ ಇನ್ನೊಂದು ಲೀಲೆ ಏನಿದೆ, ಸುಭದ್ರೆಯ ಕೆಲಸ ಏನು, ಸೇವೆ ಏನು? ಕೃಷ್ಣನ ಮಾಯಾಶಕ್ತಿ ಅವಳು. ಮಾಯಾಶಕ್ತಿ ಏನ್ ಮಾಡುತ್ತೆ? ಪ್ರತಿಯೊಂದು ಜೀವಿಯನ್ನು ಕೂಡ ಈ ಮಾಯಾ ಪ್ರಪಂಚದಲ್ಲಿ ಭ್ರಮೆಯನ್ನ ಈಡು ಮಾಡೋ ಕೆಲಸವನ್ನ ಮಾಯಾದೇವಿ ಮಾಡ್ತಾಳೆ. ಯಾಕಂದ್ರೆ ಎರಡೂ ಶಕ್ತಿ, ಮೂರು ಶಕ್ತಿಗಳು, ಅನೇಕ ಶಕ್ತಿಗಳಿದೆ. ಅದರಲ್ಲಿ ಬಹಿರಂಗ ಶಕ್ತಿ, ಅಂತರಂಗ ಶಕ್ತಿ, ಒಂದು ಮಾಯೆ, ಮಹಾಮಾಯೆ ಮತ್ತೆ ಯೋಗ ಮಾಯೆ ಅಂತೇನು ಕೂಡ ನಾವು ಕರಿತೀವಿ. ಭಗವಂತನ ಮಾಯಾಶಕ್ತಿ ಯಾರು? ನಮ್ಮ ಸುಭದ್ರೆ. ಸಾಮಾನ್ಯ ಅಲ್ಲ ಅವಳು. ಅರ್ಜುನನ ಪತ್ನಿ, ಕೃಷ್ಣ ಬಲರಾಮರ ತಂಗಿ. ಅದೇ ರೀತಿ ಕೃಷ್ಣನ ಆಜ್ಞಾ ಪಾಲಕಳಾಗಿ ಮಾಯಾದೇವಿಯಾಗಿ ಕೂಡ ನಿಲ್ತಾಳೆ. ಭಕ್ತರನ್ನ ಅವಳು ಕಾಪಾಡ್ತಾಳೆ. ಭಕ್ತಿಯನ್ನ ಕೊಡುವಂತವಳು ಸುಭದ್ರಾ ಮಾತೆ. ವಿಷ್ಣು ಭಾವನಾಸುರಾಣಿ, ಅಂದ್ರೆ ವಿಷ್ಣುವಿನ ಇಚ್ಛೆ ಪ್ರಕಾರ ಅವಳು ಸೇವೆಯನ್ನ ಮಾಡುವಂತ ಸುಭದ್ರಾ ದೇವಿಗೆ ನಮಸ್ಕಾರವನ್ನ ಸಲ್ಲಿಸೋಣ. ಜಯದೇವಿ ಭಕ್ತಿ ಧಾತ್ರಿ ಪ್ರಸೀದ ಪರಮೇಶ್ವರಿ, ಜಯದೇವಿ ಸುಭದ್ರೇ ತ್ವಂ ಸರ್ವೇಷಾಂ ಭದ್ರದಾಯಿನಿ. ಜಯವಾಗಲಿ ಯಾರಿಗೆ? ಜಯದೇವಿ ಭಕ್ತಿ ಧಾತ್ರಿ, ಭಕ್ತಿಯನ್ನ ಕೊಡುವಂತ ಜಗನ್ನಾಥನ ಭಕ್ತಿಯನ್ನ ಕೊಡುವಂತ ಆ ಸುಭದ್ರಾ ಮಾತೆಗೆ ಜಯವಾಗಲಿ. ಪರಮೇಶ್ವರಿ ಅವಳು, ಪ್ರಸೀದ ಪರಮೇಶ್ವರಿ. ಜಯದೇವಿ ಸುಭದ್ರೇ ತ್ವಾಂ, ಸುಭದ್ರೆ ಅವಳು ಎಲ್ಲ ಸರ್ವೇಶಾಂ ಭದ್ರದಾಯಿನಿ, ಎಲ್ಲರಿಗೂ ಕೂಡ ಅವಳ ಭಕ್ತಳಿಗೆ ಭಗವಂತನ ಭಕ್ತಿಯನ್ನ ಕರುಣಿಸ್ತಾಳೆ. ಮತ್ತೆ ಎಲ್ಲಾ ಶುಭವನ್ನು, ಸುಭದ್ರೆ ಅಂದ್ರೆ ಏನು? ಆಸ್ಪೀಷಿಯಸ್ನೆಸ್ ಅಂದ್ರೆ ಸುಭದ್ರೆ ಅಂದ್ರೆ ಶುಭವನ್ನ ಕೊಡುವಂಥವಳು, ಮಂಗಳವನ್ನ ಕೊಡುವಂಥವಳು. ಆಧ್ಯಾತ್ಮಿಕತೆಯೇ ಮಂಗಳ. ಆಕ್ಚುಲಿ ಈ ಪ್ರಪಂಚದಲ್ಲಿ ಒಂದು ಶುಭವಾಗಿರುವಂತ ಒಂದು ವರ ಬೇಕು ಅಂದ್ರೆ ಅದು ಕೃಷ್ಣನ ಭಕ್ತಿಯೇ. ಕೃಷ್ಣನ ಭಕ್ತಿಯನ್ನು ಹೊರತುಪಡಿಸಿ ಇನ್ಯಾವುದು ಶುಭ ಅಲ್ಲ ಅಂತ ಚೈತನ್ಯ ಚರಿತಾಮೃತ ಹೇಳುತ್ತೆ ನಮ್ಗೆ. ಈ ಪ್ರಪಂಚದಲ್ಲಿ ಇರುವಂತ ಒಂದೇ ಶುಭವಾಗಿರುವಂತ ಒಂದು ಜೀವನ ಅಂದ್ರೆ ಅದು ಕೃಷ್ಣ ಭಕ್ತಿಯ ಜೀವನ. ಆ ಶುಭವನ್ನ, ಆ ಮಂಗಳವನ್ನ ಕೊಡುವಂಥವ್ರು ನಮ್ಮ ಸುಭದ್ರಾ ಮಾತೆ. ನೆಕ್ಸ್ಟ್ ಸುದರ್ಶನ ಪ್ರಣಾಮ ಮಂತ್ರ. ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭಾ ಅಜ್ಞಾನಾಂಧಸ್ಯ ಮೇ ನಿತ್ಯಂ ವಿಷ್ಣೋರ್ ಮಾರ್ಗಂ ಪ್ರದರ್ಶಯ. ಸುದರ್ಶನ್ ಚಕ್ರ ಕೃಷ್ಣ ಲೀಲೆಯಲ್ಲಿ ವಿಷ್ಣು ಧರ್ಮ ರಕ್ಷಣೆ ಮಾಡೋದಕ್ಕೋಸ್ಕರ, ಭಕ್ತರನ್ನ ಪಾಲನೆ ಮಾಡೋದಕ್ಕೋಸ್ಕರ ಅಸುರರನ್ನ, ರಾಕ್ಷಸರನ್ನ, ದೈವಹೀನರನ್ನ ಮಟ್ಟ ಹಾಕ್ಬೇಕು ಅಂದ್ರೆ ಇದೇ ಸುದರ್ಶನ ಚಕ್ರವನ್ನ, ವೈಷ್ಣವ ಅಸ್ತ್ರ ಇದು ಅಲ್ವಾ? ವೈಷ್ಣವ ಅಸ್ತ್ರ ಇದು, ಸಕಲ ಶಸ್ತ್ರಗಳಿಗೆ ರಾಜ ಇದು. ಇದರ ಮುಂದೆ ಯಾವ ಅಸ್ತ್ರವೂ ಕೂಡ ನಿಲ್ಲಲ್ಲ. ಮತ್ತೆ ಕೋಟಿ ಕೋಟಿ ಸೂರ್ಯರ ಪ್ರಭೆಗಿಂತನೂ ಕೂಡ ಹೆಚ್ಚು ಉಜ್ವಲ ಕಾಂತಿಯಿಂದ ಕೂಡಿರುವಂತ ಒಂದು ಸುದರ್ಶನ ಚಕ್ರ. ಓ ಸುದರ್ಶನ, ನಿನ್ನಲ್ಲಿ ಕೋಟಿ ಕೋಟಿ ಸೂರ್ಯರಿಗಿಂತನೂ ಕೂಡ ಇರುವಂತ ಮೀರುವಂತ ಒಂದು ತೇಜಸ್ಸಿನಿಂದ ಕೂಡಿದ್ಯಾ ನೀನು. ದಯವಿಟ್ಟು ಈಗ ಒಂದು ಸೂರ್ಯ ಏನ್ ಮಾಡುತ್ತೆ? ಅಜ್ಞಾನವನ್ನ ಅಂದ್ರೆ ಈ ಒಂದು ಪ್ರಪಂಚದಲ್ಲಿ ಕವಿತಿರುವಂತ ಒಂದು ಕತ್ತಲೆಯನ್ನ ಹೊಡೆದೋಡಿಸುತ್ತೆ. ಅದೇ ರೀತಿ ಸುದರ್ಶನ ದೇವನನ್ನ ಸೂರ್ಯನಿಗೆ ಹೋಲಿಸ್ತಾ ನಾವೇನ್ ಪ್ರಾರ್ಥನೆಯನ್ನ ಮಾಡೋಣ? ಹೇ ಭಗವಂತ, ಹೇ ಸುದರ್ಶನ, ಜಗನ್ನಾಥನ ಅಥವಾ ನಾರಾಯಣನ ವೈಷ್ಣವ ಅಸ್ತ್ರ ಆಗಿರುವಂತ ನೀನು ದಯವಿಟ್ಟು ನಮ್ಮಲ್ಲಿರುವಂತ ಈ ಅಜ್ಞಾನವನ್ನು ಕೂಡ ಚದುರಿಸು. ಡಸ್ ರಿವೀಲ್ ದ ಪಾತ್ ಟು ದ ಎಟರ್ನಲ್ ವರ್ಲ್ಡ್ ಆಫ್ ವೈಕುಂಠ. ವೈಕುಂಠ ಧಾಮದ ದಾರಿಯನ್ನ ತೋರಿಸು ಅಲ್ವಾ? ವೈಕುಂಠ ಧಾಮಕ್ಕೆ ಹೋಗ್ಬೇಕು ಅಂದ್ರೆ ಈ ಭವಸಾಗರವನ್ನ ದಾಟ್ಬೇಕು. ಈ ಭವಸಾಗರವೇ ಸಮುದ್ರ ಅಥವಾ ಈ ಭವಸಾಗರವೇ ಅಜ್ಞಾನ, ಈ ಭವಸಾಗರವೇ ಜನ್ಮ ಮೃತ್ಯು ಜಡವ್ಯಾಧಿ ಚಕ್ರದಿಂದ ಸಿಕ್ಕಾಕೊಂಡಿರುವಂತ ಕತ್ತಲೆ. ಈ ಕತ್ತಲೆಯಿಂದ ನಾವು ಬೆಳಕಿನ ದಾರಿಗೆ ಹೋಗ್ಬೇಕು ಅಂದ್ರೆ ಸುದರ್ಶನನ ಒಂದು ಕೃಪೆ ಖಂಡಿತ ನಮಗೆ ಬೇಕಾಗಿ ಬರುತ್ತೆ. ಹಾಗಾಗಿ ಜಗನ್ನಾಥ ಬಲದೇವನ ಜೊತೆ, ತಂಗಿ ಸುಭದ್ರೆಯ ಜೊತೆ ಅಥವಾ ತನ್ನ ಮಾಯಾಶಕ್ತಿ ಆಗಿರುವಂತ ಸುಭದ್ರೆಯ ಜೊತೆ ಮತ್ತೆ ತನ್ನ ಶಸ್ತ್ರವಾಗಿರುವಂತ ಸುದರ್ಶನ ಜೊತೆ ಬಹಳ ಚೆನ್ನಾಗಿ ವಿಜೃಂಭಣೆಯಿಂದ ಸೇವೆನ ಸ್ವೀಕಾರ ಮಾಡ್ತಾ ಎಲ್ಲಿ ನೆಲೆ ನಿಂತಿದ್ದಾನೆ? ಪೂರಿ ಧಾಮದಲ್ಲಿ. ನಮಸ್ತೆ ನಿತ್ಯ ವಿಲಾಸದ್ ವೈಷ್ಣವಾಸ್ತ್ರ ನಿಕೇತನ ಅವಾರ್ಯ ವೀರ್ಯಂ ಯದ್ರೂಪಂ ವಿಷ್ಣೋಸ್ತತ್ ಪ್ರಣಮಾಮ್ಯಹಂ. ವೈಷ್ಣವಾಸ್ತ್ರವಾಗಿರುವಂತ ಸುದರ್ಶನ ದೇವನಿಗೆ ನಾವು ನಮಸ್ಕಾರವನ್ನ ಸಲ್ಲಿಸೋಣ. ಸೊ ಇವಾಗ ನಾವು ಶುರು ಮಾಡೋದಾದ್ರೆ ರಥಯಾತ್ರೆಯ ಬಗ್ಗೆ
ಯಾಕೆಂದ್ರೆ ರಥಯಾತ್ರೆ ಮತ್ತೆ ಜಗನ್ನಾಥ ಎರಡು ಒಂದೇ. ಯಾಕೆಂದ್ರೆ ರಥ ಯಾತ್ರೆಯಲ್ಲಿ ರಥದ ಒಳಗಡೆ ಯಾವ ರೂಪದಲ್ಲಿ ಕೃಷ್ಣ ಇರ್ತಾನೆ? ಜಗನ್ನಾಥ, ಬಲದೇವ, ಸುಭದ್ರ ಮತ್ತೆ ಸುದರ್ಶನ ಇವರು ರೂಪ ಇರುತ್ತೆ ಅಲ್ವಾ. ತ್ರಿಭಂಗಿ ರೂಪದಲ್ಲಿರುವಂತಹ ಕೃಷ್ಣ ಇರಲ್ಲ. ಹಾಗಿದ್ಮೇಲೆ ರಥಯಾತ್ರೆ ಯಾಕೆ ನಡೆಯುತ್ತೆ? ಕೃಷ್ಣ ಜಗನ್ನಾಥನ ರೂಪವನ್ನ ಯಾಕೆ ತಗೊಂತಾನೆ? ಏನು ಜಗನ್ನಾಥನ ಮಹಿಮೆ? ಮತ್ತೆ ಈ ಜಗನ್ನಾಥ ಪೂರಿ ಧಾಮದಲ್ಲಿ ನೆಲೆಸಿರೋದ್ರಿಂದ ಆ ಪೂರಿ ಧಾಮದ ವಿಶೇಷ ಕೃಪೆ ಹೇಗೆ ಎಲ್ಲರನ್ನೂ ಕೂಡ ಸಲಹುತ್ತೆ, ಅದರ ಮಹಿಮೆ ಏನು, ಎಲ್ಲವನ್ನೂ ಕೂಡ ನಾವು ತಿಳ್ಕೊಂತ ಹೋಗೋಣ. ಜೊತೆಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು 500 ವರ್ಷಗಳ ಹಿಂದೆ ಹೇಗೆ ರಥಯಾತ್ರೆಯಲ್ಲಿ ಯಾವ ಭಾವೋನ್ಮಾದದಲ್ಲಿ ಭಗವಂತ ಜಗನ್ನಾಥನ ಮುಂದೆ ನರ್ತನವನ್ನ ಮಾಡ್ತಾ ರಥಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ, ಎಲ್ಲರನ್ನು ಕೂಡ ಇನ್ಸ್ಪೈರ್ ಮಾಡ್ತಾರೆ, ಅದೆಲ್ಲವನ್ನು ಕೂಡ ತಿಳ್ಕೊಂತ ಹೋಗೋಣ. ಜಗನ್ನಾಥನ ಆವಿರ್ಭಾವ, ಜಗನ್ನಾಥ ಬಂದು ಪೂರಿಯ ಒಂದು ಸ್ಥಾನದಲ್ಲಿ ಇರುವಂತದ್ದು. ಮತ್ತೆ ನಾವು ಏನು ಜಗನ್ನಾಥ ರೂಪವನ್ನ ನೋಡ್ತೀವಿ ಅದನ್ನ ಸ್ಥಾಪನೆ ಮಾಡೋದಕ್ಕೆ ಮೂಲ ಕಾರಣನಾಗಿರುವಂತವ್ರು ಒಬ್ರು ಇಂದ್ರದ್ಯುಮ್ನ ಅನ್ನೋ ಒಬ್ಬ ರಾಜ. ಇಂದ್ರದ್ಯುಮ್ನ ರಾಜ ವಿಷ್ಣುವಿನ ಮಹಾನ್ ಭಕ್ತನಾಗಿರ್ತಾನೆ. ಅವನು ಭಗವಂತನನ್ನ ಫೇಸ್ ಟು ಫೇಸ್ ನೋಡ್ಬೇಕು, ಅವನ ಶ್ರೀಮುಖ ಕಮಲವನ್ನ ನೋಡ್ಬೇಕು ಅಂತ ಹೇಳಿ ಬಹಳಷ್ಟು ಕಾತರತೆಯನ್ನ ವ್ಯಕ್ತಪಡಿಸ್ತಾ ಇರ್ತಾನೆ, ಕಾಯ್ತಾ ಇರ್ತಾನೆ ಹೇಗೆ ಭಗವಂತನ ನಾನು ದರ್ಶನ ಮಾಡೋದು ಅಂತ ಹೇಳಿ. ಈ ರೀತಿ ಇಷ್ಟು ಪ್ರಬಲವಾಗಿರುವಂತ ಇಚ್ಛೆ ಇಟ್ಕೊಂಡು ಅವನೇನು ರಾಜ್ಯಭಾರವನ್ನ ಆಳ್ತಾ ಇರ್ತಾನೆ. ಅದೇ ಸಮಯಕ್ಕೆ ಭಗವಂತನ ಪ್ರೇರೇಪಣೆ ಅನ್ನೋ ರೀತಿ ಭಗವಂತನ ಮಹಾಭಕ್ತನಾಗಿರುವಂತಹ ಒಬ್ಬ ವ್ಯಕ್ತಿ ಬರ್ತಾನೆ ಇಂದ್ರದ್ಯುಮ್ನ ಆಸ್ಥಾನದಲ್ಲಿ. ಬಂದು ಅವತ್ತಿನ ಸತ್ಯಯುಗದಲ್ಲಿ ನಡೆದಂತ ಒಂದು ಸುಂದರವಾಗಿರುವಂತಹ ಲೀಲೆ ಇದು. ಆ ಭಕ್ತ ಬಂದು ಇಂದ್ರದ್ಯುಮ್ನ ಒಂದು ಆಸ್ಥಾನದಲ್ಲಿ ಹೇಳ್ತಾನೆ, ಭಗವಂತ ವಿಷ್ಣು ನೀಲಮಾಧವನ ರೂಪದಲ್ಲಿ ಇದ್ದಾನೆ ಇವಾಗ. ಅವನು ಅತ್ಯಂತ ಸುಂದರವಾಗಿರುವಂತ ಶ್ರೀ ವಿಗ್ರಹದ ಮೂಲಕ ಭಕ್ತರ ಸೇವೆಯನ್ನ ಸ್ವೀಕಾರ ಮಾಡ್ತಾ ಇದ್ದಾನೆ. ಸೊ ಈ ರೀತಿ ಅವನು ಹೇಳಿ ಹೊರಟೋಗ್ಬಿಡ್ತಾನೆ. ಯಾವಾಗ ನೀಲಮಾಧವನ ರೂಪದಲ್ಲಿ ಭಗವಂತ ಇದ್ದಾನೆ ಅಂತ ಹೇಳಿ ಅವನಿಗೆ ಕಿವಿಗೆ ಬೀಳುತ್ತೋ ಸಾಕಷ್ಟು ಕುತೂಹಲ ಬರುತ್ತೆ. ಹಾಗಿದ್ರೆ ನಾನು ನೀಲಮಾಧವನ ದರ್ಶನವನ್ನ ಮಾಡ್ಬೇಕು, ನೀಲಮಾಧವನ ಸೇವೆ ಮಾಡ್ಬೇಕು ಅಂತ ಹೇಳಿ ಅವನೇನ್ ಮಾಡ್ತಾನೆ, ಹುಡ್ಕೋದಕ್ಕೆ ಶುರು ಮಾಡ್ತಾನೆ. ಎಲ್ಲಿದೆ, ಯಾವ ಡೈರೆಕ್ಷನ್ ಎಲ್ಲಿದೆ, ದಯವಿಟ್ಟು ನೀಲಮಾಧವ ಎಲ್ಲಿ ಸಿಗ್ತಾನೆ ಅಂತ ಹೇಳಿ ಎಲ್ಲಾ ಕಡೆನೂ ಕೂಡ ಎಲ್ಲಾ ರೀತಿ ನ್ಯೂಸ್ ನ ಕಲೆಕ್ಟ್ ಮಾಡೋದಕ್ಕೆ ತನ್ನ ಸೇವಕರನ್ನ ಕಳಿಸ್ತಾನೆ. ಅದ್ರಲ್ಲಿ ಕೆಲವು ಬ್ರಾಹ್ಮಣರನ್ನು ಕೂಡ ಕಳಿಸ್ತಾರೆ. ಯಾರು? ಇಂದ್ರದ್ಯುಮ್ನ ರಾಜ. ಎಲ್ಲಾ ಡೈರೆಕ್ಷನ್ ಅಲ್ಲೂ ಕೂಡ ಎಲ್ಲಾ ದಿಶೆಯಲ್ಲೂ ಕೂಡ ಹೇಗೆ ಸೀತೆಯನ್ನ ಹುಡ್ಕೋದಿಕ್ಕೋಸ್ಕರ ರಾಮನ ವಾನರ ಸೈನ್ಯ ಆಗಿರುವಂತಹ ಕಪಿಗಳು ಎಲ್ಲಾ ಕಡೆ ಹೋಗ್ತಾರೋ ಹಂಗೆ ನೀಲಮಾಧವನನ್ನ ಹುಡ್ಕೋದಿಕ್ಕೋಸ್ಕರ ನಮ್ಮ ಇಂದ್ರದ್ಯುಮ್ನ ಮಹಾರಾಜ ಏನ್ ಮಾಡ್ತಾರೆ, ಅನೇಕ ಬ್ರಾಹ್ಮಣರನ್ನ ಬೇರೆ ಬೇರೆ ದಿಕ್ಕುಗಳಿಗೆ ಅವರು ಕಳಿಸ್ತಾರೆ. ಎಷ್ಟೋ ಬ್ರಾಹ್ಮಣರು ಹುಡುಕ್ತಾರೆ, ಆದ್ರೆ ಅವರ ಹತಾಶರಾಗಿ ವಾಪಸ್ ಬಂದು ಇಲ್ಲ ನಮ್ಗೆಲ್ಲೂ ಸಿಕ್ಕಿಲ್ಲ ಅಂತ ಬಂದು ಹೇಳ್ತಾರೆ. ಆದ್ರೆ ಅದ್ರಲ್ಲಿ ಒಬ್ಬ ಮಹಾ ಬುದ್ಧಿವಂತನಾಗಿರುವಂತಹ ವಿದ್ಯಾಪತಿ ಅನ್ನೋ ಒಬ್ಬ ಬ್ರಾಹ್ಮಣ ಏನ್ ಮಾಡ್ತಾನೆ, ಒಂದು ಸ್ಥಳಕ್ಕೆ ಹೋಗ್ತಾನೆ. ಕಾಡು ಜನರು ವಾಸ ಮಾಡ್ತಾ ಇರೋಂತ ಒಂದು ಕಾಡಿನ ಒಂದು ಪ್ಲೇಸ್ಗೆ ಹೋಗ್ತಾನೆ. ಅದ್ರಲ್ಲಿ ಕಾಡು ಜನಗಳ ಗುಂಪಿನ ಹೆಸರು ಬಂದು ಶಬರ ಅಂತ. ಆ ಶಬರದಲ್ಲಿ ಒಬ್ಬ ಲೀಡರ್ ಇರ್ತಾರೆ. ಅವ್ರು ಯಾರು? ವಿಶ್ವವಸು. ಆ ವಿಶ್ವವಸು ಇರುವಂತ ಒಂದು ಆ ಮನೆಯ ಸ್ಥಳೀಯರ ಮನೆಯಲ್ಲಿ ಅವರು ಆಶ್ರಯವನ್ನ ಪಡಿತಾರೆ. ಯಾಕಂದ್ರೆ ಎಲ್ಲಾ ಕಡೆ ಅವ್ರು ಹೋಗ್ತಾ ಇದಾರೆ ಅಂದ್ರೆ ಒಂದು ಮನೆಯಲ್ಲಿ ನೆಲೆ ನಿಲ್ಬೇಕಲ್ವಾ ಬ್ರಾಹ್ಮಣರು. ವಿದ್ಯಾಪತಿ ಅನ್ನೋ ಬ್ರಾಹ್ಮಣ ಇವ್ರೇನ್ ಮಾಡ್ತಾರೆ, ವಿಶ್ವವಸು ಅನ್ನೋ ಮನೆಯಲ್ಲಿ ಉಳ್ಕೊಂತಾರೆ. ಅಲ್ಲಿ ಆ ಒಂದು ವಿಶ್ವವಸುವಿನ ಒಂದು ಶಬರ ಏನಿದಾನೆ ಅವನಿಗೆ ಒಬ್ಬ ಮಗಳಿರ್ತಾಳೆ. ಅವಳ ಹೆಸರು ಬಂದು ಲಲಿತೆ. ಲಲಿತೆ ತುಂಬಾ ಚೆನ್ನಾಗಿ ಒಂದು ಬ್ರಾಹ್ಮಣನಿಗೆ, ವಿದ್ಯಾಪತಿ ಬ್ರಾಹ್ಮಣನಿಗೆ ಉಪಚಾರವನ್ನ ಮಾಡ್ತಾಳೆ. ಊಟವನ್ನ ಕೊಡೋದಾಗಿರ್ಬೋದು, ನೀರ್ ಕೊಡೋದಾಗಿರ್ಬೋದು, ಆಶ್ರಯ ಕೊಡೋದಾಗಿರ್ಬೋದು, ಸೇವೆ ಮಾಡ್ಬೋದು. ತುಂಬಾ ಚೆನ್ನಾಗಿ ಅವಳು ಏನ್ ಮಾಡ್ತಾಳೆ, ಸೇವೆಯನ್ನ ಚೆನ್ನಾಗಿ ಮಾಡ್ತಾ ಹೋಗ್ತಿರ್ತಾಳೆ. ಅವಾಗ ಏನಾಗುತ್ತೆ, ತಂದೆ ವಿಶ್ವವಸು ಏನ್ ಮಾಡ್ತಾನೆ, ತನ್ನ ಮಗಳಾಗಿರುವಂತಹ ಲಲಿತೆಯನ್ನ ಆ ವಿದ್ಯಾಪತಿಗೆ ಮದ್ವೆಯನ್ನ ಮಾಡಿ ಕೊಡ್ತಾನೆ. ಸೊ ಮದ್ವೆ ಆದ್ಮೇಲೆ ಸ್ವಲ್ಪ ದಿನಗಳ ಕಾಲ ವಿಶ್ವವಸುವಿನ ಮನೆಯಲ್ಲೇ ತಂಗುತ್ತಾರೆ. ಯಾರು? ಈ ವಿದ್ಯಾಪತಿ ಅನ್ನೋ ಒಬ್ಬ ಬ್ರಾಹ್ಮಣ. ಸೊ ಈ ತರ ಇರ್ಬೇಕಾದ್ರೆ ನೀಲಮಾಧವನ ರಹಸ್ಯ ಈ ಮನೆಯಲ್ಲೇ ಬಯಲಾಗುವಂಥದ್ದು. ಸೊ ವಿದ್ಯಾಪತಿ ಏನ್ ಮಾಡ್ತಾನೆ, ಆ ಶಬರವನ ಮನೆಯಲ್ಲಿ ಅತಿಥಿಯಾಗಿ ಅಥವಾ ಅಳಿಯನಾಗಿ ಅಲ್ಲಿ ಉಳ್ಕೊಂತಾನೆ. ಸೊ ವಿಶ್ವವಸುವಿನ ನಡತೆಯಲ್ಲಿ ಒಂದು ವಿಲಕ್ಷಣವಾಗಿರುವಂತಹ ಅಂಶವನ್ನ ಗಮನಿಸ್ತಾನೆ. ಏನದು ಒಂದು ಅಂಶ ಅಂದ್ರೆ, ಪ್ರತಿದಿನ ರಾತ್ರಿ ವಿಶ್ವವಸು ಏನ್ ಮಾಡ್ತಾನೆ, ಮನೆಯಿಂದ ಹೊರಗಡೆ ಹೋಗ್ಬಿಡ್ತಾನೆ. ರಾತ್ರಿ ರಾತ್ರಿ ಅಂದ್ರೆ ಏನ್ ಮಾಡ್ತಾರೆ, ರಾತ್ರಿ ಆದ್ರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೇಲಿ ಬಂದು ಮಲ್ಕೊಳ್ಳೋ ಅಂತ ಟೈಮ್. ಆದ್ರೆ ವಿಶ್ವವಸುವಿನ ಒಂದು ಏನಂತೀರಾ, ಒಂದು ಚಂಚಲ ಮಾಡುವಂತ ಒಂದು ಕಾರ್ಯ ಏನಾಗುತ್ತೆ ಅಂದ್ರೆ, ರಾತ್ರಿ ಆಗಿದ ತಕ್ಷಣನೇ ಏನ್ ಮಾಡ್ತಿದ್ದ, ಹೊರಗಡೆ ಹೊರಟೋಗ್ಬಿಡ್ತಿದ್ದ. ಮತ್ತೆ ಬೆಳಿಗ್ಗೆ ಅಲ್ಲ, ಮಧ್ಯಾಹ್ನ ಬರ್ತಿದ್ದ. ಇದೇ ಆಗ್ತಿದೆ ರೋಟೀನ್. ಎವ್ರಿಡೇ ನೋಡ್ತಾ ಇದಾರೆ ವಿದ್ಯಾಪತಿ ಬ್ರಾಹ್ಮಣ. ಅರೆ ಇವ್ರು ರಾತ್ರಿ ಹೋಗ್ತಾರೆ ಇಂಥ ಟೈಮ್ ಕರೆಕ್ಟ್ ಆಗಿ, ಹೋದಂತವ್ರು ಮಧ್ಯಾಹ್ನ ಬರ್ತಾರೆ.
ಮಧ್ಯಾಹ್ನ ಬಂದಾದ್ಮೇಲೆ ಅವ್ರೇನ್ ಸಾಮಾನ್ಯವಾಗಿ ಬರಲ್ಲ, ಹೋಗ್ಬೇಕಾದ್ರೆ ಏನೋ ಗೊತ್ತಾಗಲ್ಲ, ಅವ್ರ ಶರೀರದಿಂದ ಯಾವುದೇ ಸುವಾಸನೆ ಬರಲ್ಲ. ಆದ್ರೆ ಹೋಗ್ಬೇಕಾದ್ರೆ ಇಲ್ದೇ ಇರುವಂತ ಗಂಧ ಸುವಾಸನೆ ವಾಪಸ್ ಬರ್ಬೇಕಾದ್ರೆ ತಗೊಬರ್ತಾರಲ್ಲ, ಏನಿದು ರಹಸ್ಯ? ಹಿಂದಿರುಗಾದ್ಮೇಲೆ ಅವ್ರ ಮೈಯಿಂದ ಕರ್ಪೂರದ ವಾಸನೆ, ಗಂಧದ ವಾಸನೆ, ಚಂದನಗಳ ಪರಿಮಳ ಇದೆಲ್ಲನೂ ಘಮ 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 ಅಂತ ಬರ್ತಿರುತ್ತೆ ಅವನ ಶರೀರದಿಂದ. ಇದ್ರ ಬಗ್ಗೆ ಏನ್ ಮಾಡ್ತಾರೆ ವಿದ್ಯಾಪತಿ ಅವರು ತನ್ನ ಪತ್ನಿಯಾಗಿರುವಂತಹ ಲಲಿತೆಯಲ್ಲಿ ಕೇಳ್ತಾ ಇದ್ದಾರೆ, ವಿಚಾರ ಮಾಡ್ತಾ ಇದ್ದಾರೆ. ಅದಕ್ಕೆ ತನ್ನ ತಂದೆ ದಿನಾಲು ಒಂದು ರಹಸ್ಯಮಯ ಸ್ಥಳದಲ್ಲಿ ನೀಲಮಾಧವನ ಪೂಜೆಯಲ್ಲಿ ನಿರತನಾಗ್ತಾನೆ ಅಂತ ಹೇಳಿ ಅವಾಗ ನೀಲಮಾಧವನ ಹೆಸರು ತಗೊಂಡು ಲಲಿತೆ ಹೇಳ್ತಾರೆ. ಇಷ್ಟು ದಿನ ಗೊತ್ತಿರಲ್ಲ ಯಾರು ವಿದ್ಯಾಪತಿಗೆ, ಇವಾಗ ಗೊತ್ತಾಗ್ತಾ ಇದೆ. ಅವಳು ಹೆಂಡತಿ ಹೇಳ್ತಾ ಇದ್ದಾರೆ ಲಲಿತೆ, ಇಲ್ಲ ಅಪ್ಪ ಈ ತರ ಹೋಗ್ತಾರೆ, ನೀಲಮಾಧವ ಇದ್ದಾನೆ, ನೀಲಮಾಧವನ ಪೂಜೆ ಮಾಡಿ ವಾಪಸ್ ಬರ್ತಾರಲ್ಲ ಅದಕ್ಕೆ ಅವ್ರ ಶರೀರದಿಂದ ಅಷ್ಟು ಸುಗಂಧ ಹೊರಗಡೆ ಬರುವಂತದ್ದು. ಆಗ ವಿದ್ಯಾಪತಿ ಆನಂದಕ್ಕೆ ಸೀಮೆನೆ ಇಲ್ಲ, ಯಾಕೆಂದ್ರೆ ರಾಜ ಒಂದು ಕಾರ್ಯಕ್ಕೆ ಅಂತ ಕಳಿಸಿರ್ತಾನೆ ನೀಲಮಾಧವನನ್ನ ಹುಡ್ಕೊಂಡ್ ಬನ್ನಿ ಅಂತ, ಯಾರಿಗೂ ಸಿಗಲ್ಲ. ಹನುಮಾನ್ಗೆ ಸೀತಮಯ್ಯ ಸಿಕ್ತ ಹಾಗೆ ವಿದ್ಯಾಪತಿಗೆ ನೀಲಮಾಧವನ ಒಂದು ಕುರುಹು ಸಿಕ್ಬಿಡುತ್ತೆ, ಬಹಳ ಖುಷಿ ಆಗ್ಬಿಡುತ್ತೆ. ವಾಸ್ತವದಲ್ಲಿ ನೋಡೋದಾದ್ರೆ ವಿಶ್ವವಸು ಏನಿದ್ದಾರೆ ನೀಲಮಾಧವನ ಕುರಿತಾಗಿ ಯಾರೊಂದಿಗೂ ಹೇಳಬಾರದು ಅಂತ ಲಲಿತೆಗೆ ಆದೇಶ ಮಾಡಿರ್ತಾರೆ. ಯಾಕಂದ್ರೆ ನೀಲಮಾಧವಂದು ಏನಾದ್ರು ಮೆಸೇಜ್ ಸ್ಪ್ರೆಡ್ ಆಯ್ತು, ಯಾರಾದ್ರೂ ಅವ್ರು ನೋಡಕ್ ಬಂದ್ರು ಹೊರಗಡೆ ಜನಗಳು ಅಂದ್ರೆ ಅವ್ನು ನೀಲಮಾಧವನ್ ಕಂಡೀಷನ್ ಏನೋ ಮಾಯ ಆಗ್ಬಿಡ್ತಾನೆ. ಅದಕ್ಕೆ ನೀಲಮಾಧವನ ಸೇವೆಯನ್ನ ಕಳ್ಕೊಳ್ಳೋದಿಕ್ಕೆ ಸ್ವಲ್ಪನೂ ಇಷ್ಟ ಆಗಲ್ಲ ವಿಶ್ವವಸುವಿಗೆ. ಅದಕ್ಕೆ ಮಗಳಿಗೆ ಹೇಳಿರ್ತಾನೆ, ಯಾವುದೇ ಕಾರಣಕ್ಕೂ ಕೂಡ ನೀನು ಯಾರಿಗೂ ನೀಲಮಾಧವನ ರಹಸ್ಯವನ್ನ ಹೇಳ್ಬಾರ್ದು ಅಂತ ಹೇಳಿ. ಅದಕ್ಕೆ ಅವ್ರಿಗೆ ಯಾರಿಗೂ ಕೂಡ ಪಾಪ ಹೇಳಿರಲ್ಲ. ಆದ್ರೆ ಗಂಡ ಅಲ್ವಾ, ಗಂಡ ಕೇಳಾದ್ಮೇಲೆ ಹೇಳಲೇಬೇಕಲ್ಲ, ಹೇಳ್ಬಿಡ್ತಾಳೆ. ಆ ಕೂಡಲೇ ವಿದ್ಯಾಪತಿ ನೀಲಮಾಧವನ ದರ್ಶನಾಕಾಂಕ್ಷಿಯಾಗಿ ವಿಫಲನಾದನು. ಯಾವ್ದು ಲೈಕ್ ಸೌಂಡ್ ಬರ್ತಾ ಇದೆ. ಸರೋಜಾ ಮಾತಾಜಿ, ಹರೇ ಕೃಷ್ಣ. ಆಡಿಯೋ ಮ್ಯೂಟ್ ಮಾಡ್ಕೊಂತೀರಾ? ಹರೇ ಕೃಷ್ಣ ಮಾತಾಜಿ. ಸರೋಜಾ ಮಾತಾಜಿ, ಎಸ್, ಥ್ಯಾಂಕ್ ಯು ಸೋ ಮಚ್ ಮಾತಾಜಿ, ಹರೇ ಕೃಷ್ಣ. ಸೊ ಈ ರೀತಿ ತುಂಬಾ ದರ್ಶನ ಮಾಡ್ಬೇಕು ನೀಲಮಾಧವನನ್ನ ಒಂದು ಆಸೆ ಉದ್ಭವ ಆಗ್ಬಿಡುತ್ತೆ ಅವ್ರಿಗೆ. ಸೊ ಏನ್ ಮಾಡ್ತಾರೆ, ಮಗಳನ್ನ ಹೇಳ್ತಾನೆ ಇರ್ತಾರೆ, ಇಲ್ಲ ನಾನು ನೀಲಮಾಧವನ್ ನೋಡ್ಬೇಕು, ಹೇಗಾದ್ರೂ ಮಾಡಿ ನನ್ಗೆ ದರ್ಶನ ಕೊಡೋ ರೀತಿ ತಂದೆಗೆ ರಿಕ್ವೆಸ್ಟ್ ಮಾಡು ಅಂತ ಹೇಳಿ ಹೆಂಡತಿಯಲ್ಲಿ ಕೇಳ್ಕೊಂತಾರೆ. ಸೊ ಹೆಂಡತಿ ಏನ್ ಮಾಡ್ತಾರೆ, ಏನು ಒಂದಿನಕ್ಕೆ ಒಪ್ಕೊಳ್ಳಲ್ಲ ಯಾರು ವಿಶ್ವವಸು. ಪದೇ ಪದೇ ಎಷ್ಟೋ ದಿನ ರಿಕ್ವೆಸ್ಟ್ ಮಾಡಾದ್ಮೇಲೆ ವಿಶ್ವವಸು ಆಯ್ತು ಕರ್ಕೊಂಡು ಹೋಗ್ತೀನಿ, ಆದ್ರೆ ಒಂದು ಕಂಡೀಷನ್ ಮೇಲೆ ಕಣ್ಣಿಗೆ ಬಟ್ಟೆ ಕಟ್ಟಬೇಕು, ಯಾರಿಗೆ? ವಿದ್ಯಾಪತಿಗೆ ಅಂತ ಹೇಳಿ. ಆಯ್ತು ಅಂತ ಈ ಕಂಡೀಷನ್ಗೆ ವಿದ್ಯಾಪತಿ ಒಪ್ಕೊಂತಾನೆ. ಯಾಕಂದ್ರೆ ಇವಾಗ ಕಣ್ಣಿಗೆ ಬಟ್ಟೆ ಕಟ್ಬಿಟ್ರೆ ನೀಲಮಾಧವನನ್ನ ರಾಜನಿಗೆ ಯಾವ ರೀತಿ ಹೇಳೋದು? ವಿದ್ಯಾಪತಿಗೇನೋ ದರ್ಶನ ಸಿಕ್ಬಿಡುತ್ತೆ, ಆದ್ರೆ ರಾಜನ ಕೆಲಸ ಯಾವ ರೀತಿ ಪೂರ್ಣ ಮಾಡೋದು? ಅದಕ್ಕೆ ಅವ್ನ್ ಬುದ್ಧಿವಂತ ವಿದ್ಯಾಪತಿ ಏನ್ ಮಾಡ್ತಾನೆ, ಸಾಸಿವೆ ಕಾಳನ್ನ ಹೆಂಡತಿ ಹತ್ರ ಈಸ್ಕೊಂಡು ಬಟ್ಟೆಯಲ್ಲಿ ಇಟ್ಕೊಂಡು ಅವನೇನ್ ಮಾಡ್ತಾನೆ, ದಾರಿ ಉದ್ದಕ್ಕೂನು ಕೂಡ ಕಣ್ಣು ಪಟ್ಟಿ ತೆಗಿಯಲ್ಲ, ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ವಿಶ್ವಾಸ ಕರ್ಕೊಂಡು ಹೋಗ್ತಾ ಇರ್ತಾನೆ. ವಿದ್ಯಾಪತಿ ದಾರಿ ಉದ್ದಕ್ಕೂ ಕೂಡ ಸಾಸಿವೆ ಕಾಳುಗಳನ್ನ ಹಾಕೊಂತ ಹೋಗ್ತಾನೆ. ಯಾಕಂದ್ರೆ ಸಾಸಿವೆ ಕಾಳು ಹಾಕೊಂತ ಹೋದ್ರೆ ಅದು ಚಿಗುರು ಹೊಡೆದಿ ಅದು ಗಿಡ ಆದ್ಮೇಲೆ ಆ ಸಾಸಿವೆ ಕಾಳಿನ ಗಿಡವನ್ನ ಫಾಲೋ ಮಾಡ್ತಾ ಹೋದ್ರೆ ನೀಲಮಾಧವನ ಪ್ಲೇಸ್ ನಾವು ಕಂಡು ಹಿಡಬಹುದು ಅಂತ ಹೇಳಿ ಅಷ್ಟು ಚಾಣಾಕ್ಷತನ ಅವನಿಗೆ. ಸೊ ಸಾಸಿವೆ ಕಾಳನ್ನ ದಾರಿ ಉದ್ದಕ್ಕೂ ಕೂಡ ಹಾಕೊಂಡು ಹೋಗ್ತಾನೆ. ಕೊನೆಗೆ ನೀಲಮಾಧವ ಎಲ್ಲಿರ್ತಾನೋ ಅಲ್ಲಿ ವಿಶ್ವವಸು ವಿದ್ಯಾಪತಿಯನ್ನ ಕರ್ಕೊಂಡು ಹೋಗ್ತಾನೆ. ನೀಲಮಾಧವನ ಮುಂದೆ ನಿಲ್ಲಿಸಿ ವಿದ್ಯಾಪತಿಯ ಕಣ್ಣಿನ ಒಂದು ಬಟ್ಟೆಯನ್ನ ಅವನು ಕಳಿಸ್ತಾನೆ. ವಿದ್ಯಾಪತಿ ಆ ತ್ರಿಭಂಗಿ ರೂಪದಲ್ಲಿರುವಂತಹ ಕೃಷ್ಣನ ನೀಲಮಾಧವನ ಅಪೂರ್ವ ಸೌಂದರ್ಯವನ್ನ ಕಂಡ ತಕ್ಷಣನೇ ಆನಂದಾತುಲ್ಯದಿಂದ ಕುಣಿಯೋದಿಕ್ ಶುರು ಮಾಡ್ಬಿಡ್ತಾನೆ ಭಗವಂತನ ಮುಂದೆ. ಹರಿ ಕುಣಿದ ಅಂತೀವಿ, ಆದ್ರೆ ಭಕ್ತರು ಕುಣಿದು ಹರಿಗೆ ಸಂತೋಷವನ್ನ ಕೊಡ್ಬೇಕು. ನಿಜವಾದ ಭಕ್ತ ಯಾವತ್ತಿಗೂ ಭಗವಂತನ ಮುಂದೆ ಸಂತೋಷದಿಂದ ಹಾಡ್ತಾನೆ, ನರ್ತನ ಮಾಡ್ತಾನೆ ಅಲ್ವಾ? ಅದೇ ರೀತಿ ಆನಂದದಿಂದ, ಅತೀ ಆನಂದದಿಂದ ನೃತ್ಯ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾನೆ ವಿದ್ಯಾಪತಿ ಬ್ರಾಹ್ಮಣ. ಸಾಕಷ್ಟು ಪ್ರಾರ್ಥನೆಯನ್ನ ಸಲ್ಲಿಸೋದಕ್ಕೆ ಶುರು ಮಾಡ್ತಾನೆ ಭಗವಂತನ ಸುಂದರವಾಗಿರುವಂತಹ ಮೂರ್ತಿಯ ಮುಂದೆ. ನೀಲಮಾಧವನು ಸ್ವತಃ ಭಗವಂತನ ವಿಗ್ರಹ ರೂಪಿ ಅಲ್ವಾ? ಹೌದಲ್ವಾ? ಕೃಷ್ಣನ ಶ್ರೀ ವಿಗ್ರಹ ಬೇರೆ ಅಲ್ಲ. ಎರಡು ಕಾನ್ಸೆಪ್ಟ್ ನೋಡಿ, ಕೃಷ್ಣ ಸ್ವಯಂ ರೂಪದಲ್ಲಿರುವಂಥವನು, ಕೃಷ್ಣ ಶ್ರೀ ವಿಗ್ರಹದ ರೂಪದಲ್ಲಿರುವಂಥವನು. ಪರಿಶುದ್ಧ ಭಕ್ತರಿಗೆ ಕೃಷ್ಣನ ಮೂಲ ರೂಪದಲ್ಲಿ ದರ್ಶನ ಖಂಡಿತ ಆಗತ್ತೆ. ಆದ್ರೆ ಅಷ್ಟು ಉನ್ನತ ಪರಿಶುದ್ಧ ಭಕ್ತಿ ಮಾಡದೇ ಇರುವಂತ ನಮ್ಮಂತವ್ರಿಗೆ ಕೃಷ್ಣ ಯಾವ ರೂಪದ ಮೂಲಕ ಕೊಡ್ತಾನೆ? ಅತೀ ಕರುಣೆಯಿಂದ ಶ್ರೀ ವಿಗ್ರಹದ ಮೂಲಕ. ಆ ಶ್ರೀ ವಿಗ್ರಹ ಅಥವಾ ಅರ್ಚನಾ ವಿಗ್ರಹದ ಮೂಲಕ. ಆ ಅರ್ಚನಾ ವಿಗ್ರಹ ಅಥವಾ ಶ್ರೀ ವಿಗ್ರಹ ಬಂದು ಒಂದು ಕಲ್ಲಿಂದ ಆಗಿರ್ಬೋದು, ಮರದಾಗಿರ್ಬೋದು, ಅಥವಾ ಫೋಟೋ ಮೂಲಕ ಆಗಿರ್ಬೋದು, ಅಥವಾ ಮಣ್ಣಿಂದ ಆಗಿರ್ಬೋದು ನಾವು ಆರಾಧನೆ ಮಾಡ್ಬೋದು. ವಿಶೇಷವಾಗಿ ಜಗನ್ನಾಥ ಯಾವ ರೂಪದಲ್ಲಿ ಇರ್ತಾನೆ? ಅದು ದಾರು ಬ್ರಹ್ಮ ಅನ್ನೋ ಒಂದು ಮರದ ದಿಂಬಿನಿಂದ ಮಾಡಿರೋಂತ ಶ್ರೀ ವಿಗ್ರಹ. ಮರದಿಂದ ತಯಾರು ಮಾಡ್ತಾರಲ್ವ ಜಗನ್ನಾಥನ. ಸೊ ಹಾಗಾಗಿ ಇಲ್ಲಿ ಭಗವಂತ ಅತೀ ಕರುಣೆ ಕೊಟ್ಟು, ಯಾಕಂದ್ರೆ ನಾವು ನೋಡೋದಾದ್ರೆ ಈ ಪ್ರಪಂಚದಲ್ಲಿ
ಮರ ಆಗಿರ್ಬೋದು, ಗಿಡ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಕಲ್ಲಾಗಿರ್ಬೋದು, ಮಣ್ಣಾಗಿರ್ಬೋದು, ಈ ಶರೀರನೇ ಆಗಿರ್ಬೋದು, ಪಂಚಭೂತಗಳಿಂದ ನಿರ್ಮಾಣ ಆಗಿರುವಂತದ್ದು. ಕೃಷ್ಣ ಯಾವತ್ತಿಗೂ ಕೂಡ ಪಂಚಭೂತಗಳ ಒಳಗಡೆ ಸಿಕ್ಕಾಕೊಳ್ಳಲ್ಲ. ಅವನು ಪಂಚಭೂತಗಳನ್ನು ನಿರ್ಮಾಣ ಮಾಡಿರುವಂತ ಪ್ರಭು. ಹಾಗಿದ್ಮೇಲೆ ಅಂತ ದಿವ್ಯವಾಗಿರುವಂತ ಕೃಷ್ಣ ಈ ಕಣ್ಣನಲ್ಲೇ ಅವನ್ನ ನೋಡಕ್ ಆಗಿಲ್ಲ ಅಂದಾದ್ಮೇಲೆ ಕಲ್ಲು ಮಣ್ಣುಗಳ ರೂಪದಲ್ಲಿ ಇನ್ ಬರ್ತಾನ? ಸಾಧ್ಯನೇ ಇಲ್ಲ. ಆದ್ರೂ ಕೂಡ ಆ ರೂಪವನ್ನ ಅವನು ಸ್ವೀಕಾರ ಮಾಡ್ತಾನೆ. ಕಲ್ಲಿನಿಂದ ಕೆತ್ತಿರುವಂತಹ ಪ್ರತಿಮೆಗಳ ಮೂಲಕ, ಮರದಿಂದ ಕೆತ್ತಿರುವಂತ ಪ್ರತಿಮೆಗಳ ಮೂಲಕ, ಮಣ್ಣಿನಿಂದ ಮಾಡಿರುವಂತ ಪ್ರತಿಮೆಗಳ ಮೂಲಕ, ಅಥವಾ ಫೋಟೋಗಳ ಮೂಲಕ ಭಕ್ತರಿಗೆ ಕೃಪೆ ಕೊಡೋದಕ್ಕೋಸ್ಕರ ಈ ಪಂಚಭೂತಗಳಿಂದ ನಿರ್ಮಾಣ ಆಗಿರುವಂತ ಈ ವಿವಿಧವಾಗಿರುವಂತ ಬೇರೆ ಬೇರೆ ರೂಪಗಳಿಂದ ಭಗವಂತ ಏನ್ ಮಾಡ್ತಾನೆ? ಸಂಪೂರ್ಣ ಬೆನಿಫಿಟ್ಸ್ ಖಂಡಿತ ಅವನು ಕೊಟ್ಟೆ ಕೊಡ್ತಾನೆ. ಕೃಷ್ಣನ ರೂಪ ಇದ್ರೆ ಎಷ್ಟು ಲಾಭ ಆಗುತ್ತೋ ಭಕ್ತನಿಗೆ, ಅಷ್ಟೇ ಲಾಭ ಶ್ರೀ ವಿಗ್ರಹದ ಆರಾಧನೆ ಮಾಡೋದ್ರ ಮೂಲಕ ಭಕ್ತನಿಗೆ ಹಾಗೆ ಆಗುತ್ತೆ. ಇದು ಭಗವಂತನ ವಿಶೇಷವಾಗಿರುವಂತಹ ಕೃಪಾ ಗುಣ. ಸೊ ಅಲ್ಲಿ ವಿದ್ಯಾಪತಿ ದರ್ಶನ ಮಾಡ್ತಾನೆ, ಕುಣಿತಾನೆ, ಕುಪ್ಪಳಿಸ್ತಾನೆ, ಆನಂದದಿಂದ ಪ್ರಾರ್ಥನೆಯನ್ನ ಮಾಡ್ತಾನೆ. ಸೊ ಅಲ್ಲೇ ಇರ್ಬೇಕಾದ್ರೆ ವಿದ್ಯಾಪತಿ ತನ್ನ ಪ್ರಾರ್ಥನೆಗಳನ್ನ ಮುಗಿಸಾದ್ಮೇಲೆ ಶಬರ ಏನ್ ಮಾಡ್ತಾನೆ? ನೀಲಮಾಧವನ ಆ ಶ್ರೀ ವಿಗ್ರಹದ ಬಳಿನೇ ಕೂರಿಸ್ತಾನೆ. ನೀಲಮಾಧವನ ಪೂಜೆಗೆ ಅಂತ ಹೇಳಿ ಆ ಕಾಡಿನ ಪ್ರದೇಶದಲ್ಲಲ್ವ ನೀಲಮಾಧವ ಇರೋದು, ಹೂಗಳನ್ನ ಮತ್ತೆ ಅವನಿಗೆ ಆ ಭೋಗ ಇರೋದಕ್ಕೆ ಗೆಡ್ಡೆ ಗೆಣಸುಗಳನ್ನ ತರಬೇಕು ಅಂತ ಹೇಳಿ ಕಾಡಿಗೆ ಹೋಗ್ತಾನೆ. ಶಬರ ಈ ರೀತಿ ಹೊರಗಡೆ ಹೋಗ್ಬೇಕಾದ್ರೆ ವಿದ್ಯಾಪತಿ ಒಂದು ಅದ್ಭುತವಾಗಿರುವಂತ ಒಂದು ದೃಶ್ಯವನ್ನ ನೋಡ್ತಾರೆ. ಏನದು? ಕಾಗೆ ಮರದ ಮೇಲೆ ಇರುತ್ತೆ, ನಿದ್ರೆ ಮಾಡ್ತಾ ಇರುತ್ತೆ, ತೂಗಿಸ್ತಾ ಇರುತ್ತೆ. ಆಕ್ಚುಲಿ ನಿದ್ರೆನಲ್ಲಿ ಗೊತ್ತಾಗಲ್ಲ, ಅದಕ್ಕೆ ಗ್ರಿಪ್ ತಪ್ಪೋಗ್ಬಿಡುತ್ತೆ ಮರದಿಂದ. ಆ ಕಾಗೆ ಏನ್ ಮಾಡುತ್ತೆ? ತಪ್ಪಂತ ಕೆಳಗಡೆ ಆ ಕೆರೆ ಇರುತ್ತೆ. ನೀಲಮಾಧವ ಎಲ್ಲಿರ್ತಾನೋ ಆ ಪ್ಲೇಸ್ ಅಲ್ಲಿ ಕೆರೆ ಇರುತ್ತೆ. ಆ ಕೆರೆ ದಡದಲ್ಲಿ ಮರ ಇರುತ್ತೆ. ಆ ಮರದಲ್ಲಿ ಕಾಗೆ ನಿದ್ರೆ ಮಾಡ್ತಾ ಇರುತ್ತೆ. ನಿದ್ರೆಯಿಂದ ಅದೇನ್ ಮಾಡುತ್ತೆ? ಅದು ಸ್ಲಿಪ್ ಆಗಿ ಆ ಮರದಿಂದ ಆ ಕೆರೆ ಒಳಗಡೆ ಬಿದ್ದ್ಬಿಡುತ್ತೆ. ಯಾವಾಗ ಕೆರೆ ಒಳಗಡೆ ಬಿದ್ದ್ಬಿಡುತ್ತೋ ಇಮ್ಮಿಡಿಯೇಟ್ ಆಗಿ ಚತುರ್ಭುಜ ವಿಷ್ಣುವಿನ ಒಂದು ರೂಪ ಬರುತ್ತೆ ಅದಕ್ಕೆ. ಅದೆಲ್ಲವೂ ಕೂಡ ಭಗವಂತನ ಕೃಪೆಯಿಂದ ಆ ಕಣ್ಣಿನಲ್ಲಿ ವಿದ್ಯಾಪತಿ ನೋಡ್ತಾ ಇದ್ದಾರೆ. ಅರೆ, ಭಗವಂತನ ಧಾಮಕ್ಕೆ ಹೋಗ್ಬೇಕು ಅಂದ್ರೆ ಎಷ್ಟು ಜಪಗಳನ್ನ ಮಾಡ್ಬೇಕು, ಎಷ್ಟು ನೇಮ ನಿಷ್ಠೆಗಳಿರ್ಬೇಕು, ಎಷ್ಟು ಭಕ್ತಿ ಮಾಡ್ಬೇಕು. ಅಂತ್ಯಕಾಲೇಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಅಲ್ವಾ? ಭಾಗವತಂ ಹೇಳುತ್ತೆ ನಮ್ಗೆ, ಅಂತೆ ನಾರಾಯಣ ಸ್ಮೃತಿ. ಅಂತ್ಯಕಾಲದಲ್ಲಿ ನಾರಾಯಣ, ಅಜಾಮಿಳ ಹೇಳ್ದಂಗೆ ನಾರಾಯಣ 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 ಹರೇ ಕೃಷ್ಣ ಅಂತ ಹೇಳಿ ನಾವು ಕೃಷ್ಣನ ವಾಸುದೇವನ ನಾರಾಯಣನ ಒಂದು ನಾಮಸ್ಮರಣೆ ಮಾಡಿದಾಗ ಮಾತ್ರ ಭಗವಂತನ ಧಾಮಕ್ಕೆ ಹೋಗೋದಕ್ಕೆ ಸಾಧ್ಯ. ಅಂಥ ನಾರಾಯಣ ಸ್ಮರಣೆ ಬೇಕು ನಮ್ಗೆ, ಕೃಷ್ಣನ ಸ್ಮರಣೆ ಬೇಕು ಅಂದ್ರೆ ಜೀವನದ ಉದ್ದಕ್ಕೂ ಕೂಡ ನಾವು ಜಪಗಳನ್ನ ಮಾಡ್ಬೇಕು, ಭಕ್ತರ ಒಂದು ಸಂಘದಲ್ಲಿ ಇರ್ಬೇಕು, ಭಗವಂತನ ಸೇವೆ ಮಾಡ್ಬೇಕು. ಅದ್ಯಾವುದೂ ಕೂಡ ಈ ಕಾಗೆ ಮಾಡಿಲ್ಲ, ಬರೀ ನಿದ್ರೆ ಮಾಡ್ತಾ ಇರುತ್ತೆ. ಆ ಕಾಗೆ ಏನ್ ಪುಣ್ಯ ಜನ್ಮದ ಒಂದು ಜನ್ಮನ, ಅದು ಪಾಪಗಳನ್ನ ತೀರ್ಸೋದಕ್ಕೋಸ್ಕರ ಆ ಕಾಗೆ ಒಂದು ಪಕ್ಷಿ ಜನ್ಮವನ್ನ ತಗೊಂಡಿರುತ್ತೆ. ಅನ್ನೋದು ಬಿಟ್ರೆ ಅದ್ರ ಭಗವಂತನ ನಾಮ ಅದ್ರ ನಾಲ್ಗಿನಲ್ಲಿ ಬರೋದಕ್ಕೂ ಸಾಧ್ಯ ಇಲ್ಲ. ಭಗವಂತನ ರೂಪ ನೋಡಿಲ್ಲ, ಗುಣಗಾನ ಮಾಡಿಲ್ಲ. ಇಂಥ ಕಾಗೆ ಶರೀರ ಕೇವಲ ಕೆರೆಯಲ್ಲಿ ಬಿದ್ದ ತಕ್ಷಣನೇ ಅದಕ್ಕೆ ಚತುರ್ಭುಜ ನಾರಾಯಣನ ರೂಪ ಬರ್ತಾ ಇದೆಯಲ್ಲ, ವೈಕುಂಠಧಾಮ ಮೋಕ್ಷ ಸಿಗ್ತಾ ಇದೆ, ವಿಷ್ಣು ದೂತನ ಒಂದು ಸೇವೆ ಸಿಗ್ತಾ ಇದೆ, ವಿಷ್ಣು ದೂತನ ರೂಪ ಸಿಗ್ತಾ ಇದೆ. ಎಂತ ಆಶ್ಚರ್ಯ ಅಂದ್ರೆ ಅರ್ಥ ಏನು? ನೀಲಮಾಧವ ಎಲ್ಲಿದ್ದಾನೆ, ಅದ್ರ ಮುಂದೆ ಇರುವಂತಹ ನದಿಗೆ ಅಷ್ಟು ಪಾವಿತ್ರತೆ ಇದೆ. ಧಾಮ ಅಲ್ವಾ ಅದು? ಭಗವಂತ ಎಲ್ಲಿರ್ತಾನೋ ಪ್ರತಿಯೊಂದನು ಕೂಡ ಧಾಮವೇ ಅದು. ಓ ಕೃಷ್ಣ ಅವಾಗ ಏನ್ ಮಾಡ್ತಾನ ಅವನು? ಆ ಒಂದು ವಿದ್ಯಾಪತಿ ಬ್ರಾಹ್ಮಣ ಹಾಗಿದ್ಮೇಲೆ ನಾನು ಭಗವಂತನ ಧಾಮಕ್ಕೆ ಹೋಗ್ಬೇಕು ಅಂತ ಹೇಳಿ ಅವನ್ ಏನ್ ಮಾಡ್ತಾನೆ? ಆ ನದಿಗೆ ಹಾರ್ಬೇಕು ಅಂತ ಹೋಗ್ತಾನೆ. ಅಷ್ಟರಲ್ಲಿ ಆ ಶರೀರವಾಣಿಯಿಂದ ಭಗವಂತನೇ ಏನ್ ಹೇಳ್ತಾನೆ? ಓ ಬ್ರಾಹ್ಮಣ, ನೀನು ನೀಲಮಾಧವನನ್ನ ಕಾಣೋದಿಕ್ಕೆ ಸಾಧ್ಯ ಆಗಿತ್ತು ಅಲ್ವಾ? ನೀನ್ ನೋಡ್ದೆ, ನನ್ನ ಒಂದು ರೂಪವನ್ನ ನೋಡಿದ್ಯಾ, ನೀಲಮಾಧವನ ರೂಪವನ್ನ ನೋಡಿದ್ಯಾ, ಎಲ್ಲಕ್ಕಿಂತ ನಿನಗೇನೋ ಬೆನಿಫಿಟ್ಸ್ ಆಗಿದೆ. ಆದ್ರೆ ಎಲ್ಲಕ್ಕಿಂತ ಮೊದಲು ರಾಜ ಇಂದ್ರದ್ಯುಮ್ನನಿಗೆ ಈ ವಿಚಾರವನ್ನ ತಿಳಿಸಬೇಕಾಗಿದೆ. ಅದಕ್ಕೋಸ್ಕರ ಅದು ವಿದ್ಯಾಪತಿ ಬದುಕ್ಬೇಕಲ್ವಾ? ಹಾಗಾಗಿ ನೀನೇನ್ ಮಾಡು, ವಿದ್ಯಾಪತಿಯು ಮರದಿಂದ ಇಳಿದು ಶಬರನ ಬರುವಿಕೆಗಾಗಿ ಕಾದು ಕುಳಿತನು. ಸೊ ಹೇಳಕ್ ಹೋಗಲ್ಲ, ಶಬರನ್ಗೆ ಇದೆಲ್ಲ ನಡೆದಿರುವಂತದ್ದು. ಆ ವಿಶ್ವವಸುವಿಗೆ ಏನು ಭಗವಂತ ಆ ಶರೀರವಾಣಿಯಿಂದ ಹೇಳ್ತಾನೆ, ನೀನು ರಾಜನ ಹತ್ರ ಹೋಗಿ ನೀನ್ ಇನ್ಫಾರ್ಮ್ ಮಾಡು ನನ್ ಬಗ್ಗೆ ಅಂತ ಹೇಳಿ. ಅದಕ್ಕೋಸ್ಕರ ಜೀವ ಉಳಿಸ್ಕೊಂತಾನೆ. ಇಲ್ಲಾಂದ್ರೆ ಅವನ್ ಏನ್ ಮಾಡ್ತಿದ್ದ? ಆ ನದಿಯಲ್ಲಿ ಬಿದ್ದು ಅವನು ಕೂಡ ಭಗವಂತನ ಧಾಮಕ್ಕೆ ಹೋಗ್ತಾ ಇದ್ದ. ಸೊ ಏನ್ ಸ್ವಲ್ಪ ಸಮಯದಲ್ಲಿ ಶಬರ ಈ ವನದಲ್ಲಿ ಸಿಕ್ಕುವಂತ ಸುಮ ಹೂಗಳ ಜೊತೆಗೆ, ಕಾಡಿನಲ್ಲಿ ಸಿಕ್ಕಂತ ಗೆಡ್ಡೆ ಗೆಣಸು ಜೊತೆಗೆ ಅವನು ಬರ್ತಾನೆ. ನೀಲಮಾಧವನ ಒಂದು ಪೂಜೆಯಲ್ಲಿ ನಿರತನಾಗ್ತಾನೆ. ಅವನು ಈ ರೀತಿ ಭಗವಂತನ ಸೇವೆಯಲ್ಲಿ ನಿರತನಾಗಿದ್ದಾಗ ಭಗವಂತ ಅವನೊಂದಿಗೆ ಈ ರೀತಿ ಮಾತಾಡ್ತಾನೆ. ಯಾರ ಜೊತೆ? ಆ ಶಬರನಾಗಿರುವಂತ ವಿಶ್ವವಸು ಜೊತೆ ನೀಲಮಾಧವ ಹೇಳ್ತಾ ಇದ್ದಾನೆ, ನಾನು ಅನೇಕ ದಿನಗಳಿಂದ ನೀನು ಅರ್ಪಿಸ್ತಾ ಇರುವಂತ ವನಸುಮ ಅಂದ್ರೆ ಕಾಡಿನಲ್ಲಿ ಸಿಗುವಂತ ಕುಸುಮವನ್ನ, ಹೂಗಳನ್ನ ಮತ್ತೆ ಗೆಡ್ಡೆಗಳನ್ನ ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ.
ಈಗ ನನಗೆ ಬೇರೆ ಇಚ್ಛೆ ಆಗ್ತಾ ಇದೆ, ಭಗವಂತನ ಇಚ್ಛೆ ಅಲ್ವಾ. ಅರಸನಾಗಿರುವಂತ ಇಂದ್ರದ್ಯುಮ್ನನು ಸಲ್ಲಿಸುವಂತ ರಾಜ ಭೋಗಗಳ ಸೇವೆಯನ್ನ ಸ್ವೀಕಾರ ಮಾಡೋದಕ್ಕೆ ಬಯಸ್ತಾ ಇದ್ದೀನಿ ನಾನು. ಸಾಕು, ನೀನು ಎಷ್ಟೋ ದಿನದಿಂದ ಹೂವು ಗೆಡ್ಡೆ ಗೆಣಸು ಕೊಡ್ತಾ ಇದೀಯಪ್ಪ, ಇನ್ಮೇಲೆ ನಾನು ರಾಜಭೋಗಗಳನ್ನ ನಾನು ಸ್ವೀಕಾರ ಮಾಡ್ಬೇಕು ಅಂದ್ರೆ ಕಾಡಿನಿಂದ ನಾಡಿಗೆ ಬರ್ಬೇಕು ಅಲ್ವಾ. ಎಷ್ಟು ಅಲ್ಲಿ ಬರೀ ಕಾಡು ಜನಗಳ ಗುಂಪು ಮಾತ್ರ ಭಗವಂತನ ಸೇವೆ ಮಾಡೋ ಅವಕಾಶ ಇತ್ತು. ಎಲ್ಲರೂ ಉದ್ಧಾರ ಆಗ್ಬೇಕಲ್ವಾ ಜಗನ್ನಾಥನ ಒಂದು ರೂಪದ ಮೂಲಕ. ಹಾಗಾಗಿ ಲೋಕ ಕಲ್ಯಾಣಕ್ಕೋಸ್ಕರ ಭಗವಂತ ಈ ರೀತಿ ಪ್ಲಾನ್ ಮಾಡ್ತಾನೆ. ಇನ್ನು ನಾನು ರಾಜನ ಒಂದು ಸೇವೆಯನ್ನ ಸ್ವೀಕಾರ ಮಾಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅಂತ ಭಗವಂತ ಏನೋ ಹೇಳ್ತಾನೆ, ಆದ್ರೆ ಶಬರನ್ ಕೇಳಿಸೋದ್ರಲ್ಲಿ ಬಹಳ ನೋವಾಗ್ಬಿಡುತ್ತೆ. ನಾನು ನೀಲಮಾಧವನ ಸೇವೆಯಿಂದ ವಂಚಿತ ಆಗ್ತೀನಿ. ಏನಾದ್ರೂ ರಾಜ ನೀಲಮಾಧವನ ಎತ್ಕೊಂಡು ಹೋಗ್ಬಿಟ್ರೆ, ಮೊದ್ಲೇ ನಾವು ಕಾಡು ಜನಗಳು, ಗರ್ಭಗುಡಿಯಲ್ಲಿ ಬ್ರಾಹ್ಮಣರೇ ಪೂಜೆ ಮಾಡುವಂಥದ್ದು. ಈಗಾದ್ರೆ ನಾವೇ ಡೈರೆಕ್ಟ್ ಆಗಿ ನೀಲಮಾಧವನಿಗೆ ಸೇವೆ ಮಾಡ್ತಾ ಇದ್ದೀನಿ. ಆದ್ರೆ ಒಂದ್ಸಲಿ ಅವನು ನೀಲಮಾಧವ ಟೆಂಪಲ್ ಅಲ್ಲಿ ಹೊರಟೋದ ಅಂದ್ರೆ ನಮ್ಗೆ ಅವಕಾಶ ಹೊರಟೋಗ್ಬಿಡುತ್ತೆ, ನಾನು ನೀಲಮಾಧವನ ಸೇವೆ ಮಾಡಕ್ಕಾಗಲ್ಲ ಅಂತ ಹೇಳಿ ಬಹಳ ದುಃಖಿತನಾಗ್ಬಿಡ್ತಾನ ಅವನು. ತುಂಬಾ ಆಲೋಚನೆ ಮಾಡ್ತಾನೆ, ಇದೆಲ್ಲದಕ್ಕೂ ಕಾರಣ ಈ ಬ್ರಾಹ್ಮಣನ ಕಾರಣ ಅಂತ ಹೇಳಿ ಅಲ್ವಾ. ಅವಾಗ ಏನ್ ಮಾಡ್ತಾನೆ ಅಂತ ಅಳಿಯನಾಗಿರುವಂತಹ ವಿದ್ಯಾಪತಿಯನ್ನು ಹಗ್ಗಗಳಿಂದ ಕಟ್ಟಿ ಹಾಕ್ಬಿಡ್ತಾನೆ, ಮನೆಯಲ್ಲೇ ಬಂಧನ ಮಾಡ್ಬಿಡ್ತಾನೆ. ಯಾಕೆ ಹಗ್ಗದಿಂದ ಕಟ್ಟಿ ಹಾಕೋದು? ಎಲ್ಲಿ ಇವನು ಹೋಗಿ ರಾಜನ್ಗೆ ಹೇಳ್ಬಿಡ್ತಾನೋ ನೀಲಮಾಧವ ಇಲ್ಲಿದ್ದಾನೆ ಅಂತ ಹೇಳಿ ಎತ್ಕೊಂಡು ಹೋಗ್ಬಿಡ್ತಾರೋ ಅಂತ ಹೇಳಿ. ಯಾಕಂದ್ರೆ ಅವನೊಬ್ಬರಿಗೆ ಗೊತ್ತಾಗೋದು ನೀಲಮಾಧವ ಈ ರೀತಿ ಇದ್ದಾನೆ ಅಂತ ಹೇಳಿ, ಯಾರಿಗೂ ಗೊತ್ತಿರಲ್ಲ ಹೊರಗಡೆ ಪ್ರಪಂಚಕ್ಕೆ. ಅದಕ್ಕೆ ಅವನ ಅಳಿಯನನ್ನ ಬಿಡ್ಲೇಬಾರ್ದು ಅಂತ ಹೇಳಿ ಹಗ್ಗವನ್ನ ತಗೊಂಡು ಕಟ್ಟಿ ಹಾಕ್ಬಿಟ್ಟು ಮನೇಲಿ ಕೂರಿಸ್ಬಿಡ್ತಾನೆ. ಸೊ ಎಷ್ಟೋ ದಿನ ಕೆಲ ಸಮಯ ಆಗುತ್ತೆ, ಎಷ್ಟೋ ದಿನ ಕಳಿಯುತ್ತೆ. ಆಮೇಲೆ ತನ್ನ ಮಗಳನ್ ಕೇಳ್ಕೊಂತ ಅಂದ್ರೆ ಮೀನ್ಸ್ ಹೆಂಡತಿಗೆ ರಿಕ್ವೆಸ್ಟ್ ಮಾಡ್ತಾ ಇರ್ತಾನಲ್ವಾ ಲಲಿತೆಗೆ, ನನ್ನ ದಯವಿಟ್ಟು ಹಗ್ಗದಿಂದ ಬಿಡಿಸು, ನಾನು ಹೋಗ್ಬೇಕು ಅಂತ ಹೇಳಿ. ಸೊ ಈ ರೀತಿ ಮಗಳ ಒಂದು ನಿರಂತರ ಬೇಡಿಕೆ ಏನ್ ಅಪ್ಪನ ಮುಂದೆ ಇರ್ತಾ ಇರ್ತಾಳೆ, ಅವನು ವಿದ್ಯಾಪತಿಯನ್ನ ಆ ಬಂಧನದಿಂದ ಮುಕ್ತಗೊಳಿಸ್ತಾನೆ. ಮಗಳು ಹೇಳ್ಕೊಂತ ಇರ್ತಾಳೆ ದಯವಿಟ್ಟು ಪತಿಯನ್ನ ಬಿಡು ಅಂತ ಹೇಳಿ. ಸ್ವಲ್ಪ ದಿನ ಆದ್ಮೇಲೆ ಅವನಿಗೂ ಕರುಣೆ ಬರುತ್ತೆ, ಬಿಟ್ಬಿಡ್ತಾನೆ. ಸೊ ಅವನು ಹೋಗ್ತಾನೆ. ನೀಲಮಾಧವನ ಒಂದು ಅಪರೂಪವಾಗಿರುವಂತಹ, ಅಷ್ಟು ಸುಂದರವಾಗಿರುವಂತಹ ಒಂದು ಶ್ರೀ ವಿಗ್ರಹದ ಒಂದು ಸೌಂದರ್ಯ ಆಗಿರ್ಬೋದು, ಆ ಸ್ಥಳ ಸಿಕ್ಕಿರುವಂತದ್ದಾಗಿರ್ಬೋದು, ಎಲ್ಲವನ್ನು ಕೂಡ ವರ್ಣನೆ ಮಾಡ್ತಾನೆ ಬ್ರಾಹ್ಮಣ. ಯಾರತ್ರ? ಇಂದ್ರದ್ಯುಮ್ನ ರಾಜನ ಹತ್ರ. ಸೊ ಅವಾಗ ತುಂಬಾ ಖುಷಿ ಆಗ್ಬಿಡುತ್ತೆ, ಅಟ್ಲೀಸ್ಟ್ ಗೊತ್ತಾಯ್ತಲ್ಲ ಎಲ್ಲಿದ್ದಾನೆ ನೀಲಮಾಧವ ಅಂತ ಹೇಳಿ. ರಾಜ ಏನ್ ಮಾಡ್ತಾನೆ, ಇಮ್ಮಿಡಿಯೇಟ್ ಆಗಿ ಎಷ್ಟೋ ಜನಗಳ ಜೊತೆ, ಅವನು ಸೇವಕರ ಜೊತೆ ಅವನು ಹೋಗೋದಿಕ್ಕೆ ಶುರು ಮಾಡ್ತಾನೆ. ವಾಪಸ್ ನೀಲಮಾಧವನನ್ನ ಕರೆ ತರಬೇಕು, ಈ ಸುಂದರವಾಗಿರೋ ದೇವಸ್ಥಾನ ಮಾಡ್ಬೇಕು ಅನ್ನೋದು ಆಲ್ರೆಡಿ ಅವನು ಆಲೋಚನೆ ಮಾಡ್ಬಿಡ್ತಾನೆ. ವಿದ್ಯಾಪತಿಯು ಹೋಗ್ಬೇಕಾದ್ರೆ, ಬಹಳ ಬುದ್ಧಿವಂತನಾಗಿರುವಂತಹ ವಿದ್ಯಾಪತಿ ಬ್ರಾಹ್ಮಣ ಏನು ಸಾಸಿವೆ ಕಾಳನ್ನ ಚೆಲ್ಲಿರ್ತಾನೋ, ಅದು ಹೋಗೋ ಅಷ್ಟರಲ್ಲಿ ಸಾಸಿವೆ ಏನಾಗಿರುತ್ತೆ, ಸಾಸಿವೆ ಗಿಡ ಆಗಿ ಬೆಳೆದಿರುತ್ತೆ. ಸೊ ಆ ಗಿಡಗಳನ್ನ ಅನುಸರಿಸಿ ರಾಜ ಏನ್ ಮಾಡ್ತಾನೆ, ನೀಲಮಾಧವ ಇರುವಂತ ಮಾರ್ಗವನ್ನ ಕಂಡ್ಕೊಂತಾನೆ. ಆದ್ರೆ ಅಲ್ಲಿ ಆಶ್ಚರ್ಯ ಏನಾಗುತ್ತೆ ಅಥವಾ ನೋವು ಏನಾಗುತ್ತೆ, ರಾಜನಿಗೆ ಹತಾಶೆ ಏನಾಗುತ್ತೆ, ನಿರಾಶೆ ಏನಾಗುತ್ತೆ ಅಂದ್ರೆ, ಅಲ್ಲಿ ಹೋಗಿದ ತಕ್ಷಣ ನೋಡ್ತಾನೆ ನೀಲಮಾಧವ ಅಲ್ಲಿ ಇರಲ್ಲ. ನೀಲಮಾಧವ ಅದೃಶ್ಯ ಆಗ್ಬಿಟ್ಟಿರ್ತಾನೆ. ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ, ನೀಲಮಾಧವನನ್ನ ಯಾವಾಗ ಕಾಣಕ್ಕಾಗಲ್ವೋ ರಾಜ ಶಬರರ ಆ ಹಳ್ಳಿಯನ್ನು ಆಕ್ರಮಿಸಿ ವಿಶ್ವವಸು ಅನ್ನೋ ಒಬ್ಬ ಶಬರನನ್ನ ಬಂಧಿಸ್ತಾನೆ. ನೀಲಮಾಧವ ಯಾವಾಗ ಕಾಣಿಸಲ್ವೋ ಅವನಿಗೆ ತುಂಬಾ ನೋವಾಗುತ್ತೆ, ಕೋಪನು ಬಂದ್ಬಿಡುತ್ತೆ. ಅವಾಗ ಏನ್ ಮಾಡ್ತಾನೆ, ಆ ಶಬರ ಗುಂಪಿನ ಒಂದು ಏನು ನಾಯಕ ಇರ್ತಾನೆ, ಆ ಒಬ್ಬ ವಿಶ್ವವಸು ಅನ್ನೋ ಶಬರನನ್ನ ಬಂಧಿಸ್ತಾನೆ. ಆ ಕೂಡಲೇ ಅಶರೀರವಾಣಿ ಬರುತ್ತೆ. ಅಂದ್ರೆ ಏನೋ ಮಾಡಿದಿರ, ನೀಲಮಾಧವನೆಲ್ಲ ಔಸಿಟ್ಬಿಟ್ಟಿರ್ತೀರಾ, ಏನೋ ಒಂದು ಆಲೋಚನೆ ಮಾಡ್ತಾ ಅವನನ್ನ ಬಂಧನದಲ್ಲಿ ಇಟ್ಬಿಡ್ತಾನೆ. ಆದ್ರೆ ಭಗವಂತ ಅಶರೀರವಾಣಿದ ಮೂಲಕ ಮಾತಾಡ್ತಾನೆ ಏನಂತ, ಈ ಶಬರನನ್ನು ಈ ಕೂಡಲೇ ಬಿಡುಗಡೆಗೊಳಿಸಿ, ಇವನನ್ನ ಬಂಧನ ಮಾಡಬೇಡಿ, ಮುಕ್ತಗೊಳಿಸಿ, ನೀಲಾದ್ರಿಯ ಮೇಲೆ ನೀನೊಂದು ದೇವಾಲಯವನ್ನ ನಿರ್ಮಿಸು. ಭಗವಂತ ಅಶರೀರವಾಣಿ ಮೂಲಕ ಆರ್ಡರ್ ಮಾಡ್ತಾ ಇದ್ದಾನೆ. ಅವ್ನ್ ಬರೋದಿಕ್ ಮೊದ್ಲು ದೇವಸ್ಥಾನ ಆಗ್ಬೇಕಲ್ಲ. ಮೊದ್ಲೇ ವಿಗ್ರಹ ತಗೋಬರಲ್ಲ ನಾವು, ದೇವಸ್ಥಾನ ಕಟ್ಟಾದ್ಮೇಲೆ ಭಗವಂತ ವಿಗ್ರಹದ ಮೂಲಕ ತಗೋಬರುವಂತದಲ್ವಾ. ಹಾಗಾಗಿ ರಾಜನ್ಗೆ ಆರ್ಡರ್ ಮಾಡ್ತಾ ಇದ್ದಾನೆ ಭಗವಂತ, ಫಸ್ಟ್ ನೀನು ದೇವಾಲಯವನ್ನ ನಿರ್ಮಾಣ ಮಾಡು, ಅಲ್ಲಿ ದಾರು ಬ್ರಹ್ಮನ ರೂಪದಲ್ಲಿ, ಅಂದರೆ ಮರದಿಂದ ಮೈದೋರಿದ ಪರಮ ಸತ್ಯನಾಗಿ ನನ್ನನ್ನು ನೀನು ಕಾಣಲಿರುವೆ. ಭಗವಂತ ಹೇಳ್ತಾ ಇದ್ದಾನೆ, ದಾರು ಬ್ರಹ್ಮ ಮರದ ಮೂಲಕ ಕೆತ್ತಿರುವಂತ ರೂಪದಲ್ಲಿ ನೀನು ನನ್ನನ್ನ ದರ್ಶನ ಮಾಡ್ತೀಯ. ಹಾಗಾಗಿ ಈ ಸಂದರ್ಭದಲ್ಲಿ ನೀನು ನನ್ನ ಈ ನೀಲಮಾಧವನ ರೂಪವನ್ನ ನೋಡೋದಿಕ್ಕೆ ಆಗಲ್ಲ, ದೇವಸ್ಥಾನ ಕಟ್ಟು ಅಂತ ಹೇಳಿ ಭಗವಂತ ಹೇಳ್ತಾನೆ. ಸೊ ಅವಾಗ ಏನ್ ಮಾಡ್ತಾನೆ ರಾಜ ಇಂದ್ರದ್ಯುಮ್ನ, ದೇಗುಲವನ್ನ ಕಟ್ಬೇಕು ಅಂತ ಹೇಳಿ ಬೇಕಾದ ಕಲ್ಲನ್ನ ಬೌಲಮಾಲ ಅನ್ನೋ ಒಂದು ಸ್ಥಳದಿಂದ ತರಿಸ್ತಾನೆ. ನೀಲಕಂದರ ಬೆಟ್ಟದಿಂದ ಅಲ್ಲಿಗೆ ಒಂದು ರಸ್ತೆಯನ್ನ ನಿರ್ಮಾಣ ಮಾಡ್ತಾನೆ. ಪವಿತ್ರವಾಗಿರುವಂತ ಶ್ರೀ ಕ್ಷೇತ್ರ ಅಂದ್ರೆ ಯಾವುದು? ಪುರುಷೋತ್ತಮ ಕ್ಷೇತ್ರ ಅಂದ್ರೆ ಪೂರಿಧಾಮ. ಅದು ಬಂದು ಪೂರಿಧಾಮ ಏನಿದೆ ಶಂಖದ ಆಕಾರದಲ್ಲಿರುವಂತದ್ದು. ಪುರುಷೋತ್ತಮ ಕ್ಷೇತ್ರವಾಗಿರುವಂತ ಪೂರಿಧಾಮ ಬಂದು ಶಂಖದ ಆಕಾರದಲ್ಲಿದೆ. ಆ ಶಂಖದ ಆಕಾರದಲ್ಲಿ ತುದಿ ಭಾಗ ಇದೆ, ಟಿಪ್ಗಳಿದೆ, ಮಧ್ಯಭಾಗ ಇದೆಯಲ್ಲ, ಆ ಶಂಖದ ಹೊಕ್ಕಳ ಅಥವಾ ಮಧ್ಯಭಾಗದಲ್ಲಿ ರಾಜ ಏನ್ ಮಾಡ್ತಾನೆ, ರಾಮಕೃಷ್ಣಪುರ ಅನ್ನೋ ಒಂದು ನಗರವನ್ನ ನಿರ್ಮಾಣ ಮಾಡ್ತಾನೆ. ಇವತ್ತು ನಾವು ಪೂರಿ ಟೆಂಪಲ್ಗೆ ಹೋದ್ರೆ ಅದೇ ಇದು. ಆಗಿನ ಸಂದರ್ಭದಲ್ಲಿ ರಾಮಕೃಷ್ಣಪುರ ಅನ್ನೋ ಒಂದು ಹೆಸರನ್ನ ಪಡೆಯುತ್ತೆ. ಮತ್ತು ದೇವಾಲಯವನ್ನ ಅವನು
ಕಟ್ಟಿಸ್ತಾನೆ. ದೇಗುಲದ ಒಂದು ತುದಿಗೆ ಏನ್ ಮಾಡ್ತಾನೆ ರಾಜ, ಕಳಸವನ್ನ ಕೂಡ ನಿರ್ಮಾಣ ಮಾಡಿಸ್ತಾನೆ. ಆದರೆ ಅದ್ರ ಮೇಲೂ ಕೂಡ ಚಕ್ರವನ್ನ ಇರಿಸ್ತಾನೆ. ನಾವು ನೋಡ್ತೀವಲ್ವಾ, ಯಾರು ಪೂರಿ ಟೆಂಪಲ್ಗೆ ಒಳಗಡೆ ಹೋಗಕ್ಕಾಗಲ್ಲ, ಅವನು ಆ ಪೂರಿ ದೇವಸ್ಥಾನದ ಮೇಲೆ ಇರುವಂತಹ ಸುದರ್ಶನ ಚಕ್ರವನ್ನ ನೋಡಿದ್ರೆ ಸಾಕು ಜೀವನ್ ಮುಕ್ತರಾಗ್ಬಿಡ್ತಾರೆ ಅಲ್ವಾ. ಯಾಕಂದ್ರೆ ರೂಲ್ಸ್ ಏನಿತ್ತು, ಹಿಂದೂಗಳಲ್ಲದೆ ಬೇರೆ ರೀತಿಯಾದಂತಹ ಜಾತಿಗಳು, ಮುಸಲ್ಮಾನ್ಸ್ ಆಗಿರ್ಬೋದು, ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಅವರೆಲ್ಲ ಹಸುಗಳನ್ನ ತಿನ್ನುವಂಥವ್ರು ಅನ್ನೋ ಒಂದು ಆಲೋಚನೆಯಿಂದ ಅಲ್ಲಿ ಅಲೋ ಮಾಡ್ತಾ ಇರ್ಲಿಲ್ಲ. ಹಾಗಾಗಿ ಅಲ್ಲಿ ಯಾರಾದ್ರೂ ಪೂರಿ ಜಗನ್ನಾಥನ ಭಕ್ತಿ ಇದೆ, ಅದ್ರ ಒಳಗಡೆ ಅಲೋ ಇಲ್ಲ ರೂಲ್ಸ್ ಪ್ರಕಾರ. ಅಂಥವ್ರು ಏನ್ ಮಾಡ್ಬೋದು, ಭಗವಂತನ ಸುದರ್ಶನ ಚಕ್ರವನ್ನ ನೋಡಿದ್ರೆ ಸಾಕು, ಜಗನ್ನಾಥನನ್ನ ಒಳಗಡೆ ಹೋಗಿ ಗರ್ಭಗುಡಿಯಲ್ಲಿ ನೋಡಿ ನಮಸ್ಕಾರ ಮಾಡಿದ್ರೆ, ದರ್ಶನ ಮಾಡಿದ್ರೆ ಎಷ್ಟು ಫಲ ಸಿಗುತ್ತೋ ಅಷ್ಟೇ ಫಲ ಆ ಭಕ್ತನಿಗೆ ಹೊರಗಡೆಯಿಂದ ನಮಸ್ಕಾರ ಮಾಡಿದ್ರೆ ಸಿಗುತ್ತೆ ಅಂತ ಮಹಿಮೆ ಇರುವಂತದ್ದು. ಸೊ ಇಂಥ ಚಕ್ರವನ್ನ ಅವನು ಸ್ಥಾಪನೆಯನ್ನ ಮಾಡ್ತಾನೆ. ದೇವಾಲಯವನ್ನ ಬಂಗಾರದ ಅಲಂಕಾರಿಕ ವಸ್ತುಗಳಿಂದ ಸಜ್ಜು ಮಾಡ್ತಾ ಇದ್ದಾನೆ. ನಂತರ ರಾಜ ಇಂದ್ರದ್ಯುಮ್ನ ಏನ್ ಮಾಡ್ತಾನೆ, ಇವಾಗ ದೇವಾಲಯ ಏನೋ ನಿರ್ಮಾಣ ಆಯ್ತು, ಅದು ಉದ್ಘಾಟನೆ ಮಾಡೋರು ಯಾರು, ನೀಲಮಾಧವನನ್ನ ಪ್ರತಿಷ್ಠಾಪನೆ ಮಾಡ್ಬೇಕು ಅಂದ್ರೆ ಅಲ್ಲಿ ಸಾಮಾನ್ಯ ಪೂಜಾರಿ ಸಾಕಾಗಲ್ಲ ಅಲ್ವಾ. ನಾವು ಮಾಮೂಲಿ ದೇವಸ್ಥಾನ ಕಟ್ಟಿದ್ರೆ ಪೂಜಾರಿಗಳನ್ನ ಕರ್ಕೊಬರ್ತೀವಿ, ಹೋಮ ಹವನಗಳು, ಪ್ರತಿಷ್ಠಾಪನೆ, ಈ ರೀತಿಯಾದಂತ ವಿಧಾನದ ಮೂಲಕ ಭಗವಂತನನ್ನ ಪ್ರತಿಷ್ಠಾಪನೆ ಮಾಡುವಂಥದ್ದು ಅಲ್ವಾ ಪದ್ಧತಿ. ಆದ್ರೆ ಇಲ್ಲಿ ಇಂದ್ರದ್ಯುಮ್ನ ರಾಜ ಏನ್ ಮಾಡ್ತಾನೆ, ನೀಲಮಾಧವನ ಒಂದು ಪ್ರತಿಷ್ಠಾಪನೆಗೋಸ್ಕರ ಅಥವಾ ದೇವಾಲಯದ ಉದ್ಘಾಟನೆ ಮಾಡೋದಕ್ಕೋಸ್ಕರ ಬ್ರಹ್ಮನನ್ನ ಕರಿಬೇಕು ಅಂತ ಹೇಳಿ ಅವನ್ ಏನ್ ಮಾಡ್ತಾನೆ, ಭೂಲೋಕದಿಂದ ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಎಂತ ಪವರ್ಫುಲ್ ರಾಜ ಅಲ್ವಾ ಇವನು ಇಂದ್ರದ್ಯುಮ್ನ ರಾಜ. ಸೊ ಭೂಲೋಕದಿಂದ ಬ್ರಹ್ಮಲೋಕಕ್ಕೆ ಹೋಗ್ಬೇಕಾದ್ರೆ ಸುಮಾರು ವರ್ಷಗಳು ಕಳೆದೋಗ್ಬಿಡುತ್ತೆ. ಆ ವರ್ಷಗಳು ರಾಜನ್ಗೆ ಗೊತ್ತೇ ಆಗಲ್ಲ. ಏನು ದೇವಸ್ಥಾನವನ್ನ ಕಟ್ಟಿರ್ತಾನೆ, ಹೋಗಿ ವಾಪಸ್ ಬರೋ ಅಷ್ಟರಲ್ಲಿ ದೇವಸ್ಥಾನ ಬಂದು ಸಮುದ್ರ ತೀರದಲ್ಲಿ ಇರುವಂತದ್ದಲ್ವಾ ಪೂರಿ ಕ್ಷೇತ್ರ. ಸೊ ಅದೇನಾಗುತ್ತೆ, ಸಮುದ್ರ ತೀರಕ್ಕೆ ಹತ್ತಿರ ಇದ್ದಿದ್ರಿಂದ ಆ ಮರಳಿನಿಂದ ಆ ದೇವಸ್ಥಾನ ಏನಾಗುತ್ತೆ, ನೋಡ್ಕೊಳ್ಳೋರು ಇರಲ್ಲ ಅಲ್ವಾ. ರಾಜನ ಹೊರಟೋದ, ಪೀಳಿಗೆ ಮುಗ್ದೋಗ್ಬಿಡುತ್ತೆ, ಬೇರೆ ಬೇರೆ ರಾಜ್ಯಗಳು ಬಂದಾಯ್ತು, ಅಷ್ಟು ವರ್ಷಗಳ ಕಾಲ ದೀರ್ಘಕಾಲವಾದಂತ ಪ್ರಯಾಣ ಆಗಿರುತ್ತೆ ವಾಪಸ್ ಬರೋ ಅಷ್ಟರಲ್ಲಿ ದೇವಸ್ಥಾನ ಕೂಡ ಮುಚ್ಚೋಗ್ಬಿಡುತ್ತೆ. ರಾಜ ಇಂದ್ರದ್ಯುಮ್ನ ಬ್ರಹ್ಮಲೋಕಕ್ಕೆ ಹೋಗಿದ್ರಿಂದ ಆದ್ಮೇಲೆ ಸುರದೇವ ಅನ್ನೋ ರಾಜ, ಅದಾದ್ಮೇಲೆ ಗಲಮಾಧವ ಅನ್ನೋ ಒಬ್ಬ ರಾಜ ಆ ಪ್ರದೇಶಕ್ಕೆ, ಆ ಪ್ರಾಂತ್ಯಕ್ಕೆ ಆಳ್ವಿಕೆಯನ್ನ ಮಾಡ್ತಾ ಇರ್ತಾರೆ. ಬಹಳ ಕಾಲದವರೆಗೆ ಮರಳಿನಿಂದ ಮುಚ್ಚೋಗಿರುವಂತಹ ದೇವಸ್ಥಾನವನ್ನ ಗಲಮಾಧವ ರಾಜ ಏನ್ ಹೊರಗಡೆ ತೆಗೆಸ್ತಾನೆ. ಮರಳಿಂದ ಹೊರ ತೆಗೆದು ಸ್ವಲ್ಪ ದಿನಗಳ ಆದ್ಮೇಲೆ ರಾಜ ಇಂದ್ರದ್ಯುಮ್ನ ಏನ್ ಮಾಡ್ತಾನೆ, ಬ್ರಹ್ಮಲೋಕದಿಂದ ಆಮಂತ್ರಣ ಕೊಟ್ಟಾದ್ಮೇಲೆ ವಾಪಸ್ ಬರ್ತಾನೆ ಇಂದ್ರದ್ಯುಮ್ನ ರಾಜ. ಅದು ವಾಪಸ್ ಬಂದ್ರೆ ಅಲ್ಲಿ ಸೀರೆ ಚೇಂಜ್ ಆಗ್ಬಿಟ್ಟಿರುತ್ತೆ, ದೃಶ್ಯನೇ ಚೇಂಜ್ ಆಗ್ಬಿಡುತ್ತೆ. ನಿರ್ಮಾಣ ಮಾಡಿದ್ದು ಇಂದ್ರದ್ಯುಮ್ನ ಭಗವಂತನ ಆಜ್ಞೆ ಮೇಲೆಗೆ. ಆದ್ರೆ ಇಲ್ಲಿ ಗಲಮಾಧವ ರಾಜ ಏನ್ ಮಾಡ್ತಾನೆ, ಇಲ್ಲ ನಾನು ನಿರ್ಮಾಣ ಮಾಡಿರೋಂಥದ್ದು, ನಾನೇ ಇದಕ್ಕೆ ಸಾಕ್ಷಿ, ನಾನೇ ಮಾಡಿರೋಂಥದ್ದಕ್ಕೆ. ಅಟ್ ಪ್ರೆಸೆಂಟ್ ರಾಜ ಯಾರಾಗಿರ್ತಾನೆ, ಗಲಮಾಧವ, ಜನಗಳಿಗೆ ಗೊತ್ತಿಲ್ಲ ಅಲ್ವಾ. ಸೊ ಅದಕ್ಕೆ ಗಲಮಾಧವ ಏನ್ ಮಾಡ್ತಾನೆ, ನಾನೇ ಇದಕ್ಕೆ ನಿರ್ಮಾತ ಅನ್ನೋದನ್ನ ಹಕ್ಕನ್ನ ಚಲಾಯಿಸೋದಕ್ಕೆ ಶುರು ಮಾಡ್ತಾನೆ. ದೇಗುಲದ ಅದಕ್ಕೆ ಸಾಕ್ಷಿ ಯಾರು ಗೊತ್ತಾ, ದೇವಾಲಯದ ಒಂದು ಬಳಿ ಇದ್ದಂತಹ ಆಲದ ಮರದಲ್ಲಿ ಭೂಷಂಡಿ ಅನ್ನೋ ಒಂದು ಕಾಗೆ ಸತತವಾಗಿ ರಾಮನಾಮದ ಜಪವನ್ನ ಮಾಡ್ತಾ ಇರುತ್ತೆ. ಬಹಳ ಯುಗಗಳಿಂದ, ವರ್ಷ ಅಲ್ಲ ಬಹಳ ಯುಗಗಳಿಂದ ಅದು ಅಷ್ಟು ದೀರ್ಘ ಆಯುಷ್ಯ ನೋಡಿ ಅದಕ್ಕೆ. ರಾಮನಾಮನ ಒಂದು ಜಪದಲ್ಲಿ ನಿರಂತರವಾಗಿರುತ್ತೆ. ಆ ಆಲದ ಮರದಲ್ಲಿದ್ದಂತ ತನ್ನ ಮನೆಯಿಂದ ಆ ಕಾಗೆ ಏನ್ ಮಾಡುತ್ತೆ, ದೇಗುಲದ ಸಂಪೂರ್ಣ ನಿರ್ಮಾಣವನ್ನ ನೋಡಿರುತ್ತೆ. ನೋಡಿ, ಸಾಮಾನ್ಯ ಅಲ್ಲ ಕಾಗೆ. ಈ ಕಾಗೆ ಏನಿದೆ, ಭಗವಂತನ ಭಕ್ತ, ರಾಮನಾಮ ಹೇಳ್ಬೇಕು ಅಂದ್ರೆ ಅದು ಅದರಲ್ಲೂ ಕಾಗೆ ಪಕ್ಷಿಯಾಗಿ ಅಂದ್ರೆ ಖಂಡಿತ ಪೂರ್ವ ಜನ್ಮದ ಸುಕೃತಿ, ಅದು ಭಗವಂತನ ಕೃಪೆ ಖಂಡಿತ ಪರಿಪೂರ್ಣದಲ್ಲಿ ಆಗಿರುತ್ತೆ ಆ ಪಕ್ಷಿಗೆ ಅಲ್ವಾ. ಸೊ ಆ ಕಾಗೆ ಏನ್ ಮಾಡುತ್ತೆ, ಇಂದ್ರದ್ಯುಮ್ನ ರಾಜ ಶುರುವಿಂದ ಹಿಡಿದು ಎಂಡ್ ಮಾಡೋವರೆಗೂ, ಅವನು ಬ್ರಹ್ಮಲೋಕಕ್ಕೆ ಹೋಗಿ ವಾಪಸ್ ಬರೋವರೆಗೂ ಕೂಡ ಕಾಗೆ ಪ್ರತ್ಯಕ್ಷ ರೂಪಿಯಾಗಿ ಸಾಕ್ಷಿ ರೂಪದಲ್ಲಿ ಅಲ್ಲಿ ನೆಲೆ ನಿಂತಿರುತ್ತೆ, ರಾಮನಾಮನ ಒಂದು ಜಪವನ್ನ ಮಾಡ್ತಾ. ಹಾಗಾಗಿ ಅದು ರಾಜ ಇಂದ್ರದ್ಯುಮ್ನನು ದೇಗುಲವನ್ನು ನಿರ್ಮಿಸಿದನೆಂದು, ಅವನಿಲ್ಲದಿದ್ದಾಗ ದೇಗುಲವು ಸಮುದ್ರದ ಮರಳಿನಿಂದ ಮುಚ್ಚಿ ಹೋಯಿತೆಂದು ತಿಳಿಸಿತು. ಎಲ್ಲವನ್ನು ಕೂಡ ಅದು ಹೇಳುತ್ತೆ. ಅದು ನಂತರ ರಾಜ ಗಲಮಾಧವನು ಆ ದೇಗುಲವನ್ನು ಮರಳಿನ ರಾಶಿಯಿಂದ ಹೊರತೆಗೆದನೆಂದೂ ಸಹ ಎಲ್ಲ ಕಂಪ್ಲೀಟ್ ಆಗಿ ಸಾಕ್ಷಿಯಾಗಿ ಹೇಳುತ್ತೆ. ರಾಜ ಗಲಮಾಧವ ಏನ್ ಮಾಡ್ತಾನೆ, ಸತ್ಯವನ್ನ ಮುಚ್ಚಿಟ್ಟ ಅದಕ್ಕೋಸ್ಕರ ಬ್ರಹ್ಮ ಏನ್ ಮಾಡ್ತಾನೆ, ಬಂದು ನೀನು ಬೇರೆ ಒಂದು ಪಶ್ಚಿಮ ದಿಕ್ಕಿಗೆ ಹೋಗಿ ನೀನು ಆಳ್ವಿಕೆಯನ್ನ ಮಾಡಿ, ಇಲ್ಲಿ ಇರ್ಬೇಡ ಅಂತ ಹೇಳಿ ಏನು ಆ ಒಂದು ಆಳ್ವಿಕೆ ಇಂದ್ರದ್ಯುಮ್ನ ರಾಜನ ಆಳ್ವಿಕೆಯಲ್ಲಿತ್ತು ಅದನ್ನ ಇಂದ್ರದ್ಯುಮ್ನನಿಗೆ ವಾಪಸ್ಸು ಕೊಡಿಸ್ತಾರೆ ಬ್ರಹ್ಮದೇವರು. ನಂತರ ಇಂದ್ರದ್ಯುಮ್ನ ರಾಜ ಏನ್ ಮಾಡ್ತಾರೆ, ಬ್ರಹ್ಮನನ್ನ ದೇವಾಲಯ ಮತ್ತೆ ಅತಿ ಉನ್ನತವಾಗಿರುವಂತಹ ಮುಕ್ತಿಯನ್ನ ಕೊಡಬಲ್ಲಂತಹ ಶ್ರೀ ಕ್ಷೇತ್ರ ಅಂತ ಪ್ರಸಿದ್ಧವಾಗಿರುವಂತಹ ಸುತ್ತಲಿನ ಪ್ರದೇಶವನ್ನು ಉದ್ಘಾಟನೆ ಮಾಡೋದಕ್ಕೆ ಪ್ರಾರ್ಥನೆಯನ್ನ ಮಾಡ್ತಾರೆ. ಕೇಳ್ತಾರೆ, ಕಂಪ್ಲೀಟ್ ಪೂರಿ ಒಂದು ಧಾಮದ ಒಂದು ಉದ್ಘಾಟನೆಯನ್ನ ನೀವು ಮಾಡ್ಬೇಕು ಅಂತ ಹೇಳಿ. ಆದ್ರೆ ಬ್ರಹ್ಮದೇವರು ಏನ್ ಹೇಳ್ತಾರೆ, ಈ ಶ್ರೀ ಕ್ಷೇತ್ರ ಇದೆಯಲ್ಲ, ಇದು ಭಗವಂತನ ಕೃಷ್ಣನ
ಅಂತರಂಗ ಶಕ್ತಿಯಿಂದ ಇಲ್ಲಿ ಕಾಣಿಸ್ಕೊಂಡಿದೆ ನೋಡಪ್ಪ. ಉದ್ಘಾಟನೆ ಮಾಡುವಂಥದ್ದು ಈಗ ನಾವು ನೋಡ್ತೀವಲ್ವಾ, ಏನಾದ್ರು ಆಫೀಸ್ ಉದ್ಘಾಟನೆ ಮಾಡ್ಬೇಕು ಅಥವಾ ದೊಡ್ಡ ದೊಡ್ಡ ಕಂಪನಿಗಳು ಉದ್ಘಾಟನೆ ಮಾಡ್ಬೇಕು ಅಥವಾ ಇನ್ನೇನೋ ಉದ್ಘಾಟನೆ ಮಾಡ್ಬೇಕು ಅಂದ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಕರಿತೀವಿ. ಅದೇ ಇಲ್ಲಿ ಉದ್ಘಾಟನೆ ಮಾಡ್ಬೇಕು ಅಂದ್ರೆ ಇದು ಏನೋ ಹೊಸದಾಗಿ ಕಟ್ಟಿರೋದಲ್ಲ ಪೂರಿಧಾಮ ಅನ್ನೋದು. ಪೂರಿಧಾಮ ಏನಿದೆ, ವೃಂದಾವನ ಧಾಮ ಆಗಿರ್ಬೋದು, ಆಯಾಪುರ ಆಗಿರ್ಬೋದು, ಹರಿದ್ವಾರ ಆಗಿರ್ಬೋದು, ಋಷಿಕೇಶ ಆಗಿರ್ಬೋದು, ಭಗವಂತನ ಧಾಮಗಳು ಏನಿದೆ ನೋಡಿ, ಪ್ರತಿಯೊಂದೂ ಕೂಡ ಈ ಪ್ರಪಂಚಕ್ಕೆ ಸೇರಿದಲ್ಲ. ಭಗವಂತನ ಅಂತರಂಗ ಶಕ್ತಿಯಿಂದನೇ ಪ್ರಕಟ ಆಗಿರುವಂತದ್ದು ಪ್ರತಿಯೊಂದು. ಈಗ ವೃಂದಾವನ ಫಾರ್ ಎಕ್ಸಾಂಪಲ್, ವೃಂದಾವನ ಈ ಬೆಂಗಳೂರು ಹುಟ್ಟದಂಗ್ ಹುಟ್ಟಿಲ್ಲ ಅದು. ಭಗವಂತ ಹೇಗೆ ಭಗವಂತನ ಧಾಮದಿಂದ ಕೆಳಗಡೆ ಭಗವಂತ ಬರ್ತಾನೋ, ಕೃಷ್ಣ ಬರ್ತಾನೋ, ಅದೇ ರೀತಿ ಕೃಷ್ಣನ ಧಾಮವಾಗಿರುವಂತ ವೃಂದಾವನವೂ ಕೂಡ ಮೇಲಿನ ಆಧ್ಯಾತ್ಮಿಕ ಧಾಮದಿಂದ ಕೆಳಗಡೆ ಭೂಲೋಕಕ್ಕೆ ಬರುತ್ತೆ. ಭಗವಂತನ ಲೀಲೆಗೋಸ್ಕರ ಕೆಳಗಡೆ ಧಾಮನೂ ಕೂಡ ಬರುತ್ತೆ. ಕೃಷ್ಣ ಬೇರೆ ಅಲ್ಲ, ಕೃಷ್ಣನ ನಾಮ ಬೇರೆ ಅಲ್ಲ, ಕೃಷ್ಣನ ರೂಪ ಬೇರೆ ಅಲ್ಲ, ಕೃಷ್ಣನ ಲೀಲೆ ಬೇರೆ ಅಲ್ಲ, ಕೃಷ್ಣನ ಧಾಮ ಬೇರೆ ಅಲ್ಲ. ಹಂಗೆ ಪುರುಷೋತ್ತಮ ಕ್ಷೇತ್ರ ಆಗಿರುವಂತ ಪೂರಿ ಧಾಮವೂ ಕೂಡ ಭಗವಂತನ ವೈಕುಂಠ ಲೋಕದಿಂದ ಧರೆಗೆ ಇಳಿದಿರುವಂತದ್ದು. ಅದು ಸಾಮಾನ್ಯವಾಗಿರುವಂತ ಸ್ಥಳ ಅಲ್ಲ, ಅದು ಶ್ರೀ ಕ್ಷೇತ್ರ. ಹಾಗಾಗಿ ಇದನ್ನ ಉದ್ಘಾಟನೆ ಮಾಡುವಂತ ಶಕ್ತಿ ನನ್ನಲ್ಲಿಲ್ಲ, ಸ್ಥಾಪಿಸುವಂತ ಶಕ್ತಿ. ಯಾಕಂದ್ರೆ ಇದು ಸ್ವಯಂ ಶ್ರೀ ಹರಿಯ ಅಂತರಂಗ ಶಕ್ತಿಯಿಂದ ಪ್ರಕಟ ಆಗಿರುವಂತದ್ದು. ಇದನ್ನ ಉದ್ಘಾಟನೆ ಮಾಡುವಷ್ಟು ದೊಡ್ಡವನು ನಾನಲ್ಲ ಅಂತ ಹೇಳಿ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ. ಜಗನ್ನಾಥ ಮತ್ತು ಅವನ ಧಾಮವು ಅವನ ಕೃಪೆಯಿಂದ ಈ ಭೌತಿಕ ಜಗತ್ತಿನಲ್ಲಿ ನಿರಂತರವಾಗಿರುತ್ತದೆ. ಭಗವಂತನ ಕೃಪೆಯಿಂದನೇ ಈ ಭೌತಿಕ ಜಗತ್ತಿನಲ್ಲಿ ಈ ಧಾಮ ಇರುತ್ತೆ. ಆದ್ದರಿಂದ ನಾನು ದೇಗುಲದ ತುದಿಗೆ ಬಾವುಟವೊಂದನ್ನಿರಿಸಿ ಹೀಗೆ ಹರಸುತ್ತೇನೆ. ನೋಡಪ್ಪ, ನಾನು ಉದ್ಘಾಟನೆ ಮಾಡಕ್ಕಾಗಲ್ಲ, ಅಷ್ಟು ದೊಡ್ಡವನಲ್ಲ. ಭಗವಂತನ ಅಂತರಂಗ ಶಕ್ತಿಯಿಂದ ಪ್ರಕಟವಾಗಿರುವಂತದ್ದು ಈ ಐಹಿಕ ಪ್ರಪಂಚದ ಜೀವಿಯಾಗಿರುವಂತ ನಾನು ಉದ್ಘಾಟನೆ ಮಾಡಕ್ಕಾಗಲ್ಲ. ಆದ್ರೆ ಒಂದನ್ ಮಾಡ್ತೀನಿ, ಬಾವುಟವನ್ನ ಇಡ್ತೀನಿ. ಇವತ್ತಿಗೂ ನಾವು ನೋಡ್ತೀವಲ್ವಾ, ಪೂರಿ ಟೆಂಪಲ್ ಅಲ್ಲಿ ಪ್ರತಿನಿತ್ಯವೂ ಕೂಡ ಫ್ಲಾಗ್ ನ ಚೇಂಜ್ ಮಾಡ್ತಾರೆ. ಪೂರಿಯಲ್ಲಿ ಬಾವುಟವನ್ನ, ಬಹಳ ಆಸ್ಪಿಷಿಯಸ್ ಅದು. ಸೊ ಈ ರೀತಿ ಬಾವುಟವೊಂದವನ್ನ ಇಟ್ಬಿಟ್ಟು ಬ್ರಹ್ಮದೇವರು ಈ ರೀತಿ ಹರಿಸ್ತಾ ಇದ್ದಾರೆ. ಏನದು, ಯಾರು ದೂರದಿಂದಲೇ ಈ ಬಾವುಟವನ್ನು ವೀಕ್ಷಣೆ ಮಾಡ್ತಾರೋ, ಅದಕ್ಕೆ ನಮಸ್ಕಾರವನ್ನ ಸಲ್ಲಿಸ್ತಾರೋ, ಪ್ರಣಾಮಗಳನ್ನ ಸಲ್ಲಿಸ್ತಾರೋ, ಅವರು ಸುಲಭವಾಗಿ ಮುಕ್ತಿಯನ್ನು ಹೊಂದುತ್ತಾರೆ. ನೋಡಿದ್ರೆ ಆ ಪೂರಿ ಪ್ಲೇಸ್ ಎಷ್ಟು ಅದ್ಭುತವಾಗಿದೆ ಅಂದ್ರೆ, ಪೂರಿ ಟೆಂಪಲ್ಗೆ ಹೋಗ್ಬೇಕು ಅಂತ ಏನಿಲ್ಲ, ಹೊರಗಡೆ ನಿಂತು ಸುದರ್ಶನ ನಮಸ್ಕಾರ ಮಾಡಿದ್ರೆ ಸಾಕು, ಜೀವನ್ ಮುಕ್ತನಾಗ್ತಾನೆ. ಕೇವಲ ಬಾವುಟಕ್ಕೆ ನಮಸ್ಕಾರ ಮಾಡಿದ್ರೆ ಸಾಕು, ಅವನು ಕೂಡ ಐಹಿಕ ಬಂಧನಗಳಿಂದ ಮುಕ್ತಿಯನ್ನ ಪಡಿತಾನೆ. ಸಂದೇಹ ಬೇಡ, ಸಂಶಯ ಬೇಡ, ಒಂದೇ ಬಾರಿ ಸಾಕು. ನೋಡಿದ್ವಾ, ಅವನ ಜೀವನ ಖಂಡಿತ ಉದ್ಧಾರ ಆದಾಗ್ಲೇನೆ. ಇದು ಬ್ರಹ್ಮನ ಆಶೀರ್ವಾದ. ಇದಾದ ಕೆಲವು ಕಾಲದ ನಂತರ ರಾಜ ಇಂದ್ರದ್ಯುಮ್ನ ಶ್ರೀ ನೀಲಮಾಧವನನ್ನ ಅಲ್ಲ, ನೀಲಮಾಧವ ಅವನ ಅದೃಶ್ಯ ಆಗಿರ್ತಾನಲ್ಲ, ಇನ್ ಹೆಂಗ್ ನೋಡುದು ಅವನನ್ನ, ಅವನಿಗೆ ಮನಸ್ಸಿನಲ್ಲಿ ಬಹಳ ಹತಾಶೆ ಆಗೋದಕ್ಕೆ ಶುರು ಆಗುತ್ತೆ. ತನ್ನ ಜೀವನನೇ ಅಪ್ರಯೋಜಕ, ವೇಸ್ಟ್ ಅಂತ ಹೇಳಿ ಅವನೇನ್ ಮಾಡ್ತಾನೆ, ಕುಶಾ ಹುಲ್ಲಿನಿಂದ ಮಾಡಿದ ಹಾಸಿಗೆಯಲ್ಲಿ ಮಲಗಿ, ಹುಲ್ಲಿನ ಹಾಸಿಗೆಯನ್ನ ಮಾಡ್ಕೊಂಡು ಉಪವಾಸ ಮಾಡ್ತಾ ನಾನು ಜೀವನನೇ ಉಪವಾಸ ಮಾಡ್ತಾ ಶರೀರವನ್ನ ತ್ಯಜಿಸ್ಬಿಡ್ತೀನಿ, ನನಗೆ ಬೇಡ ಈ ಜೀವನ ಅಂತ ಹೇಳಿ ಶುರು ಮಾಡ್ತಾನೆ. ಆ ಸಮಯದಲ್ಲಿ ಜಗನ್ನಾಥ ಏನ್ ಮಾಡ್ತಾನೆ, ಕನಸಿನಲ್ಲಿ ಬರ್ತಾನೆ. ಕನಸಿನಲ್ಲಿ ಬಂದು, ನನ್ನ ಪ್ರಿಯ ರಾಜ, ಕಳವಳ ಪಡ್ಕೋಬೇಡ ನೀನು, ನಾನು ಬಂಕಿ ಮುಹಾನ್ ಎಂಬ ಜಾಗದಲ್ಲಿ ದಾರು ಬ್ರಹ್ಮನ್ ಎಂಬ ಕಟ್ಟಿಗೆಯ ರೂಪದಲ್ಲಿ ಸಮುದ್ರದಲ್ಲಿ ತೇಲುತ್ತಾ ಬರುತ್ತೇನೆ. ನೋಡಿದ ಸ್ವಯಂ ಜಗನ್ನಾಥನಲ್ಲಿ ಪೂರಿ ಪ್ಲೇಸ್ ಅಲ್ಲಿ ಏನು ಮರ ಯೂಸ್ ಮಾಡ್ತಾರೆ ನೋಡಿ, ದಿವ್ಯವಾಗಿರುವಂತ ಮರ ಅದು. ಸಾಮಾನ್ಯವಾಗಿರೋ ವುಡ್ ಅಂತ ನಾವು ಕನ್ಸಿಡರ್ ಮಾಡಬಾರ್ದು. ಭಗವಂತ ಪ್ರಥಮವಾಗಿ ಅಲ್ಲಿ ಬರ್ಬೇಕಾದ್ರೆ ಅವ್ನು ಹೇಳ್ತಾ ಇದ್ದಾನೆ, ಯಾರು ಹೋಗಿ ಕಟ್ ಮಾಡಿಲ್ಲ, ಮರವನ್ನ ಕಟ್ ಮಾಡಿ ತಗೊಂಡ್ ಬಂದಿಲ್ಲ. ಅವನೇನ್ ಹೇಳ್ತಾ ಇದ್ದಾನೆ, ಬಂಕಿ ಮುಹಾನ್ ಅನ್ನೋ ಒಂದು ಪ್ಲೇಸ್ ಅಲ್ಲಿ, ನದಿಯಲ್ಲಿ ನಾನು ಏನ್ ಮಾಡ್ತೀನಿ, ದಾರು ಬ್ರಹ್ಮ ಅನ್ನೋ ಒಂದು ಕಟ್ಟಿಗೆಯ ರೂಪದಲ್ಲಿ ಸಮುದ್ರದಲ್ಲಿ ತೇಲ್ತಾ ನಾನು ಬರ್ತೀನಿ. ಹಾಗಿದ್ಮೇಲೆ ಮರ ಬೇರೆ ಅಲ್ಲ, ಜಗನ್ನಾಥ ಬೇರೆ ಅಲ್ಲ, ನಾನ್ ತೇಲ್ಕೊಂಡ್ ಬರ್ತೀನಿ, ನೀನ್ ತಗೊಂಡ್ ಬಾ, ಅದನ್ನ ಮಾಡು, ರೂಪವನ್ನ ಮಾಡು ಅಂತ ಹೇಳಿ ಭಗವಂತ ಕನ್ಸಲ್ಲಿ ಬಂದು ಹೇಳ್ತಾ ಇದ್ದಾನೆ. ರಾಜ ಇಮಿಡಿಯೇಟ್ ಆಗಿ ತನ್ನ ಸೈನಿಕರ ಜೊತೆಗೆ ಆ ಜಾಗಕ್ಕೆ ಹೋಗ್ತಾನೆ. ಮತ್ತೆ ತೀರದಲ್ಲಿ ಅತೀ ದೊಡ್ಡದಾದಂತ ಶಂಖ, ಚಕ್ರ, ಗದ ಮತ್ತೆ ಪದ್ಮಗಳ ಗುರುತುಗಳು ನೋಡಿ. ಮರ ಅಂದ್ರೆ ಸುಮ್ನೆ ಮರ ಅಲ್ಲ, ಏನೋ ವುಡ್ ಪೀಸ್ ಅನ್ಕೋಬಾರ್ದು ನಾವು. ಆ ಮರದಲ್ಲಿ ಶಂಖದ ಚಿಹ್ನೆ ಇದೆ, ಚಕ್ರದ ಚಿಹ್ನೆ ಇದೆ, ಗದಾ ಮತ್ತೆ ಪದ್ಮಗಳ ಗುರುತುಗಳನ್ನು ಹೊಂದಿರುವಂತ ಮರದ ಕಟ್ಟಿಗೆಯನ್ನ ರಾಜ ನೋಡ್ತಾ ಇದ್ದಾನೆ. ದಾರು ಬ್ರಹ್ಮನ್ ಅಥವಾ ಕಟ್ಟಿಗೆಯು ಬ್ರಹ್ಮನ್ನನ್ನು ತೆಗೆಯಲು ಬಹಳಷ್ಟು ಜನರು ಎಳಿಬೇಕಲ್ಲ, ಅದನ್ನ ಸಮುದ್ರದಿಂದ ಬಂದಿರುವಂತಹ ಕಟ್ಟಿಗೆಯನ್ನ, ಆ ದಾರು ಬ್ರಹ್ಮನನ್ನ ತೆಗಿಬೇಕಲ್ಲ, ಎಷ್ಟೋ ಜನ ಟ್ರೈ ಮಾಡ್ತಾ ಇದ್ದಾರೆ. ಜನಗಳ ಕೈಲಿ 1,000 ಜನ ಸೇರ್ತಾರೆ, ತಳ್ಳಕ್ಕಾಗ್ತಾ ಇಲ್ಲ, ನೂಕಕ್ಕಾಗ್ತಾ ಇಲ್ಲ. ಮತ್ತೆ ಬಲಶಾಲಿಯಾಗಿರುವಂತಹ ಆನೆಗಳನ್ನ ಕಳಿಸ್ತಾನೆ, ಆನೆಗಳಿಗೆ ಚೈನ್ ಹಾಕಿ ಆ ಸೊಂಡ್ಲಲ್ಲಿ ನೂಗ್ಸಕ್ ನೋಡ್ತಾ ಇದ್ದಾನೆ. ಏನು 1,000 ಆನೆಗಳು ಬಂದ್ರು ಆಗ್ತಾ ಇಲ್ಲ, 1,000 ಸೇವಕರುಗಳು ಬಂದ್ರು ಆಗ್ತಾ ಇಲ್ಲ. ಒಂದೇ 1 ಇಂಚಿನಷ್ಟು ಕೂಡ ದಾರು ಬ್ರಹ್ಮ ಅಥವಾ ಮರವನ್ನ ಅಲ್ಗಡ್ಸಕ್ ಆಗ್ತಾ ಇಲ್ಲ. ಏನ್ ಮಾಡೋದು, ರಾಜನ್ ಟೆನ್ಷನ್ ಆಗುತ್ತೆ. ಮತ್ತೆ ಜಗನ್ನಾಥ ಕನ್ಸಲ್ ಬರ್ತಾನೆ,
ನಾನು ನೀಲಮಾಧವನ ರೂಪದಲ್ಲಿದ್ದಾಗ ನನಗೆ ಸೇವೆ ಮಾಡುತ್ತಿದ್ದ ನನ್ನ ಹಿಂದಿನ ಸೇವಕ ವಿಶ್ವವಸು. ನೋಡ್ರ, ಭಗವಂತ ಯಾವತ್ತು ಮರೆಯಲ್ಲ ಭಕ್ತನನ್ನ ಅಲ್ವಾ. ವಿಶ್ವವಸು ಎಷ್ಟು ಕಣ್ಣೀರಲ್ಲಿ ನೀರ್ ಹಾಕ್ತಿರ್ತಾನಲ್ವಾ. ಅಯ್ಯೋ, ನನ್ ಪ್ರತಿನಿತ್ಯ ಎಷ್ಟು ಮಿಸ್ ಮಾಡ್ಕೊಂತಿರ್ತಾನೆ. ರಾತ್ರಿ ಹೋದ್ರೆ ಕಾಲ್ನಡಿಗೆಯಲ್ಲಿ ಕಾಡಿನ ಪ್ರದೇಶಕ್ಕೆ ಹೋಗಿ ಹೂವಗಳು ಗೆಡ್ಡೆ ಗೆಣಸು ಕಲೆಕ್ಟ್ ಮಾಡಿ ನಾನು ನೀಲ ಮಾಧವನನ್ನ ಆರಾಧನೆ ಮಾಡ್ತಾ ಇದ್ದೆ. ಇವತ್ತು ಅವನನ್ನ ನಾನು ಕಳ್ಕೊಬಿಟ್ಟೆ, ನಾನು ಅದೃಶ್ಯ ಆಗ್ಬಿಟ್ಟೆ, ಆ ಸೇವೆ ನನಗೆ ಸಿಗ್ತಾ ಇಲ್ಲ ಅಂತೇಳಿ ಎಷ್ಟು ನೊಂದ್ಕೊಂತಾ ಇರ್ತಾನೆ ಪ್ರತಿನಿತ್ಯ, ಎಷ್ಟು ಕಣ್ಣಲ್ಲಿ ನೀರ್ ಹಾಕ್ತಿರ್ತಾನೆ ಭಗವಂತ ಅಲ್ವಾ ಅವನು. ಅದಕ್ಕೆ ಅವನು ಏನ್ ಮಾಡ್ತಾನೆ, ಫಸ್ಟ್ ನನ್ನ ಆ ಭಕ್ತ ಇದನ್ನಲ್ಲ, ಶಬರ ಭಕ್ತ, ಕಾಡು ಜನದಲ್ಲಿರುವಂತಹ ಭಕ್ತ, ಆ ವಿಶ್ವವಸುವನ್ನ ಕರ್ಕೊಂಡ್ ಬನ್ನಿ, ಅವನಿಂದನೇ ಅವನ್ ಕರ್ಕೊಂಡ್ ಬಂದ್ರೆ ನಾನು ಮೂವ್ ಆಗ್ತೀನಿ. ಮತ್ತೆ ಚಿನ್ನದ ರಥವನ್ನ ಇರಿಸಿ ಇಲ್ಲಿ ಅದ್ರ ಮೇಲೆ ಎತ್ಕೊಂಡು ಹೋಗಿ ಅಂತಾನೆ ಜಗನ್ನಾಥ. ರಾಜೋಚಿತವಾಗಿರುವಂತ ಸೇವೆ ಬಯಸ್ತಾನಲ್ವಾ ಭಗವಂತ. ರಾಜನು ಕನಸಿನಲ್ಲಿ ಹೇಳಿದ್ದನ್ನೆಲ್ಲ ಏನ್ ಮಾಡ್ತಾನೆ, ನೆರವೇರಿಸ್ಬೇಕು ಅಂತ ಹೇಳಿ ಕಾರ್ಯಗತನಾಗ್ತಾನೆ. ಶಬರ ವಿಶ್ವಾವಸುವನ್ನ ಕರ್ಕೊಂಡ್ ಬರ್ತಾನೆ. ದಾರು ಬ್ರಹ್ಮನ ಒಂದು ಬದಿಯಲ್ಲಿ ಒಂದು ಕಡೆ ವಿಶ್ವಾವಸು ಶಬರ ನಿಂತ್ಕೊಂತಾನೆ, ಇನ್ನೊಂದು ಕಡೆ ವಿದ್ಯಾಪತಿ ಬ್ರಾಹ್ಮಣ ನಿಂತ್ಕೊಂತಾನೆ. ಮಧ್ಯ ಚಿನ್ನದ ರಥವನ್ನ ಇರಿಸಿದ ತಕ್ಷಣನೇ ದಾರು ಬ್ರಹ್ಮ ಕಟ್ಟಿಗೆ ಇಮ್ಮಿಡಿಯೇಟ್ ಆಗಿ ಮೂವ್ ಆಗುತ್ತೆ ನೋಡಿ. ಯಾರು ಬೇಕಾಗಿಲ್ಲ, ಆನೆ ಬೇಕಿಲ್ಲ, 1000 ಸೇವಕರು ಕೂಡ ಬೇಕಾಗಿಲ್ಲ, ಇಮ್ಮಿಡಿಯೇಟ್ ಆಗಿ ಭಗವಂತ ಲೈಟ್ ಆಗ್ಬಿಡ್ತಾನೆ. ಅಣೋರಣೀಯಾನ್ ಮಹತೋ ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತಲ್ವ ಜಗದೋದ್ಧಾರನ ಆಡಿಸಲು ಯಶೋದಿನಲ್ಲಿ ಬರುತ್ತಲ್ವಾ. ಅವನು ಅಣುವಿನಲ್ಲಿ ಅವನು ಚಿಕ್ಕದ್ರಲ್ಲಿ ಚಿಕ್ಕ, ಅವನು ದೊಡ್ಡದಾಗಿ ಬೆಳೆದ್ರೆ ತ್ರಿವಿಕ್ರಮನಾಗಿ ಬೆಳೆದು ಬಿಡ್ತಾನ ಅವನು ಅಲ್ವಾ. ಹಾಗಾಗಿ ಅತಿ ಭಾರವಾಗಿರುವಂತ ದಾರು ಬ್ರಹ್ಮ ಅಷ್ಟೇ ಲೈಟ್ ವೇಟ್ ಆಗ್ಬಿಡುತ್ತೆ. ಈವನ್ ರಥಯಾತ್ರದಲ್ಲೂ ಹಾಗೇನೆ. ಸಮಟೈಮ್ಸ್ ರಥನ ಮೂವ್ ಮಾಡಕ್ಕಾಗಲ್ಲ, ಸಮಟೈಮ್ಸ್ ತುಂಬಾ ಈಸಿಯಾಗಿ ಹೋಗ್ಬಿಡ್ತಾನೆ ಅವನು, ಸಮಟೈಮ್ಸ್ ನಿಂತ್ಕೋಗ್ಬಿಡ್ತಾನೆ. ಯಾಕಂದ್ರೆ ಅವನ ಇಚ್ಛೆ, ಯಾರೋ ಭಕ್ತಾದಿಗಳು ಎಳಿತಾ ಇದಾರೆ ಅದಕ್ಕೆ ರಥ ಹೋಗ್ತಾ ಇದೆ ಅಂತ ನಾವ್ ಅನ್ಕೊಳಕ್ ಹೋಗ್ಬಾರ್ದು. ಅವನ ಇಚ್ಛೆ ಆಯ್ತಾ, ಅವ್ನ್ ನಿಂತ್ಕೋಬೇಕಾ, ಎಷ್ಟು ಜನ ಹೇಳಿದ್ರು ಮೂವ್ ಆಗಲ್ಲ. ಅವ್ನ್ ಹೋಗ್ಬೇಕು ಅನ್ಸುತ್ತಾ, ಆರಾಮಾಗಿ ಮೂವ್ ಆಗ್ತಿರುತ್ತೆ ಭಕ್ತರು ಹೇಳಿದ ತಕ್ಷಣನೇ. ಹಾಗಾಗಿ ಭಗವಂತ ಬಹಳ ಲೀಲಾಧಾರಿ ಇವನು, ಲೀಲಾ ವಿನೋದ ಅಲ್ವಾ ಇವನು. ಸೊ ಹಾಗಾಗಿ ಈ ರೀತಿ ಆದ್ಮೇಲೆ ದಾರು ಬ್ರಹ್ಮ ಬರ್ತಾನೆ. ಭಗವಂತನ ಪವಿತ್ರ ನಾಮವನ್ನ ಜಪ ಮಾಡ್ತಾ ಇದ್ದಾರೆ, ಕೀರ್ತನೆ ಮಾಡೋಕ್ ಶುರು ಮಾಡ್ತಾರೆ. ನಂತರ ರಾಜನು ದಾರು ಬ್ರಹ್ಮನನ್ನ ಹಿಡ್ಕೊಂಡು ರಥವನ್ನೇರುವಂತೆ ಭಗವಂತನನ್ನು ಪ್ರಾರ್ಥನೆಯನ್ನ ಮಾಡ್ತಾನೆ. ಆಗ ದಾರು ಬ್ರಹ್ಮ ಸುಲಭವಾಗಿ ರಥದೊಳಗೆ ಇರಿಸೋದಕ್ಕೆ ಸಾಧ್ಯ ಆಗುತ್ತೆ. ಭಗವಂತನನ್ನ, ಕೃಷ್ಣನನ್ನ ನಾವು ಗೆಲ್ಲಬೇಕು ಅಂದ್ರೆ ಕೇವಲ ಶರಣಾಗತಿ, ಭಕ್ತಿ, ಸೇವೆ, ಪ್ರೇಮದಿಂದ ಮಾತ್ರನೇ ಸಾಧ್ಯ. ಜಪ ತಪ ಕೀರ್ತನೆಗಳ ಮೂಲಕ ಭಗವಂತನನ್ನ ಸಂತೋಷದಿಂದ ಅವರು ರಥದಲ್ಲಿ ಕೂರ್ಸ್ಕೊಂತಾ ಇದ್ದಾರೆ. ಅವನು ಕೂಡ ಬರ್ತಾ ಇದ್ದಾನೆ. ನಿಗದಿತ ಸ್ಥಳಕ್ಕೆ, ಒಂದು ಪ್ಲೇಸ್ಗೆ ಅಂತ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಬ್ರಹ್ಮನು ಯಜ್ಞವನ್ನ ಆಚರಣೆ ಮಾಡ್ತಾನೆ. ಬ್ರಹ್ಮ ಯಾವ ಒಂದು ಪ್ಲೇಸ್ ಅಲ್ಲಿ ಯಜ್ಞದ ಒಂದು ಆಚರಣೆಯನ್ನ ಮಾಡ್ತಾನೋ, ಆ ಯಜ್ಞ ಕುಂಡವಿದ್ದಂತಹ ಎತ್ತರದ ವೇದಿಕೆಯ ಮೇಲೆ ನರಸಿಂಹ ದೇವರ ವಿಗ್ರಹವನ್ನ ಸ್ಥಾಪನೆ ಮಾಡ್ತಾರೆ ಬ್ರಹ್ಮದೇವರು. ಈಗಲೂ ಕೂಡ ಪೂರಿ ಧಾಮಕ್ಕೆ ಹೋದ್ರೆ ನರಸಿಂಹನ ಒಂದು ಶ್ರೀ ವಿಗ್ರಹವನ್ನ ನೋಡ್ಬೋದು. ಬ್ರಹ್ಮದೇವರು ಸ್ಥಾಪನೆ ಮಾಡಿದಂತ ನರಸಿಂಹ ಎಷ್ಟನ್ನು ಗೊತ್ತು. ನಾವು ಅದಕ್ಕೆ ಹೋದಾದ್ಮೇಲೆ ಬಹಳ ಲೀಲೆಗಳನ್ನ ಅರ್ಥ ಮಾಡ್ಕೊಂಡು ಧಾಮದ ಮಹಿಮೆಯನ್ನ ನಾವು ಕೇಳಿ ತಿಳ್ಕೊಂಡು ಓದಿ ನಾವು ಹೋಗ್ಬೇಕು, ಅವಾಗ ಹೆಚ್ಚಿನ ಫಲ ಸಿಗುತ್ತೆ. ಈಗ ದೇವಾಲಯ ಇರುವಂತಹ ಜಾಗವೇ ಯಜ್ಞವನ್ನ ಆಚರಣೆ ಮಾಡಿದಂತಹ ಜಾಗ. ಬ್ರಹ್ಮದೇವರು ಯಜ್ಞದ ಆಚರಣೆ ಮಾಡ್ತಾರಲ್ಲ, ಅದೇ ಪೂರಿಧಾಮ. ಮತ್ತೆ ದೇವಾಲಯದ ಒಂದು ಕಾಂಪೌಂಡ್ ಏನಿದೆ ಅಥವಾ ಪ್ರಾಂಗಣ ಏನಿದೆ, ಆ ಮುಕ್ತಿ ಮಂಟಪದ ಪಶ್ಚಿಮ ದಿಕ್ಕಿನಲ್ಲಿ ಹೋದ್ರೆ ನರಸಿಂಹ ದೇವರ ಮೂಲ ವಿಗ್ರಹವನ್ನ ನಾವು ನೋಡ್ಬಹುದು, ದರ್ಶನವನ್ನ ತಗೋಬಹುದು. ದಾರು ಬ್ರಹ್ಮನಿಂದ ಜಗನ್ನಾಥ ದೇವರ ವಿಗ್ರಹವನ್ನ ಕೆತ್ತಲು ರಾಜ ಇಂದ್ರದ್ಯುಮ್ನ ಏನ್ ಮಾಡ್ತಾನೆ, ಸಾಕಷ್ಟು ಶಿಲ್ಪಿಗಳನ್ನ, ಕೆತ್ತನೆ ಮಾಡುವಂತ ಶಿಲ್ಪಿಗಳನ್ನ ಕರೆಸ್ತಾನೆ. ಅವರಲ್ಲಿ ಯಾರಿಗೂ ಕೂಡ ದಾರು ಬ್ರಹ್ಮನನ್ನ ಮುಟ್ಟೋದಕ್ಕೂ ಕೂಡ ಆಗಲ್ಲ, ಕೆತ್ತೋದಿಕ್ ಸಾಧ್ಯನ, ಮುಟ್ಟಕ್ಕೆ ಆಗಲ್ಲ ಅಂದ್ಮೇಲೆ ಇನ್ ಕೆತ್ತಕ್ ಶುರು ಮಾಡ್ತಾರ. ಇನ್ ಕೇಸ್ ಏನಾದ್ರು ನಾನು ಕೆತ್ತತೀನಿ ಅಂತ ಹೇಳಿದ್ದು ಎಕ್ಸ್ಪರ್ಟ್ ಶಿಲ್ಪಿಗಳು ಭೂಮಂಡಲದಲ್ಲಿ, ರಾಜ ಅಲ್ವಾ ಮೊದ್ಲೇ ಎಲ್ಲಾ ಕಡೆಯಿಂದ ಕರೆಸ್ತಾನೆ ಬೆಸ್ಟ್ ಶಿಲ್ಪಿಗಳನ್ನೆಲ್ಲ. ಆದ್ರೆ ಅವ್ರು ಕೆತ್ತಕ್ ಶುರು ಮಾಡ್ತಾ ಇದ್ರೆ ಚೂರಾಗಿ ಹೋಗ್ತಿರುತ್ತೆ, ಕಟ್ಟಿಗೆ ನಿಲ್ತಾನೆ ಇಲ್ಲ, ಶೇಪೆ ಬರ್ತಾ ಇಲ್ಲ. ಕೊನೆಗೆ ಏನಾಗುತ್ತೆ, ಏನಪ್ಪ ಮಾಡೋದು ಅಂತ ಹೇಳಿ ಸುಮಾರು ದಿನ ನೋಡ್ತಾನೆ. ಏನ್ ಮಾಡಿದ್ರು ಕೂಡ ಅಲ್ಲಿ ದಾರು ಬ್ರಹ್ಮನ ಕೆತ್ತೋದಿಕ್ ಸಾಧ್ಯನೇ ಇಲ್ಲ. ಅಲ್ಲಿಗೆ ಪುರಾಣದಲ್ಲಿ ಏನ್ ಹೇಳುತ್ತೆ ಅಂದ್ರೆ, ಶಾಸ್ತ್ರಗಳಲ್ಲಿ 2 ರೀತಿ ಹೇಳ್ತಾರೆ. ಒಂದು, ಸಾಕ್ಷಾತ್ ಜಗನ್ನಾಥನೇ ಒಂದು ವಯಸ್ಸಾಗಿರುವಂತ ಒಂದು ಕಲೆಗಾರನ ರೂಪದಲ್ಲಿ, ಮುದಿ ಕಲೆಗಾರನ ರೂಪದಲ್ಲಿ ಬಂದು ಅವನು ತನ್ನಂಗ್ ತಾನೇ ಅನಂತ ಮಹಾರಾಣ ಅಂತ ಹೇಳಿ ಪರಿಚಯ ಮಾಡ್ಕೊಂತಾನೆ ಅಂತ ಹೇಳಿ ಒಂದು ಕಡೆ ಹೇಳಿದ್ರೆ, ಇನ್ನೊಂದ್ ಏನ್ ಹೇಳ್ತಾರೆ ಅಂದ್ರೆ, ನಾರದ ಪುರಾಣದಲ್ಲಿ ಉತ್ಕಲ ಖಾಂಡದಲ್ಲಿ ಬರುತ್ತೆ. ಅದ್ರ ಪ್ರಕಾರ ದೇವತೆಗಳ ವಾಸ್ತುಶಿಲ್ಪಿ ಯಾರು? ವಿಶ್ವಕರ್ಮ. ಆ ವಿಶ್ವಕರ್ಮ ಭಗವಂತ ವಿಷ್ಣುವಿನ ಇಚ್ಛೆಯ ಮೇರೆಗೆ ಅವನೇನ್ ಮಾಡ್ತಾನೆ, ಬ್ರಾಹ್ಮಣ ರೂಪದಲ್ಲಿ ಬಂದು ವಿಗ್ರಹಗಳನ್ನ ಕೆತ್ತನೆಯನ್ನ ಮಾಡ್ತಾನೆ. ಸಾಮಾನ್ಯ ಮನುಷ್ಯನಿಂದ ಸಾಧ್ಯ ಇಲ್ಲ. ಒಂದು ಕಡೆ ಹೇಳ್ತಾರೆ ಭಗವಂತನೇ ಕಲೆಗಾರನಾಗಿ ಬರ್ತಾನೆ, ಇಲ್ಲ ಇನ್ನೊಂದು ಕಡೆ ಏನ್ ಹೇಳ್ತಾರೆ, ವಿಶ್ವಕರ್ಮ ದೇವತೆಗಳ ಒಂದು ವಾಸ್ತುಶಿಲ್ಪಿಯಾಗಿರುವಂತ ವಿಶ್ವಕರ್ಮ ಬಂದು ಆ ಒಂದು ಜಗನ್ನಾಥನ ವಿಗ್ರಹವನ್ನ ಕೆತ್ತಾನೆ ಅಂತಾನು ಕೂಡ ಶಾಸ್ತ್ರ ಹೇಳುತ್ತೆ. ಅವನು ತನಗೆ ಏನ್ ಹೇಳ್ತಾನೆ, ಒಬ್ಬ ಶಿಲ್ಪಿ ಏನ್ ಹೇಳ್ತಾನೆ, 20 ದಿನ ನನಗೆ ಟೈಮ್ ಬೇಕು,
ಆ 21 ದಿನ ಬಂದು ಕ್ಲೋಸ್ ಆಗಿರುವಂತ ಒಂದು ರೂಮ್ ಬೇಕು ನನಗೆ. ಓಪನ್ ಪ್ಲೇಸ್ ಅಲ್ಲಿ ನಾನು ಮಾಡಲ್ಲ. ಕ್ಲೋಸ್ ಆಗಿರೋ ಭಗವಂತನ ಲೀಲೆ, ಪ್ರತಿಯೊಂದಕ್ಕೂ ಕಾರಣ ಇದ್ದೇ ಇರುತ್ತೆ. ಮುಚ್ಚಿದ ಕೋಣೆಯಲ್ಲಿ ಕೆಲಸ ಮಾಡಲು ಅನುವು ಮಾಡಿಕೊಟ್ಟರೆ ತಾನು ವಿಗ್ರಹವನ್ನು ಕೆತ್ತಿ ರೂಪಿಸುವುದಾಗಿ ವಚನ ಇರ್ತಾನೆ. ಪ್ರಾಮಿಸ್, ಒಂದು ಕಂಡೀಷನ್ ಮೇಲೆ. ನಾನ್ ಕೆತ್ತನೆ ಮಾಡ್ಬೇಕಾದ್ರೆ ಯಾರು ನೋಡ್ಬಾರ್ದು, ಯಾರು ಒಳಗಡೆ ಬರಬಾರ್ದು, ಕ್ಲೋಸ್ ರೂಮ್ ಅಲ್ಲಿ ಇರ್ಬೇಕು ನಾನು. 20 ದಿನ ಆದ್ಮೇಲೆ ಖಂಡಿತ ನಾನು ಈ ವಿಗ್ರಹವನ್ನ ನಿಮ್ಗೆ ಕೊಡ್ತೀನಿ. ಸೊ ಇಮಿಡಿಯೇಟ್ ಆಗಿ ರಾಜ ಏನ್ ಮಾಡ್ತಾನೆ, ಎಲ್ಲಾ ರೀತಿಯಾದಂತ ಸಿದ್ಧತೆಯನ್ನ ಮಾಡಿಸ್ತಾನೆ. ಆ ಮುದಿ ಶಿಲ್ಪಿಯ ಆದೇಶಕ್ಕೆ ಅನುಸಾರವಾಗಿ ಮಿಕ್ಕೆಲ್ಲ ಶಿಲ್ಪಿಗಳು, ಆ ಶಿಲ್ಪಿಗಳು ಬಂದಿರ್ತಾರಲ್ಲ, ಅವ್ರಿಗೊಂದ್ ಸೇವೆ ಸಿಗುತ್ತೆ. ಏನದು, ಶ್ರೀ ವಿಗ್ರಹ ಆಗಿಲ್ಲ ಅಂದ್ರೂ ಕೂಡ ಆ ರಥಗಳನ್ನ ನಿರ್ಮಾಣ ಮಾಡೋದಕ್ಕೆ ರಾಜ ತೊಡಗಿಸ್ತಾನೆ. ನಂತರ ವೃದ್ಧ ಶಿಲ್ಪಿಯು ದಾರು ಬ್ರಹ್ಮನನ್ನು ದೇವಾಲಯದೊಳಗೆ ತೆಗೆದುಕೊಂಡು ಹೋದನು. ಒಳಗಡೆ ಹೋಗ್ತಾನೆ, ತಾನು ಒಬ್ಬನೇ ಒಳಗಿರುವಂಥದ್ದು. 21 ದಿನದ ಒಳಗೆ ಯಾವುದೇ ಕಾರಣಕ್ಕೂ ಸ್ವಲ್ಪವೂ ದೇವಾಲಯದ ಬಾಗಿಲನ್ನು ತೆರೆಯಬಾರದೆಂಬ ಷರತ್ತನ್ನ ಹಾಕ್ತಾನೆ. 14 ದಿನ ಆಯ್ತು, 1 ದಿನ ಆಯ್ತು, 2 ದಿನ ಆಯ್ತು, 10 ದಿನ ಆಯ್ತು, 11, 12, 13, 14, 14 ದಿನಗಳ ಕಾಲನು ಕೂಡ ರಾಜ ಏನ್ ಮಾಡ್ತಾನೆ, ಕೇಳಿಸ್ಕೊಳ್ಳೋದು. ಅಲ್ಲಿ ವಾಕ್ ಮಾಡ್ತಾನೆ. ಸೌಂಡ್ ಬರ್ತಿರುತ್ತೆ, ಕೆತ್ತುವಂತ ಸೌಂಡ್ ಬರ್ತಾ ಇರುತ್ತೆ. ಆ ಒಂದು ಶಿಲ್ಪಿ ಮಾಡ್ತಾ ಇರ್ಬೇಕಾದ್ರೆ ಖುಷಿ ಆಗ್ಬಿಡುತ್ತೆ. ಕೆಲಸ ನಡೀತಾ ಇದೆ, ಸಾಂಗವಾಗಿ ನಡೀತಾ ಇದೆ ಅಂತ ಹೇಳಿ ಹೊರಗಡೆ ಹೋಗಲ್ಲ ಅವನು. ಹೊರಗಡೆ ಯಾವುದೇ ಕಾರಣಕ್ಕೂ ಓಪನ್ ಮಾಡಲ್ಲ. ಹೊರಗಡೆನೆ ಕೇಳಿಸ್ಕೊಂಡು ಓಕೆ ಎಲ್ಲ ಸೇವೆ ನಡೀತಾ ಇದೆ ಅಂತ ಹೇಳಿ ಖುಷಿಯಾಗಿ ಹೊರಟೋಗ್ತಿದ್ದ. 14 ದಿನ ಇದೇ ರೀತಿ ಆಗುತ್ತೆ. ಸೊ ಹೋಗ್ತಾರೆ. 14 ದಿನ ಮುಗಿದ ತಕ್ಷಣನೇ ರಾಜನ್ಗೆ ಇದಕ್ಕೆ ಏನಾಗುತ್ತೆ, ಆ ಸೌಂಡ್, ಕೆತ್ತೋ ಸೌಂಡು ಕೇಳಲ್ಲ. ಅವಾಗ ಅವನ್ಗೆ ಬಹಳ ಆತಂಕ ಬಂದ್ಬಿಡುತ್ತೆ. ಅವನ ಮಂತ್ರಿ ಬೇಡ ಹೇಳ್ತಾ ಇದಾರೆ, ಮಂತ್ರಿ ಜ್ಞಾಪಿಸ್ತಾ ಇದಾರೆ, ಅವ್ರ ಕಂಡೀಷನ್ ಹಾಕಿದ್ದಾರೆ, ನೀವೇನಾದ್ರೂ ಒಳಗಡೆ ಹೋದ್ರಿ ಅಂದ್ರೆ ಬಹುಶಃ ಕೆತ್ತೋದ್ ನಿಲ್ಸ್ಬಿಡ್ಬಹುದು, ದಯವಿಟ್ಟು ಹೋಗ್ಬೇಡಿ, ಕೆಲಸ ಆಗ್ಲಿ, ಸೌಂಡ್ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ಒಳಗಡೆ ಏನೋ ಒಂದ್ ಮಾಡ್ತಾ ಇರ್ತಾರೆ. ಎಷ್ಟೇ ಮಂತ್ರಿ ಹೇಳಿದ್ರು ಕೂಡ ತನ್ನ ರಾಣಿಯ ಸಲಹೆಯ ಮೇರೆಗೆ, ಹೆಂಡತಿ ಹೇಳ್ತಾರೆ ಮೋಸ್ಟ್ಲಿ ಚೆಕ್ ಮಾಡಿ ನೋಡೋಣ ಅಂತ ಹೇಳಿ, ಅವಾಗ ಏನ್ ಮಾಡ್ತಾರೆ, ತನ್ನ ಸ್ವಂತ ಕೈಗಳಿಂದನೇ ಬಲವಂತವಾಗಿ ಆ ದೇವಸ್ಥಾನದ ಆ ಒಂದು ಬಾಗಿಲವನ್ನ ಅವರು ಓಪನ್ ಮಾಡ್ಬಿಡ್ತಾರೆ. ಒಳಗಡೆ ನೋಡಿದ ತಕ್ಷಣನೇ ಆ ವೃದ್ಧ ಶಿಲ್ಪಿ ಮಾಯ ಆಗ್ಬಿಡ್ತಾರೆ, ಕಾಣಿಸಲ್ಲ. ಆದ್ರೆ ಅವನು ಆ ದಾರು ಬ್ರಹ್ಮನ, ಜಗನ್ನಾಥ, ಸುಭದ್ರ ಮತ್ತೆ ಬಲರಾಮರ 3 ರೂಪಗಳಲ್ಲಿ ಅವತಾರ ಮಾಡಿರೋದ್ ನೋಡ್ತಾ ಇದ್ದಾನೆ. ನೀಲಮಾಧವ ಒಬ್ಬ ಅನ್ಕೊಂಡಿರ್ತಾನೆ ರಾಜ. ಪಾಪ ಅವನ್ ಗೊತ್ತಿಲ್ಲ, ಅಲ್ಲಿ ಒಳಗಡೆ ಎಂಟ್ರಿ ಆಗಿದ ತಕ್ಷಣನೇ ಅಲ್ಲಿ ಜಗನ್ನಾಥ್ ಇದ್ದಾನೆ, ಬಲದೇವ್ ಇದ್ದಾನೆ, ಸುಭದ್ರ ಇದ್ದಾನೆ, ಸುದರ್ಶನ್ ಇದಾರೆ ಅಲ್ವಾ. ಮತ್ತೆ ಇನ್ನೊಂದು ಅವ್ನ್ ನೋವೇನಾಗುತ್ತೆ ಗೊತ್ತಾ, 3 ರೂಪದಲ್ಲಿ ನೀಲಮಾಧವ ಇದ್ದಾನೆ, ಆದ್ರೆ ಅವನಿಗೆ ಕೈನಲ್ಲಿ ಬೆರಳಿಲ್ಲ. ನಾವು ಜಗನ್ನಾಥನ ರೂಪ ನೋಡಿದ್ರೆ ಅನ್ಸುತ್ತಲ್ವಾ, ಯೂಶಲಿ ಕೃಷ್ಣ ಅಂದ್ರೆ ತ್ರಿಭಂಗಿ ರೂಪದಲ್ಲಿ ಇರ್ತಾನೆ, ಇದೇನ್ ದೊಡ್ಡ ಕಣ್ಣು, ಕೈ ಅರ್ಧ ಏನೋ ಹಿಂಗೆ ಸ್ಟ್ರೈಟ್ ಆಗಿದೆ, ಕಾಲ್ಗಳು ಕಾಣಿಸ್ತಿಲ್ವಲ್ಲ, ಈ ರೀತಿ ರೂಪ ಯಾಕೆ ಬಂತು ಅಂತ ನಮ್ಗೆ ಕೆಲವೊಂದ್ಸಲಿ ಪ್ರಶ್ನೆಗಳು ಬರುತ್ತಲ್ಲ. ಅದಕ್ಕೆ ಆನ್ಸರ್ ಇಲ್ಲೇ ನೋಡಿ, ಸರಿಯಾಗಿ ಅಲ್ಲಿ ಕೈ ಬೆರಳು ಕೆತ್ತಕ್ ಬಿಟ್ಟಿಲ್ವಲ್ಲ ರಾಜ. ಒಳಗಡೆ ಎಂಟ್ರಿ ಕೊಟ್ಬಿಟ್ನಲ್ಲ, ಅರ್ಧಂಬರ್ಧನೆ, ನಾವ್ ಅನ್ಕೊಂತೀವಿ ಅರ್ಧ ಅಂತ, ಆಕ್ಚುಲಿ ಅದು ಪರಿಪೂರ್ಣ. ಸೊ ಅವ್ರು ಏನ್ ಮಾಡ್ತಾರೆ, ಕೈ ಬೆರಳು ಕಾಣಿಸ್ತಾ ಇಲ್ಲ. ಯೂಶಲಿ ಭಗವಂತ ಅಂದ್ರೆ ನಾವು ಕಾಲ್ ನೋಡ್ತೀವಿ, ಕಾಲದಿಂದ ಸೊಂಟ, ಕೈಗಳು, ಎದೆ ಭಾಗ, ಮುಖ ಭಾಗ ಎಲ್ಲ ದರ್ಶನ ಮಾಡ್ತೀವಿ. ಅಲ್ಲಿ ದರ್ಶನ ಮಾಡ್ಬೇಕು ಅಂದ್ರೆ ಪಾದನೆ ಕಾಣಿಸ್ತಾ ಇಲ್ವಲ್ಲ. ಪರಿಪೂರ್ಣನೇ ಆಗಿಲ್ಲ ವಿಗ್ರಹದ ಕೆತ್ತನೆ. ರಾಜನ ಚಾಣಾಕ್ಷನಾದ ಮಂತ್ರಿ ಶಿಲ್ಪಿಯು ಬೇರಾರೂ ಅಲ್ಲದೆ ಸ್ವಯಂ ಜಗನ್ನಾಥನೇ. ಆ ಮಂತ್ರಿ ಗೊತ್ತಾಗ್ಬಿಡುತ್ತೆ, ಓ ಈ ತರ ಕೆತ್ತಿ ಅದೃಶ್ಯ, ಒಳಗಡೆ ಒಬ್ಬ ವ್ಯಕ್ತಿ ಅದೃಶ್ಯ ಆಗ್ಬೇಕು ಅಂದ್ರೆ ಸಾಕ್ಷಾತ್ ಜಗನ್ನಾಥನೇ ಅಲ್ವಾ. ಖಂಡಿತ ಅವನ್ ಜಗನ್ನಾಥ ಆಗಿದ್ದ. ಮತ್ತೆ ರಾಜ 7 ದಿನಗಳ ವರೆಗೆ ಬಾಗಿಲನ್ನು ತೆರೆದು ತನ್ನ ವಚನವನ್ನು ಮುರಿದಿದ್ದರಿಂದ, ಅಂದ್ರೆ ಇನ್ನು 7 ದಿನ ಬಾಕಿ ಇತ್ತು, ಆ 7 ದಿನ ಕಂಪ್ಲೀಟ್ ಮಾಡಿಲ್ಲ ರಾಜ. 14ನೇ ದಿನ ಆಗಿದ ತಕ್ಷಣನೇ ವಚನ ಮುರಿದು ಅವನು ಓಪನ್ ಮಾಡ್ತಾನೆ. ಜಗನ್ನಾಥನು ತನ್ನನ್ನು ಈ ರೂಪದಲ್ಲಿ ಪ್ರಕಟಗೊಳಿಸ್ಕೊಂಡಿದ್ದಾನೆ ಅಂತ ಸಮಾಧಾನ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲ, ಭಗವಂತನಿಚ್ಛೆ, ಬಹುಶಃ ಇದೇ ರೂಪದಲ್ಲಿ ಭಕ್ತರ ಮೂಲಕ ಸೇವೆ ಸ್ವೀಕಾರ ಮಾಡ್ಬೇಕು ಅಂತ ಹೇಳಿ ಭಗವಂತ ಹಿಂಗಾಗಿರ್ಬೇಕು, ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಅಂತ ಎಷ್ಟೇ ಹೇಳಿದ್ರು ಕೂಡ ಆ ಒಂದು ರಾಜನಿಗೆ ಸಮಾಧಾನ ಆಗ್ತಾ ಇಲ್ಲ. ನಂತರ ರಾಜ ಏನ್ ಮಾಡ್ತಾನೆ, ತನ್ನಿಂದ ಅಪರಾಧ ಆಯ್ತು ಅಂತ ಹೇಳಿ ಬಗದಿ ತನ್ನ ಜೀವನವನ್ನ ಕೊನೆಗಾಣಿಸ್ಬೇಕು ಅಂತ ಹೇಳಿ ಅವನ್ ಏನ್ ಮಾಡ್ತಾನೆ, ಮತ್ತೆ ವಾಪಸ್ಸು ಹುಲ್ಲಿನ ಹಾಸಿಗೆ ಮೇಲೆ ಹೋಗಿ ಉಪವಾಸ ಮಾಡ್ತೀನಿ ಅಂತ ಕುತ್ಕೋಬಿಡ್ತಾನೆ. ಅವಾಗ ಜಗನ್ನಾಥ ಕನ್ಸಲ್ ಬರ್ತಾನೆ. ಜಗನ್ನಾಥ ಹೇಳ್ತಾನೆ, ನಾನು ಈ ನೀಲಾಚಲದಲ್ಲಿ ಜಗನ್ನಾಥನಾಗಿ ದಾರು ಬ್ರಹ್ಮನ ರೂಪದಲ್ಲಿ ನಿರಂತರವಾಗಿರುತ್ತೇನೆ. ಇದು ಭಗವಂತನಿಚ್ಛೆ, ನನ್ನಿಚ್ಛೆ ಇದು. ಈ ರೂಪದಲ್ಲಿ ತ್ರಿಭಂಗಿ ರೂಪದ ಇಚ್ಛೆ ಕೃಷ್ಣನಿಗಾಗಲ್ಲ, ನೀಲಮಾಧವನಿಗೆ. ಅವನು ಜಗನ್ನಾಥ, ಬಲದೇವ, ಸುಭದ್ರ, ಸುದರ್ಶನ ರೂಪದಲ್ಲಿ ನಾನು ಇರ್ತೀನಿ, ಇದು ನನ್ನಿಚ್ಛೆ, ನಿರಂತರವಾಗಿರ್ತೀನಿ ಅಂತೇಳಿ ಭಗವಂತ ಹೇಳ್ತಾ ಇದ್ದಾನೆ. ಈ ಭೌತಿಕ ಪ್ರಪಂಚದಲ್ಲಿ ಅರ್ಚ ವಿಗ್ರಹಗಳ ರೂಪದಲ್ಲಿ ನಾನು ಅವತಾರ ತಗೊಂತೀನಿ. ನನಗೆ ಅವನ್ ಏನ್ ಹೇಳ್ತಾನೆ ಗೊತ್ತಾ, ಯಾಕೆ ಕೈ ಕಾಲುಗಳಿಲ್ಲ? ನಾವ್ ಅನ್ಕೊಂತೀವಿ ಕೈಗಳಿದ್ರೆ ತಿನ್ನೋದು, ಕೈಗಳಿದ್ರೆ ಕೆಲಸ ಮಾಡೋದು, ಕಾಲಿದ್ರೆ ನಡೆಯೋದು. ಆದ್ರೆ ಕೃಷ್ಣನಿಗೆ ಕೈ ಬೇಕಿಲ್ಲ ತಿನ್ನೋದಿಕ್ಕೆ, ಬರೀ ನೋಡಿದ್ರೆ ಸ್ವೀಕಾರ ಮಾಡ್ಬಿಡ್ತಾನೆ. ಜಗನ್ನಾಥ ಯಾವ ರೂಪದಲ್ಲಿ ಭೋಗ ಆಫರ್ ಮಾಡ್ತೀವಿ, 8 ಬಾರಿ ಚಪ್ಪನ್ ಭೋಗ ಪುರಿ ಟೆಂಪಲ್ ಅಲ್ಲಿ ಹೋಗ್ತಾನೆ ಇರುತ್ತೆ. 56 ಐಟಮ್ 8 ಬಾರಿ ಕುಕ್ ಮಾಡಿ ಭಗವಂತನ ಭೋಗ ಅರ್ಪಣೆ ಮಾಡ್ತಾನೆ ಇರ್ತಾರೆ. ಅಲ್ಲಿ ಜಗನ್ನಾಥನ್ ಕೈ ಇಲ್ಲ, ಹೆಂಗ್ ಸ್ವೀಕಾರ ಮಾಡ್ತಾನೆ ನೋಡು. ಭಗವಂತ ಅಲ್ವಾ, ಅವನು ಏನ್ ಬೇಕಾದ್ರೂ ಮಾಡ್ಬೋದು. ಅವನು
ನೋಡೋದ್ರ ಮೂಲಕನೇ ಅವನು ಭೋಗವನ್ನ ಸ್ವೀಕಾರ ಮಾಡಬಹುದು. ಅದನ್ನ ಅಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾನೆ. ನಾನು ಕಾಲಿಲ್ಲ ಅಂದ್ರೇನೆ ಚಲಿಸ್ತೀನಿ ಎಲ್ಲಾ ಕಡೆ. ಈಗ ನೋಡಿ, ರಥದಲ್ಲಿ ಕೂತ್ಕೊಂಡು ಎಲ್ಲಾ ಕಡೆ ಅವನು ದಿವ್ಯವಾಗಿರೋ ಕೃಪೆಯನ್ನ ಕೊಟ್ಟು ಎಲ್ಲಾ ಕಡೆ ಮೆರಿತಾನೆ ಅವನಲ್ವಾ. ಕಾಲಿಲ್ಲ ಅಂದ್ರೂ ಓಡ್ತಾನೆ, ಕಾಲಿಲ್ಲ ಅಂದ್ರೂ ನಡೀತಾನೆ, ಕೈ ಇಲ್ಲ ಅಂದ್ರೂ ಕೂಡ ಅವ್ನು ತಿಂತಾನೆ ಅಲ್ವಾ. ಸೊ ಈಗ ರೆಪ್ಪೆ ಇಲ್ಲ ಅವನ್ಗೆ. ಪೂರಿ ಜಗನ್ನಾಥ್ ಟೆಂಪಲ್ದು ನಾವು ದರ್ಶನ ಮಾಡಕ್ ಹೋದ್ರೆ ದೊಡ್ಡ ಕಣ್ಣಿದೆ, ರೆಪ್ಪೆ ಇಲ್ಲ ಅಲ್ವಾ. ದೊಡ್ಡ ಕಣ್ಣು ಹೀಗೆ ಬಿಟ್ಕೊಂಡಿರ್ತಾನೆ ಅವನು. ಹೇಗ್ ನಿದ್ರೆ ಮಾಡ್ತಾನೆ? ಹೇಗ್ ಬೇಕಾದ್ರೂ ಮಾಡೋದಕ್ಕೆ ಸಾಧ್ಯ. ಭಗವಂತ ಯಾವ ಲೀಲೆ, ಯಾವ ಇಂದ್ರಿಯಗಳ ಮೂಲಕ ಬೇರೆ ಇಂದ್ರಿಯಗಳ ಕೆಲಸನೂ ಮಾಡ್ಬೋದು. ಕಾಲಿಂದ ತಿನ್ಬಹುದು, ಮೂಗಿಂದ ಮಾತಾಡ್ಬೋದು, ಕಿವಿಯಿಂದ ನೋಡ್ಬಹುದು. ಯಾಕೆಂದ್ರೆ ಅವನು ಪರಿಪೂರ್ಣ ಇಂದ್ರಿಯಗಳನ್ನು ಒಳಗೊಂಡಿರುವಂತ ದಿವ್ಯ ಇಂದ್ರಿಯಗಳಾಗಿರುವಂತ ಜಗನ್ನಾಥ ಅವನು, ಕೃಷ್ಣ ಅವನು, ಸಚ್ಚಿದಾನಂದ ಸ್ವರೂಪ ಅವನು. ಭಗವಂತ ಏನ್ ಬೇಕಾದ್ರೂ ಮಾಡೋದಕ್ಕೆ ಸಾಧ್ಯ ಇರುತ್ತೆ. ನಾವು ಮಾತ್ರ ಕಣ್ಣಲ್ಲೇ ನೋಡ್ಬೇಕು, ಕಿವಿಲ್ ನೋಡಕ್ಕಾಗಲ್ಲ. ಕಿವಿಯಲ್ಲೇ ಕೇಳ್ಬೇಕು, ಬಾಯಲ್ಲಿ ಕೇಳಕ್ಕಾಗಲ್ಲ. ಬಾಯಲ್ಲೇ ಮಾತಾಡ್ಬೇಕು, ಮೂಗಿನಲ್ಲಿ ಮಾತಾಡಕ್ಕಾಗಲ್ಲ. ಮೂಗಲ್ಲೇ ಉಸಿರಾಡ್ಬೇಕು, ಕೈಯಲ್ಲಿ ಉಸಿರಾಡಕ್ಕಾಗಲ್ಲ. ಕೈ ಕೆಲಸ ಕೈ ಮಾಡ್ಬೇಕು, ಆಯಾ ಇಂದ್ರಿಯಗಳ ಕೆಲಸ, ಆ ಶರೀರದಲ್ಲಿರುವಂತಹ ಅಂಗಾಂಗಗಳ ಕೆಲಸ ಅದೇ ಮಾಡ್ಬೇಕು. ಆದ್ರೆ ಭಗವಂತನಿಗೆ ಈ ನಿಯಮ ಇಲ್ವೇ? ಅವನೇನ್ ಬೇಕಾದ್ರೂ ಮಾಡ್ಬೋದಲ್ವಾ. ಹಾಗಾಗಿ ನಾನು ಖಂಡಿತ ಈ ಒಂದು ರೂಪದಲ್ಲಿ ನಾನು ಎಲ್ಲಾ ರೀತಿಯಾದಂತ ಕೆಲಸವನ್ನ ಮಾಡ್ತೀನಿ. ನೀನು ನಿನ್ನ ವಚನವನ್ನ ಮುರಿದಿದ್ಯಾ ಅಂತ ನೀನು ಕೊರಗಕ್ ಹೋಗ್ಬೇಡ. ನಾನು ನನ್ನ ಇಚ್ಛೆಯಿಂದಲೇ ಈ ರೂಪವನ್ನ ಸ್ವೀಕಾರ ಮಾಡಿದ್ದೀನಿ. ಹಾಗಾಗಿ ಪ್ರೀತಿಯ ಅಂಜನದ ಲೇಪವಿರುವಂತ ಕಣ್ಣುಗಳಿಂದ, ಯಾರಲ್ಲಿ ಭಕ್ತಿಯ ಅಂಜನ ಇದೆಯೋ, ಕಣ್ಣಲ್ಲಿ ಪ್ರೀತಿಯ ಪ್ರೇಮದ ಅಂಜನ ಇದೆಯೋ ಅಂಥ ನನ್ನ ಭಕ್ತರು ಈ ಜಗನ್ನಾಥ ರೂಪದ ಒಳಗಡೆ ಕೊಳಲನ್ನ ಹಿಡಿದಿ ಶ್ಯಾಮ ಸುಂದರನಾಗಿರುವಂತ ಕೃಷ್ಣನ ರೂಪವನ್ನ ನೋಡ್ತಾರೆ. ಜಗನ್ನಾಥ್ ಹೇಳ್ತಾ ಇರೋದು ನೋಡಿ. ಅಂದ್ರೆ ಜಗನ್ನಾಥನ ರೂಪವೂ ಒಂದೇ, ತ್ರಿಭಂಗಿ ರೂಪದಲ್ಲಿ ಮೂರೂ ಸ್ಥಳದಲ್ಲಿ ಬೆಂಡಾಗಿರುವಂತಹ, ಕೊಳಲನ್ನ ಊದ್ತಾ ಇರುವಂತ, ನವಿಲ ಗರಿಯನ್ನ ತಲೆಯಲ್ಲಿ ಇಟ್ಕೊಂಡಿರುವಂತಹ ಆ ಕೃಷ್ಣನ ರೂಪವನ್ನ ಜಗನ್ನಾಥನ ಒಳಗಡೆ ನಾವು ನೋಡ್ಬಹುದು. ಜಗನ್ನಾಥ್ ಹೇಳ್ತಾ ಇದ್ದಾನೆ, ನನ್ನ ಭಕ್ತರು ಖಂಡಿತ ಶ್ಯಾಮ ಸುಂದರನ ನೀಲಮಾಧವನ ರೂಪವನ್ನ ಜಗನ್ನಾಥನ ರೂಪದಲ್ಲಿ ಖಂಡಿತ ನೋಡ್ಬಹುದು. ನೀನೇನಾದರೂ ನನ್ನನ್ನು ಸಕಲ ಐಶ್ವರ್ಯಗಳಿಂದ ಪೂಜಿಸಿ ಸೇವೆ ಮಾಡ್ಬೇಕು ಅಂತ ಇಚ್ಛೆ ಪಟ್ರೆ, ಯಾಕಂದ್ರೆ ರಾಜ ಅಲ್ವಾ, ಭಕ್ತ ಯಾವ ರೀತಿ ಸೇವೆ ಮಾಡ್ತಾನೋ ಭಗವಂತ ಸ್ವೀಕಾರ ಮಾಡ್ತಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ, ಹಣ್ಣು ಫಲಗಳಿಂದ, ತುಳಸಿಯಿಂದ, ನೀರುಗಳಿಂದ ನಾನು ನೈವೇದ್ಯ ಮಾಡ್ತೀನಿ ಭಗವಂತ, ಇಷ್ಟ ನನ್ನ ಕೈಲಿರೋದು ಅಂದ್ರೆ ಖಂಡಿತ ಕೃಷ್ಣ ಅದನ್ನು ಸ್ವೀಕಾರ ಮಾಡ್ತಾನೆ. ರಾಜ ಆತರ ಮಾಡಕ್ಕಾಗಲ್ಲ, ಅವನಲ್ಲಿರೋ ಸಕಲ ಸಂಪತ್ತನ್ನು ತೊಡಗಿಸ್ಬೇಕು. ಹಾಗಾಗಿ ರಾಜೋಚಿತವಾಗಿ ನೀನೇನಾದ್ರು ನನಗೆ ಸೇವೆ ಮಾಡ್ಬೇಕು ಅಂದ್ರೆ ಆಗ ನೀನು ಆಗಾಗ ನನ್ನ ಕೈಗಳನ್ನು ಪಾದಗಳನ್ನು ಚಿನ್ನ ಮತ್ತು ಬೆಳ್ಳಿಯ ಆಭರಣಗಳಿಂದ ಅಲಂಕರಿಸಬಹುದು. ರಾಜನ್ ಸಮಾಧಾನ ಮಾಡ್ತಾ ಇದ್ದೇನೆ ಭಗವಂತ, ನೀನು ಖಂಡಿತ ಅಪ್ಪ ಕೈಗಳು ಕಾಲುಗಳು ಅಂತ ಹೇಳ್ದೆಯಲ್ಲ ನೀನು, ಚಿನ್ನದ್ದು ಬೆಳ್ಳಿದು ಕೈಗಳನ್ನ ಮತ್ತೆ ಕಾಲುಗಳನ್ನ ಮಾಡಿಸಿ ನೀನು ಅವಾಗ ನನಗೆ ಒಂದು ಆಭರಣಗಳನ್ನ ತೊಡಿಸಿ ಖಂಡಿತ ನೀನ್ ಸೇವೆ ಮಾಡ್ಬೋದು. ಹಂಗಂತ ನೀನ್ ಏನ್ ಅನ್ಕೋಬೇಕು, ಆಭರಣಗಳಿಂದ ನಾನು ಸುಂದರವಾಗಿ ಕಾಣಿಸಲ್ಲ, ನನ್ನ ಒಂದು ಸೌಂದರ್ಯ ಏನಿದೆ ಆಭರಣಗಳಿಗಿಂತನೂ ಹೆಚ್ಚು. ಜಗನ್ನಾಥ್ ಹೇಳ್ತಾ ಇದ್ದಾನೆ ನೋಡಿ, ನನ್ನ ಕೈಕಾಲುಗಳೇ ಎಲ್ಲ ಆಭರಣಗಳಿಗೂ ಆಭರಣವೆಂಬುದು ನಿನಗೆ ಖಂಡಿತವಾಗಿ ತಿಳಿದಿರಬೇಕು. ನಾವ್ ಅನ್ಕೋಬಾರ್ದು ಈ ತರ ನಾನು ಅಲಂಕಾರ ಮಾಡ್ದೆ ಅದಕ್ಕೆ ಕೃಷ್ಣ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ಅದು ನಮ್ಮಂಥವ್ರಿಗೆ ನಾವ್ ಅಲಂಕಾರ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತೀವಿ. ಆದ್ರೆ ಕೃಷ್ಣನಿಗೆ ಅಲಂಕಾರ ಮಾಡಿದ್ರೆ ಆ ಅಲಂಕಾರಕ್ಕೆ ಅಲಂಕಾರ ಬರುತ್ತೆ. ಅಂದ್ರೆ ಏನು, ಕೃಷ್ಣನ್ಗೆ ಹೂವ ಹಾಕುದ್ವಿ, ವನಮಾಲಿ ಅಲ್ವಾ ಅವನು, ಹೂವಿನ ಹಾರವನ್ನ ಹಾಕುದ್ವಿ, ಹೂವಿನ ಹಾರಕ್ಕೆ ಮೆರುಗು ಹೆಚ್ಚೇ ವಿನ, ಹೂವಿನ ಹಾರಕ್ಕೆ ಸೌಂದರ್ಯ ಹೆಚ್ಚಾಗುತ್ತೆ ವಿನ ಕೃಷ್ಣನ ಸೌಂದರ್ಯ ಆ ಹೂವಿನ ಹಾರದಿಂದ ಹೆಚ್ಚಾಗಲ್ಲ. ಕೃಷ್ಣನ ಸೌಂದರ್ಯ ಎಲ್ಲದರ ಸೌಂದರ್ಯಕ್ಕಿಂತ ಹೆಚ್ಚು. ಆದ್ರೆ ನಮ್ಗೆ ಆ ಕಾನ್ಸೆಪ್ಟ್ ಗೊತ್ತಿಲ್ಲದೆ ಇರೋದ್ರಿಂದ ನಾವೇನ್ ಅನ್ಕೊಂತೀವಿ, ನಾನು ಕೃಷ್ಣನಿಗೆ ಒಡವೆ ಹಾಕ್ತೆ, ಕೃಷ್ಣನಿಗೆ ಗೋಪಿ ಡಾಡ್ಸಿಟ್ಟೆ, ಕೃಷ್ಣನಿಗೆ ನಾನು ಕಿರೀಟ ಮಾಡ್ದೆ, ಕೃಷ್ಣನಿಗೆ ಹೂವಿನ ಹಾರ ಹಾಕ್ತೆ, ನಾನು ಕೃಷ್ಣನ ಪಾದಕ್ಕೆ ಈ ರೀತಿ ನಾನು ಅಲಂಕಾರ ಮಾಡ್ದೆ, ಅದಕ್ಕೆ ಕೃಷ್ಣನ ಸೌಂದರ್ಯ ಹೆಚ್ಚಾಗೋಯ್ತು. ಅದು ನಮ್ಮ ಭಾವನೆ. ಆದ್ರೆ ಮೂಲ ರೀತಿಯಲ್ಲಿ ತತ್ವದ ಮೂಲಕ ನಾವು ತಿಳ್ಕೊಳ್ಳೋದಾದ್ರೆ ಕೃಷ್ಣನ ಸೌಂದರ್ಯ ಎಲ್ಲ ಆಭರಣಗಳಿಗಿಂತನೂ ಕೂಡ ಹೆಚ್ಚು ಆಭರಣ. ಸ್ವಯಂ ಒಂದು ಸೌಂದರ್ಯ ಮೂರ್ತಿ ಅವನು. ಇವನ್ ವೇದ ಹೇಳುತ್ತೆ ಏನದು, ಕೃಷ್ಣ ಹೇಳ್ತಾ ಇರುವಂತದ್ದು ಶ್ವೇತಾಶ್ವತರ ಉಪನಿಷತ್ನಲ್ಲಿ, ಅಪಾಣಿಪಾದೋ ಜವನೋ ಗ್ರಹೀತ ಪಶ್ಯತಿ ಅಚಕ್ಷುಸ್ಸ ಶೃಣೋತಿ ಅಕರ್ಣಃ ಸವೇತಿ ವೇದ್ಯಂ ನ ಚ ತಸ್ಯಸ್ತಿ ವೇತ ತಮ್ಮಹುರಗ್ರಂ ಪುರುಷಂ ಮಹಂತಂ. ಕೈ ಮತ್ತು ಕಾಲುಗಳು ಇಲ್ದಿರನೇ ಅವನು ನಡೀತಾನೆ, ಕೈಗಳಿಲ್ಲ ಕಾಲುಗಳಿಲ್ಲ ನಡೀತಾನೆ, ಸ್ವೀಕಾರ ಮಾಡ್ತಾನೆ, ಕಣ್ಣಿಲ್ದಿರನೇ ನೋಡ್ತಾನೆ ಅವನು, ಕಿವಿ ಇಲ್ದಿರನೇ ಅವನು ಕೇಳ್ತಾನೆ, ತಿಳಿಬೇಕಾಗಿರುವಂಥದ್ದು ಎಲ್ಲವೂ ಅವನಿಗೆ ಗೊತ್ತಾಗಿದೆ, ಅವನಿಗೆ ತಿಳಿಯುವಂಥದ್ದು ಏನೂ ಇಲ್ಲ. ಅವನೇ ಮೂಲ ದೇವೋತ್ತಮ ಪರಮ ಪುರುಷ. ಇದೇ ಪರಬ್ರಹ್ಮನ ಒಂದು ಲಕ್ಷಣ ಅಲ್ವಾ. ಆ ಲಕ್ಷಣ ಜಗನ್ನಾಥ ಪರಬ್ರಹ್ಮ, ಅವನು ದಾರುಬ್ರಹ್ಮ ಪರಬ್ರಹ್ಮ. ಕೈಗಳಿಲ್ಲ ಆದ್ರೂ ಕೂಡ ಅವನು ಸ್ವೀಕಾರ ಮಾಡ್ತಾನೆ, ಕಾಲಿಲ್ಲ ನಡೀತಾನೆ. ಸೊ ಹಾಗಾಗಿ ಆ ಪರಬ್ರಹ್ಮನ ಲಕ್ಷಣ ಏನಿದೆ, ಆ ಗುಣ ಏನಿದೆ ಜಗನ್ನಾಥನಲ್ಲಿ ನಾವು ಆ ರೂಪದಲ್ಲಿ ನಾವು ನೋಡ್ಬಹುದು. ಸೊ ಕನಸಿನಲ್ಲಿ ಜಗನ್ನಾಥ ಮಾತುಗಳನ್ನ ಹೇಳಾದ್ಮೇಲೆ ರಾಜ ತೃಪ್ತನಾಗ್ತಾನೆ. ಈ ರೀತಿಯಾಗಿ ಅವನು ಪ್ರಾರ್ಥನೆ ಮಾಡ್ತಾನೆ, ನನ್ನೊಡೆಯ ನಿನ್ನ ಈ ರೂಪವನ್ನು ಕಡೆದ
ಶಿಲ್ಪಿಯ ವಂಶಜರೇ ಯುಗ ಯುಗಾಂತರಗಳಲ್ಲಿಯೂ ರಥಗಳನ್ನು ನಿರ್ಮಿಸಲು ಸಹಕರಿಸುವಂತೆ ಅನುಗ್ರಹಿಸು. ಸೊ ಇಲ್ಲಿ ನೋಡಿ ಜಗನ್ನಾಥನ ಒಂದು ಕೆತ್ತಿರುವಂತ ಶಿಲ್ಪಿಗಳಿರ್ತಾರೆ ನೋಡಿ, ರಥವನ್ನ ಮಾಡ್ತಾರೆ. ಇವತ್ತಿಗೂ ಕೂಡ ಆ ವಂಶಜರೇ ಆ ರಥವನ್ನ ಕೆತ್ತುತ್ತಾರೆ. ವಿಶ್ವವಸು ವಂಶ, ಆ ಕಾಡಿನ ವಂಶ ಪೂಜೆಯನ್ನ ಮಾಡ್ತಾರೆ. ವಿದ್ಯಾಪತಿಯ ವಂಶ, ಮತ್ತೆ ಹೆಂಡತಿ ಲಲಿತಾ ಏನಿದ್ದಾಳೆ, ಆ ಹೆಂಡತಿಯಿಂದ ಹುಟ್ಟಿರುವಂತ ಮಕ್ಕಳುಗಳ ವಂಶನೇ ಭಗವಂತನಿಗೆ ಭೋಗ ಪ್ರಿಪೇರ್ ಮಾಡ್ಬೇಕು. ಅಲ್ಲಿ ಕೇವಲ ಹುಟ್ಟು ಜಾತಿ ಬ್ರಾಹ್ಮಣದಿಂದ ಸೇವೆ ಸ್ವೀಕಾರ ಮಾಡ್ತಾ ಇಲ್ಲ, ಅದು ತಪ್ಪು ತಿಳುವಳಿಕೆ ನಮ್ದು. ಕಾಡು ಜನಗಳಿಂದನೂ ಕೂಡ ಭಗವಂತ ಸ್ವೀಕಾರ ಮಾಡ್ತಾ ಇದ್ದಾನೆ. ಪ್ರತಿಯೊಂದು ಜಾತಿಗಳಿಂದನೂ ಕೂಡ ಜಗನ್ನಾಥನ ಸೇವೆ ಮಾಡ್ತಾ ಇದ್ದಾರೆ. ಅದೇ ವಿಶೇಷವಾಗಿರುವಂತ ಮಹತ್ವ ನಮ್ ಪೂರಿ ಟೆಂಪಲ್ದು. ಜೈ ಜಗನ್ನಾಥ್. ಜಗನ್ನಾಥನು ನಸು ನಗುತ್ತಾ ಹೇಳ್ತಾ ಇದ್ದಾನೆ ಹಾಗೆ ಆಗ್ಲಿ ಅಂತ ಹೇಳಿ. ನಂತರ ಜಗನ್ನಾಥ ರಾಜನ್ಗೆ ಹೇಳ್ತಾನೆ, ನನ್ನನ್ನ ನೀಲಮಾಧವನ ರೂಪದಲ್ಲಿ ಪೂಜಿಸ್ತಾ ಇರುವಂತಹ ವಿಶ್ವಾವಸುವಿನ ವಂಶಜರು ಪರಂಪರಾಗತವಾಗಿ ನನ್ನ ಸೇವೆ ಮಾಡಿರ. ಜಗನ್ನಾಥ್ ಚೂಸ್ ಮಾಡ್ತಾ ಇದ್ದಾನೆ ನೋಡಿ. ವಿಶ್ವವಸು ಏನ್ ಪೂಜೆ ಮಾಡ್ತಾ ಇದ್ದ, ಆ ಪೂಜೆ ಅವನ ವಂಶದ ಮೂಲಕ ಯಾರ್ಯಾರು ಬರ್ತಾರೋ ಎಲ್ಲರೂ ಕೂಡ ವಂಶದ ಮೂಲಕ ನನ್ನನ್ನ ಸೇವೆ ಮಾಡ್ಲಿ. ಅವರನ್ನ ದಯಿತ ಅಂತ ಕರಿಬೇಕು. ಮತ್ತೆ ಎರಡನೇದ್ ಬಂದು ವಿದ್ಯಾಪತಿಯ ಬ್ರಾಹ್ಮಣ ಪತ್ನಿಯಿಂದ ಹುಟ್ಟಿರುವಂತ ವಂಶದಿಂದ ನನ್ನ ಅರ್ಚಾ ವಿಗ್ರಹದ ಪೂಜೆ ಆಗ್ಲಿ. ಮತ್ತೆ ಅವನ ಶಬರ ಪತ್ನಿ ಲಲಿತಾಳಿಂದ ಉಂಟಾದಂತ ವಂಶಾವಳಿ ಏನಿದೆ ಅವರು ನನಗೆ ಭೋಗ ತಯಾರು ಮಾಡ್ಲಿ, ಅವರನ್ನ ಸುಯ ಅಂತ ಕರೀಲಿ. ಒಂದು ದಯಿತ ಪೂಜೆ ಮಾಡುವಂತ ಗುಂಪು, ಇನ್ನೊಂದ್ ಬಂದು ಲಲಿತೆಯ ವಂಶದಿಂದ ಬರುವಂತವ್ರು ಭೋಗ ಮಾಡೋದಕ್ಕೆ ಕುಕ್ ಮಾಡೋದಕ್ಕೆ ನೇಮಕ ಆಗ್ತಾರೆ, ಅಂತವ್ನ ಸುಯ ಗುಂಪು ಅಂತ ಕರೀತಾರೆ. ರಾಜ ಇಂದ್ರದ್ಯುಮ್ನ ಜಗನ್ನಾಥ ಹೇಳ್ತಾನೆ, ನಾನು ನೋಡಿಯ ದಯಮಾಡಿ ನನಗೂ ಕೂಡ ಒಂದು ವರವನ್ನ ಕೊಡು. ಅವ್ನು ತುಂಬಾ ಆಸೆ ಆಗ್ಬಿಡುತ್ತೆ ಜಗನ್ನಾಥ ನೋಡಿದ ತಕ್ಷಣ, ಅಷ್ಟು ದೊಡ್ಡ ಕೂತ್ಕೊಂಡಿದ್ದಾನಲ್ವಾ. ನಿನ್ನ ದೇವಾಲಯದ ಬಾಗಿಲು ಒಂದು ದಿನದಲ್ಲಿ 3 ಗಂಟೆಗಳ ಮಾತ್ರ ಕ್ಲೋಸ್ ಮಾಡ್ಲಿ. 24 ಗಂಟೆ ಟೈಮಲ್ಲಿ 21 ಗಂಟೆ ಓಪನ್ ಇರ್ಲಿ, 3 ಗಂಟೆ ಮಾತ್ರ ಕ್ಲೋಸ್ ಇರ್ಲಿ. ಮಿಕ್ಕೆಲ್ಲಾ ಸಮಯದಲ್ಲೂ ಕೂಡ ನಿನ್ನ ದರ್ಶನ ಪಡೆಯೋದಕ್ಕೆ ಅನುಕೂಲ ಆಗೋ ರೀತಿ ತೆರೆದಿರ್ಲಿ. ಜಗನ್ನಾಥನ ಹತ್ರ ಡೈರೆಕ್ಟ್ ಆಗಿ ಬ್ಲೆಸ್ಸಿಂಗ್ಸ್ ಇದ್ ನೋಡಿ. ಹಾಗೂ ದಿನ ಪರ್ಯಂತ ನಿನ್ನ ಆಹಾರ ಸೇವನೆಯು ನಡೆಯಲಿ. ಪ್ರತಿನಿತ್ಯ ಪ್ರತಿ ಗಂಟೆ, ಯೂಶಲಿ ಭೋಗ ಅಂದ್ರೆ ಏನ್ ಮಾಡ್ಬಿಡ್ತೀವಿ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಇಷ್ಟ ಐಟಮ್ ಅಂತ ಹೇಳಿ ಮಾಡಿ ಭಗವಂತನ್ಗೆ ಆಫರ್ ಮಾಡ್ಬಿಡ್ತೀವಿ. ಅಥವಾ 4 ಐಟಮ್, 4 ಟೈಮು ಮ್ಯಾಕ್ಸಿಮಮ್ ಅಂದ್ರೆ ನಾವು ರಾಜ್ಭೋಗ್ ಅಂತ ಮಾಡ್ತೀವಿ. 18 ಐಟಮ್ಸ್, 12 ಐಟಮ್ಸ್, 20, 30 ಆ ತರ. ಆದ್ರೆ ಇಲ್ಲಿ ರಾಜ ಇಂದ್ರದ್ಯುಮ್ನ ಕೇಳ್ತಾ ಇದ್ದಾನೆ, ಭಗವಂತ ಯಾವುದೇ ಕಾರಣಕ್ಕೂ ನೀನ್ ತಿನ್ನೋ ಅಂತ ಕೈ ಒಣಗಬಾರ್ದು. ಆ ರೀತಿ ಅಂದ್ರೆ ಯಾವಾಗ್ಲೂ ನಿನಗೆ ಭೋಗ ಹೋಗ್ತಾ ಇರ್ಬೇಕು, ಯಾವಾಗ್ಲೂ ನೀನ್ ತಿಂತಾನೆ ಇರ್ಬೇಕು. ಎಷ್ಟು ಚೆನ್ನಾಗಿ ಭಗವಂತನ ನೋಡ್ಕೊಳ್ಳೋ ಆಸೆ ಬರ್ತಿದೆ ನೋಡಿ. ಈ ರೀತಿ ಹೇಳಾದ್ಮೇಲೆ ಜಗನ್ನಾಥ ಉತ್ತರ ಮಾಡ್ತಾನೆ, ತಥಾಸ್ತು. ಇದೆಲ್ಲ ಕೇಳ್ದೆ ನನಗೋಸ್ಕರ ಕೇಳ್ದೆ, ಸರಿ ನಿನಗೋಸ್ಕರ ಏನಾದ್ರು ಕೇಳು ಅಂತ ಭಗವಂತ ಹೇಳ್ತಾನೆ. ಅವಾಗ ಹೇಳ್ತಾನೆ, ಅಪ್ಪ ನನ್ಗೆ ದಯವಿಟ್ಟು ಮಕ್ಳ ಭಾಗ್ಯ ಕೊಡಬೇಡ. ಎಲ್ಲಾದ್ರೂ ಕೇಳಿದೀವ? ಯೂಶಲಿ ಮಕ್ಳು ಭಾಗ್ಯ ಸಂತಾನ ಭಾಗ್ಯಕ್ಕೋಸ್ಕರ ಸಂತಾನ ಗೋಪಾಲನನ್ನ ಕೃಷ್ಣನನ್ನ ನಾವು ಆರಾಧನೆಯನ್ನ ಮಾಡ್ತೀವಿ. ಆದ್ರೆ ಈ ರಾಜ ಏನ್ ಕೇಳ್ತಾ ಇದ್ದಾನೆ, ದಯವಿಟ್ಟು ನನಗೆ ವಂಶವನ್ನ ಉದ್ಧಾರ ಮಾಡೋದಿಕ್ಕೆ ಅಥವಾ ಬೆಳೆಸೋದಿಕ್ಕೆ ಮಕ್ಳು ಏನ್ ಬೇಕು ಆ ಮಕ್ಳನ್ನ ನನಗೆ ಕೊಡಬೇಡ. ಅದೇ ಯಾಕೆ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವು ನೋಡಿ, ಗಲಮಾಧವ ಇಂದ್ರದ್ಯುಮ್ನ ರಾಜ ಬ್ರಹ್ಮನನ್ನ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿ ಹೋಗ್ಬೇಕು ಅಂತ ಹೇಳಿ ಆಮಂತ್ರಣ ಮಾಡ್ಬೇಕು ಅಂತ ಹೋಗೋ ಸಂದರ್ಭ ಬರೋಷ್ಟರಲ್ಲಿ ಗಲಮಾಧವ ರಾಜ ಏನ್ ಮಾಡ್ತಾನೆ, ನಾನ್ ಕಟ್ಟಿದ್ದು ಅಂತ ಹೇಳಿ ಸುಳ್ಳು ರೀತಿ ಕ್ಲೇಮ್ ಮಾಡಕ್ ಶುರು ಮಾಡ್ಬಿಡ್ತಾನೆ. ಹಂಗೆ ಮುಂದೆ ನನ್ ಮಕ್ಳುಗಳು ಬರ್ತಾರೆ, ಒಳ್ಳೆಯವ್ರು ಇರ್ಬೋದು, ಅಥವಾ ಕೆಲವರು ಬುದ್ಧಿ ಕೆಟ್ಟೋದ್ರೆ ಇದು ನಮ್ದು, ನನ್ ತಂದೆ ನಾನು ಪೂರ್ವ ವಂಶಜರು ಸ್ಥಾಪನೆ ಮಾಡಿರೋದು, ಹಾಗಾಗಿ ನಮಗೆ ಸೇರಿದ್ದು ಅಂತ ಹೇಳಿ ಅಧಿಕಾರ ಚಲಾಯಿಸ ಮಾಡಕ್ ಶುರು ಮಾಡ್ಬಿಡ್ತಾರೆ. ಹಾಗಾಗಿ ದಯವಿಟ್ಟು ನೀನು ಎಲ್ಲರ ಸ್ವತ್ತು, ಒಂದು ವಂಶದ ಸ್ವತ್ತಲ್ಲ ನೀನು, ಅಥವಾ ರಾಜವಂಶದ ಸ್ವತ್ತಲ್ಲ ನೀನು, ಎಲ್ಲರ ಸ್ವತ್ತು ನೀನು. ಹಾಗಾಗಿ ನನಗೆ ಈ ವರವನ್ನ ಕೊಡು, ನನಗೆ ಮಕ್ಳೇ ಬೇಡ ಅಂತೇಳಿ ಕೃಷ್ಣ. ಆಗ ಜಗನ್ನಾಥ ಬಹಳ ಖುಷಿಯಿಂದ ತಥಾಸ್ತು ಅಂತ ಹೇಳ್ತಾನೆ. ಸೊ ಈ ರೀತಿ ದಯಾಮಯನಾಗಿರುವಂತ ಜಗನ್ನಾಥ, ಸುಭದ್ರ ಮತ್ತೆ ಬಲರಾಮರು ಎಲ್ಲ ಜೀವಿಗಳ ಉದ್ಧಾರಕ್ಕಾಗಿ ಭೌತಿಕ ಪ್ರಪಂಚದಲ್ಲಿ ಅವತಾರವನ್ನ ತಾಳ್ತಾರೆ. ನೋಡಿದ್ರ ಆ ರೂಪ ಯಾಕೆ ಬಂದ ಭಗವಂತ ನಮ್ಮೆಲ್ಲರನ್ನು ಉದ್ಧಾರ ಮಾಡೋದಿಕ್ಕೆ. ಅವ್ರು ಕೊಡುವಂತ ಲಾಭ ಏನು? ಪ್ರತಿಮಾಂ ತತ್ರ ತಂ ದೃಷ್ಟ್ವಾ ಸ್ವಯಂ ದೇವೇನ ನಿರ್ಮಿತಂ ಅನಾಯಾಸೇನ ವೈಯಾಂತಿ ಭವನಮ್ಮೇ ತಥೋ ನರಃ. ನಾರದ ಪುರಾಣದಲ್ಲಿ ಲಕ್ಷ್ಮೀ ಮಾತೆ ನಾರಾಯಣನ ಜೊತೆ ಮಾತಾಡ್ಬೇಕಾದ್ರೆ ಹೇಳ್ತಾಳೆ ಏನಂತ, ಪುರುಷೋತ್ತಮ ಕ್ಷೇತ್ರವೆಂದು ಹೆಸರುವಾಸಿಯಾದ ಆ ಧಾಮದಲ್ಲಿ 3 ಲೋಕಗಳಿಗೂ ಅಸಾಧ್ಯವಾದ ಸ್ವಯಂ ಭಗವಂತನಿಂದಲೇ ನಿರ್ಮಿಸಲ್ಪಟ್ಟ ಕೇಶವನ ಶ್ರೀ ವಿಗ್ರಹವಿದೆ. ಮನುಷ್ಯರು ಆ ಮೂರ್ತಿಯನ್ನು ಒಂದೇ ಬಾರಿ ಕೇಳಿಸ್ಕೋಬೇಕು ಕಿವಿನಲ್ಲಿ, ಅನಾಯಾಸೇನ ವೈಯಾಂತಿ ಭವನಮ್ಮೇ ತಥೋ ನರಃ. ಒಂದೇ ಒಂದು ಬಾರಿ ಆ ವ್ಯಕ್ತಿ ದರ್ಶನ ಮಾಡಿದ್ರೆ ಸಾಕು, ಅವನು ಸುಲಭವಾಗಿ ನನ್ನ ಧಾಮಕ್ಕೆ ಬರಬಹುದು. ವೈಕುಂಠ ಧಾಮಕ್ಕೆ ಯಾರಿಗಾರು ಹೋಗೋದಿಕ್ಕೆ ಇಚ್ಛೆ ಅಂದ್ರೆ ಅನಾಯಾಸವಾಗಿ, ಯಾವುದೇ ಕಷ್ಟ ಇಲ್ದಿರ ಅಂದ್ರೆ ಒಮ್ಮೆಯಾದರೂ ಪೂರಿ ಧಾಮಕ್ಕೆ ಹೋಗಬೇಕು. ಪೂರಿ ಧಾಮದಲ್ಲಿ ಹೋಗಿ ನಾವನ ದರ್ಶನ ಮಾಡಿದ್ರೆ ಸಾಕು, ಜೀವನ್ ಮುಕ್ತನಾಗ್ತಾನೆ, ಇಮಿಡಿಯೇಟ್ ಆಗಿ ಅವನು ವೈಕುಂಠ ಧಾಮಕ್ಕೆ ಹೋಗ್ತಾನೆ. ಸೊ ಈ ಜಗನ್ನಾಥನ ರೂಪ ತಾಳೋದಕ್ಕೆ ಒಂದು ಬಹಳ ಮುಖ್ಯವಾಗಿರುವಂತ ಒಂದು ಕಥೆ ಏನ್ ಬರುತ್ತೆ ಅಂದ್ರೆ, ಕೃಷ್ಣ ದ್ವಾರಕದಲ್ಲಿ ವೃಂದಾವನ ಲೀಲೆ ಮುಗಿಸಾದ್ಮೇಲೆ ಅವನು
ದ್ವಾರಕಾಗೆ ಏನ್ ಹೋಗ್ತಾನೆ, ದ್ವಾರಕದಲ್ಲಿ 16,108 ರಾಣಿಯರು ಏನು ರಾಜೋಚಿತವಾಗಿ ಭಗವಂತನಿಗೆ ಅತಿ ಉನ್ನತವಾಗಿರುವ ವೈಭವಗಳಿಂದ ಅವನಿಗೆ ಸೇವೆ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಅವನು ಎಷ್ಟೇ ಸೇವೆ ಮಾಡಿ 24 ಗಂಟೆಗಳ ಕಾಲನೂ ಕೂಡ ಎವೆ ಇಕ್ಕದನೆ ಕೃಷ್ಣನಿಗೆ ದ್ವಾರಕಾಧೀಶನಿಗೆ ಸೇವೆ ಮಾಡಿದ್ರು ಕೂಡ ಅವನ ಹೃದಯದಲ್ಲಿ ಯಾವಾಗ್ಲೂ ಬರ್ತಾ ಇದ್ದು ಹಾ ಗೋಪಿ, ಹಾ ರಾಧಾ, ಹಿಂಗೆ ವ್ರಜವಾಸಿಗಳ ಹೆಸರೇ, ಫ್ರೆಂಡ್ಸ್ ಗಳ ಹೆಸರು ಕರೆಯೋದು ಹೆಚ್ಚಾಗಿ, ಹೇ ರಾಧೆ, ಹೇ ರಾಧೆ, ಹೇ ರಾಧೆ, ಹೇ ಲಲಿತೆ, ಹೇ ವಿಶಾಖ್ಯ, ಈ ರೀತಿ ಗೋಪಿಯರ ಹೆಸರು ಕರೆಯೋದಕ್ಕೆ ಶುರು ಮಾಡ್ತಿರ್ತಾನೆ. ಭಾವೋನ್ಮದಕನಾಗಿ. ಯಾರು? ನಮ್ಮ ಕೃಷ್ಣ ಮಲ್ಕೊಂಡ್ರೆ ಸಾಕು ಹಾ ರಾಧಾ, ಹಾ ಲಲಿತೆ, ಹಾ ವಿಶಾಖ, ನಂದಬಾಬ ನೆನ್ಸ್ಕೊಳ್ಳೋದು, ಯಶೋದಮಯ್ಯ ನೆನ್ಸ್ಕೊಳ್ಳೋದು, ಸುಧಾಮ, ಶ್ರೀರಾಮ, ಸುಬಾಲ, ಸೊ ಈ ರೀತಿ ಸಖ್ಯರನ್ನ ನೆನ್ಸ್ಕೊಳ್ಳೋದು, ಈ ರೀತಿ ಯಾವಾಗ್ಲೂ ವೃಂದಾವನ ವಾಸಿಗಳನ್ನೇ ಮೆಡಿಟೇಟ್ ಮಾಡ್ತಾ ಇರ್ತಾನೆ ಕೃಷ್ಣ. ಅಳ್ತಿರ್ತಾನೆ. ದ್ವಾರಕಾ ರಾಣಿಯರಿಗೆ ಕೆಲವೊಂದ್ಸಲಿ ಬೇಜಾರು ಆಗುತ್ತೆ, ಆಶ್ಚರ್ಯನೂ ಬರುತ್ತಾರೆ. ಇಷ್ಟು ನಾವು ಸೇವೆ ಮಾಡ್ತೀವಿ, ಆದ್ರೂ ನಮ್ ಸ್ವಾಮಿ ನಮ್ಮನ್ನ ಅವರು ನೆನ್ಸ್ಕೊಳ್ಳೋದು ಬಿಟ್ಬಿಟ್ಟು ವೃಂದಾವನ ವಾಸಿಗಳನ್ನ ಯಾಕೆ ನೆನ್ಸ್ಕೊಂತಾರೆ? ಅಂತ ಲೀಲೆ ಏನ್ ನಡೆದಿದೆ? ಯಾರನ್ನ ಕೇಳೋದು? ತಂದೆ ತಾಯಿ ದೇವಕಿ ಮಯ್ಯ ಮತ್ತೆ ವಸುದೇವ ಜೊತೆ ಕೇಳಕ್ ಹೋದ್ರೆ ಅವ್ರಿರೋದು ಮಥುರಾದಲ್ಲಿ ಇದ್ದಿದ್ದಲ್ವಾ, ವೃಂದಾವನದಲ್ಲಿ ಅವ್ರಿರಲ್ಲ. ವೃಂದಾವನದಲ್ಲಿ ಇರೋಂಥವ್ರು ಬೇಕಲ್ಲ ಲೀಲೆ ಹೇಳ್ಬೇಕು ಅಂದ್ರೆ. ಆ ಸಮಯಕ್ಕೆ ದ್ವಾರಕಾಗೆ ರೋಹಿಣಿ ಮಾತಾ ಬಂದಿರ್ತಾರೆ, ಅಂದ್ರೆ ಬಲರಾಮನ ಅಮ್ಮ. ಅವಾಗ ಹೋಗಿ ಕೇಳ್ತಾರೆ, ಈ ತರ ನಮ್ಗೆ ವೃಂದಾವನ ಲೀಲೆ ಹೇಳಿ ಅಂತ ಹೇಳಿ. ಸಮಯದ ಅಭಾವ ಇರೋದ್ರಿಂದ ಸ್ವಲ್ಪ ನಾನು ಶಾರ್ಟ್ ಪೇನಲ್ಲಿ ಹೇಳೋಕೆ ನಾನು ಟ್ರೈ ಮಾಡ್ತೀನಿ ಮಾತಾಜೀಸ್. ಬಹಳ ಇಂಪಾರ್ಟೆಂಟ್ ಆಗಿರುವಂತ ಕಥೆ ಇದು. ಸೊ ಅವ್ರು ಏನ್ ಮಾಡ್ತಾರೆ, ರೋಹಿಣಿ ಮಾತೆಯನ್ನ ರಿಕ್ವೆಸ್ಟ್ ಮಾಡಾದ್ಮೇಲೆ ಓಕೆ ಅಂತ ಒಪ್ಕೊಂತಾರೆ. ಅವ್ರು ಒಂದು ಕಂಡೀಷನ್ ಹಾಕ್ತಾರೆ, ನಾನು ಕಥೆ ಹೇಳ್ಬೇಕಾದ್ರೆ ಕೃಷ್ಣ ಬಲರಾಮರು ಇರಬಾರ್ದು. ಯಾಕೆ? ಅವ್ರ ಏನಾದ್ರು ಇದ್ರು ಅಂದ್ರೆ ಮತ್ತೆ ಅವ್ರು ವೃಂದಾವನಕ್ಕೆ ಹೊರಟೋಗ್ತಾರೆ. ಅಂತ ಒಂದು ಮಧುರವಾಗಿರೋ ಲೀಲೆಗಳಿವೆಲ್ಲನು ಅಂತ ಹೇಳಿ. ಅದಕ್ಕೆ ಏನ್ ಮಾಡ್ತಾರೆ, ಎಲ್ಲರೂ ಯೋಚನೆ ಮಾಡಿ ಆಯ್ತು, ಸುಭದ್ರನ ವಾಚ್ಮ್ಯಾನ್ ತರ ಎಲ್ಲರನ್ನು, ಅಂದ್ರೆ ಕೃಷ್ಣ ಬಲರಾಮ್ನ ಒಳಗಡೆ ಬಿರಬಾರ್ದು, ಕಥೆಯಲ್ಲಿ ಅವ್ರು ಬರಬಾರ್ದು, ಆ ರೀತಿ ಪ್ರೊಟೆಕ್ಟ್ ಮಾಡ್ಬೇಕು ಅಂದ್ರೆ ಸುಭದ್ರಾಮಯ್ಯನ ಗೇಟ್ ಕೀಪರ್ ಆಗಿ ನಿಲ್ಲಿಸ್ತಾರೆ. ಎಲ್ಲ ರಾಣಿಯರಿಗೂ ಮೈ ಮರೆತು ಅವರು ಎಕ್ಸ್ಟರ್ನಲ್ ಕಾನ್ಶಿಯಸ್ನೆಸ್ ಏನಿರುತ್ತೆ, ಬಹಿರಂಗವಾಗಿರುವಂತ ಪ್ರಜ್ಞೆಯನ್ನ ಮರೆತು ಒಳಗಡೆ ತೇಲಿ ಬಿಡ್ತಾರೆ ಪ್ರತಿಯೊಬ್ರು. ರೋಹಿಣಿ ಮತ್ತೆ ವೃಂದಾವನ ಲೀಲೆಯನ್ನ ಹೇಳ್ತಾ ಇದ್ದಾರೆ. ಮತ್ತೆ ಎಲ್ಲಾ ರಾಣಿಯರು ಕೇಳ್ತಾ ಇದ್ದಾರೆ. ಆ ಕೇಳ್ತಾ ಸುಭದ್ರಾಮಯ್ಯನು ಕೂಡ ನಾನು ಗೇಟ್ ಕೀಪರ್ ಆಗಿ ನಿಂತಿದ್ದೀನಿ, ಕೃಷ್ಣ ಬಲರಾಮ್ ಕಡೆ ಏನಾದ್ರು ಬಂದ್ರೆ ಅವ್ರನ್ನ ಅಡ್ಡಿ ಮಾಡ್ಬೇಕು, ಒಳಗಡೆ ಬಿಡಬಾರ್ದು, ಅವ್ರ ಕೆಲಸನೇ ಮರ್ತು ಹೋಗ್ಬಿಡ್ತಾರೆ ಸುಭದ್ರಮಯ್ಯ. ಅವಳು ಕೂಡ ತನ್ಮಯತೆಯಿಂದ ಕೇಳಕ್ ಶುರು ಮಾಡ್ತಾಳೆ. ಕೃಷ್ಣ ಬಲರಾಮ್ ಗೊತ್ತಾಗ್ಬಿಡುತ್ತೆ, ಏನ್ ಸುಭದ್ರ ಇಷ್ಟು ಅಟೆನ್ಷನ್ ಇಂದ ಏನೋ ನೋಡ್ತಾ ಇದ್ದಾಳಲ್ಲ, ಏನ್ ನಡೀತಾ ಇದೆ ಅಂತ ಹೇಳಿ. ಕೃಷ್ಣ ಬಲರಾಮರು ಸುಭದ್ರ ಮಧ್ಯದಲ್ಲಿ ಸುಭದ್ರಮಯ್ಯ ಇದ್ದಾಳೆ, ಆ ಕಡೆ ಈ ಕಡೆ ಕೃಷ್ಣ ಮತ್ತೆ ಬಲರಾಮರು ನಿಂತ್ಕೊಂತಾರೆ. ನೋಡಿದ್ರೆ ಅವರೇ ಲೀಲೆಯನ್ನ ಅಲ್ಲಿ ಗುಣಗಾನ ಮಾಡ್ತಾ ಇದ್ದಾರೆ. ರೋಹಿಣಿ ಮಾತಾ ಕೇಳ್ತಾ ನೋಡಿ ಮತ್ತೆ ಈಗ ನೋಡಿ ಹೆಂಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ, ಆಮೆ ಏನ್ ಮಾಡುತ್ತೆ, ಸಮಟೈಮ್ಸ್ ಹೋಗ್ತಾ ಇರುತ್ತೆ, ಅದಕ್ಕೇನಾದ್ರು ಅವಯವಗಳನ್ನ ಒಳಗಡೆ ಎಳ್ಕೋಬೇಕು ಅಂದ್ರೆ ಕೈ ಕಾಲುಗಳನ್ನೆಲ್ಲಾನು ಅದೇನ್ ಮಾಡುತ್ತೆ, ಒಳಗಡೆ ಚಿಪ್ಪಿನ ಒಳಗಡೆ ಸೇರ್ಸ್ಕೊಬಿಡುತ್ತೆ ಅಲ್ವಾ. ಅದೇ ರೀತಿ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ ಕಂಪೇರ್ ಅಷ್ಟೇ ಇದು. ಕೃಷ್ಣ ಬಲರಾಮ ಸುಭದ್ರಾಮಯ್ಯ ವೃಂದಾವನ ಲೀಲೆಯನ್ನು ಕೇಳ್ತಾ ಎಷ್ಟು ಮಹಾಭಾವಕ್ಕೆ ಹೋಗ್ತಾರೆ ಅಂದ್ರೆ, ಅವ್ರ ಕೈಗಳು ಮೆಲ್ಟ್ ಆಗಕ್ ಶುರು ಆಗುತ್ತೆ, ಕಾಳುಗಳಾಗಿರ್ಬೋದು, ಕಣ್ಣೆಲ್ಲ ದೊಡ್ಡದಾಗಿ ತೆರೆಯುತ್ತೆ, ಬಾಯೆಲ್ಲ ದೊಡ್ಡದಾಗ್ಬಿಡುತ್ತೆ, ಕಿವಿ ದೊಡ್ಡದಾಗುತ್ತೆ, ಅಂದ್ರೆ ಮೆಲ್ಟ್ ಆಗಕ್ ಶುರು ಆಗುತ್ತೆ ಮಹಾಭಾವದಲ್ಲಿ. ಒಂಥರ ನೋಡಿ ಕೈ ಈ ತರ ಆಗುತ್ತೆ. ನಾವು ನೋಡೋದಾದ್ರೆ ಜಗನ್ನಾಥನ ಕೈ ಈ ರೀತಿ ಇದೆ, ಈ ತರ ಲೈಕ್ ಉದ್ದಕ್ಕೆ 5 ಬೆರಳುಗಳಿಂದ ಕೂಡಿರೋದಲ್ಲ, ಈ ರೀತಿ ಕುತ್ಕೊಂಡ್ ಬಿಡ್ತಾರೆ. ಎಲ್ಲ ಮೆಲ್ಟ್ ಆಗ್ತಾ ಇದೆ ಮಹಾಭಾವದ ಮೂಲಕ. ದೊಡ್ಡ ಕಣ್ಣುಗಳು, ಅವರು ಅಷ್ಟು ಸಂತೋಷದಲ್ಲಿ ಆ ರೂಪವನ್ನು ತಗೋಬಿಡ್ತಾರೆ. ಕೃಷ್ಣ ಬಲರಾಮ ಸುಭದ್ರ ನೋಡಿ, ಜಗನ್ನಾಥ ಬಲದೇವ ಸುಭದ್ರಾ ರೂಪ ಏನಿದೆ, ಅತಿ ಉನ್ನತವಾಗಿರೋ ಸಂತೋಷದ ರೂಪ. ಮತ್ತೆ ಜಗನ್ನಾಥ ಮತ್ತೆ ಬಲದೇವ ಮತ್ತೆ ಸುಭದ್ರ ಅವ್ರ ಮೂಡಿ ಯಾವ ರೀತಿ ಇರುತ್ತೆ ಅಂದ್ರೆ, ವೃಂದಾವನ ಲೀಲೆಯಲ್ಲಿ ಇರ್ತಾರೆ ಅವರು. ಜಗನ್ನಾಥ್ ಬಲದೇವ್ ಸುಭದ್ರ ಏನಿದ್ದಾರೆ, ವೃಂದಾವನದ ಲೀಲೆಯಲ್ಲಿ ಶರೀರವನ್ನ ಆ ರೀತಿ ಪರಿವರ್ತನೆ ಮಾಡ್ಕೊಬಿಡ್ತಾರೆ. ಈ ರೀತಿ ನೋಡ್ಬೇಕಾದ್ರೆ ನಾರದ ಮುನಿಗಳು ಹೋಗ್ತಾ ಇರ್ತಾರೆ ಆಕಾಶ ಮಾರ್ಗದಲ್ಲಿ, ಸಡನ್ ಆಗಿ ನೋಡ್ತಾರೆ ದ್ವಾರಕಾದಲ್ಲಿ ಕೃಷ್ಣ ಬಲರಾಮ ಮತ್ತೆ ಸುಭದ್ರಾ ರೂಪ ಇಮಿಡಿಯೇಟ್ ಆಗಿ ಚೇಂಜ್ ಆಗಿರುವಂತದ್ದು. ಅದು ಇಷ್ಟು ಅದ್ಭುತವಾಗಿರೋ ಮಹಾಭಾವ ಸಂತೋಷವಾಗಿರುವಂತ ಭಕ್ತರಿಗೆ ಪರಿಪೂರ್ಣವಾಗಿ ದಯೆ ಕೊಡುವಂತ ಇಂಥ ರೂಪ ಎಲ್ಲೂ ನೋಡಿರಲ್ಲ. ಅವರು ಕುಂದಾಡ್ಬಿಡ್ತಾರೆ ಕೀರ್ತನೆ ಮಾಡ್ತಾ. ಯಾವಾಗ ನಾರದ ಮುನಿಗಳು ಕುಂದಾಡಿ ಸಂತೋಷದಿಂದ ಕೆಳಗಡೆ ಭಗವಂತನನ್ನ ನೋಡಕ್ ಬರ್ತಾರೋ ಅವಾಗ ಕೃಷ್ಣ ಬಲರಾಮ್ ಸುಭದ್ರಾಗೆಲ್ಲ ಗೊತ್ತಾಗ್ಬಿಡುತ್ತೆ. ಅವಾಗ ಏನ್ ಮಾಡ್ತಾರೆ, ಇಮಿಡಿಯೇಟ್ ಆಗಿ ಅವ್ರ ರೂಪವನ್ನು ಚೇಂಜ್ ಮಾಡ್ಬಿಡ್ತಾರೆ. ಅವಾಗ ನಾರದ ಮುನಿಗಳು ಇಲ್ಲ ನಾನ್ ನೋಡ್ಬಿಟ್ಟೆ ಅದ್ಭುತವಾಗಿರೋ ರೂಪವನ್ನ, ದಯವಿಟ್ಟು ಈ ರೂಪದ ಮೂಲಕ ಎಲ್ಲಾ ಈ ಲೋಕವನ್ನ ಕಲ್ಯಾಣ ಮಾಡಿ ಭಕ್ತರಿಗೋಸ್ಕರ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾರೆ. ನೋಡಿ ಅದೇ ರೂಪವೇ ನಮ್ಮ ಜಗನ್ನಾಥ ಬಲದೇವ ಸುಭದ್ರ ಸುದರ್ಶನ್ ಬರುವಂತದ್ದು ಭೂಮಿಗೆ. ಮತ್ತೆ ಈ ಒಂದು ರಥಯಾತ್ರೆ ಮಾತಾಡಿ ಶಾರ್ಟ್ ಪೆನ್ ಅಲ್ಲಿ ನಾವು ಹೇಳೋದಾದ್ರೆ ಈ ಕೃಷ್ಣ ಯಾವಾಗ ವೃಂದಾವನವನ್ನ 11 ವರ್ಷ ಇದ್ದಾಗ ಅವನು ಬಿಟ್ಟು ಹೋಗ್ತಾನೋ, ಒಂದ್ ಪ್ರಾಮಿಸ್ ಮಾಡಿರ್ತಾನೆ ಗೋಪಿಯರಿಗೆಲ್ಲ, ನಾನು ವಾಪಸ್ ಬರ್ತೀನಿ ಖಂಡಿತ, ನಾನು ಅಸುರರನ್ನೆಲ್ಲ ಸಂಹಾರ ಮಾಡಿ ಕಂಸನನ್ನ ಕೊಂದಾದ್ಮೇಲೆ ಧರ್ಮ ಸ್ಥಾಪನೆ ಮಾಡಾದ್ಮೇಲೆ ಹೋಗಿ ಬಂದ್ಬಿಡ್ತೀನಿ ನಾನು ಅಂತ ಹೇಳಿ. ಅಂದ್ರೆ ಈಗ ಹೋಗಿ ಬಂದೆ ಅನ್ನೋ ಲೆವೆಲ್ಗೆ ಹೋಗ್ತಾನ ಅವನು.
ಅವ್ರು ನಂಬಿಡ್ತಾರೆ ಗೋಪಿಯರೆಲ್ಲ. ಓ, ಕೃಷ್ಣ ಹೇಳಿದಾನೆ, ಯಾವತ್ತೂ ಅವನು ಸುಳ್ಳು ಹೇಳಲ್ಲ ನಮಗೋಸ್ಕರ, ನಮ್ಮನ್ ತುಂಬಾ ಇಷ್ಟಪಡ್ತಾನೆ ಕೃಷ್ಣ, ಹೋದ್ರೆ ವಾಪಸ್ ಖಂಡಿತ ಬರ್ತಾನೆ ಅಂತ ಕಾಯ್ತಾರೆ. ಎಷ್ಟೋ ವರ್ಷಗಳು ಕಳೆಯುತ್ತೆ, ಆದ್ರೂ ಕೂಡ ಕೃಷ್ಣ ವಾಪಸ್ ಬರಲ್ಲ. ಒಂದು ದಿನ ಕೃಷ್ಣ ಏನ್ ಮಾಡ್ತಾನೆ, ಕುರುಕ್ಷೇತ್ರ ಎಲ್ಲ ಯುದ್ಧ ಆಗಿರುತ್ತೆ ಆಕ್ಚುಲಿ. ಎಲ್ಲರ ಜೊತೆ ಅವನ್ ಏನ್ ಮಾಡ್ತಾನೆ, ದ್ವಾರಕಾಧೀಶನಾಗಿರುವಂತ ಕೃಷ್ಣ ಈ ಕುರುಕ್ಷೇತ್ರದ ಒಂದು ಸ್ಥಳಕ್ಕೆ ಬರ್ತಾನೆ. ಸೂರ್ಯಗ್ರಹಣದ ಸಮಯ. ದಾನ ಧರ್ಮಗಳನ್ನ ಮಾಡ್ಬೇಕು ಅಂತ ಹೇಳಿ, ಯಜ್ಞ ಹೋಮಗಳನ್ನ ಮಾಡ್ಬೇಕು ಅಂತ ಹೇಳಿ ಏನ್ ಮಾಡ್ತಾನೆ, ಪರಿವಾರ ಸಮೇತವಾಗಿ ಕುರುಕ್ಷೇತ್ರದ ಒಂದು ಪ್ಲೇಸ್ಗೆ ಬರ್ತಾನೆ. ಆ ಪ್ಲೇಸ್ ಬರೋದು ವೃಂದಾವನ ವಾಸಿಗಳಿಗೆ ಗೊತ್ತಾಗ್ಬಿಡುತ್ತೆ. ಓ, ಕೃಷ್ಣ ಬರ್ತಾ ಇದ್ದಾನೆ ಅಂತೇಳಿ ನಂದ್ ಬಾಬಾ, ಯಶೋದಮ್ಮ, ರಾಧಾರಾಣಿ, ಅಷ್ಟಸಖಿ ಆಗಿರ್ಬೋದು, ಫ್ರೆಂಡ್ಸ್ ಗಳಾಗಿರ್ಬೋದು, ಪ್ರತಿಯೊಬ್ರು ಎತ್ತಿನ ಗಾಡಿ ಕಟ್ಕೊಂಡು ಏನ್ ಮಾಡ್ಬಿಡ್ತಾರೆ, ಕುರುಕ್ಷೇತ್ರಕ್ಕೆ ಬಂದ್ಬಿಡ್ತಾರೆ ಕೃಷ್ಣ ನೋಡ್ಬೇಕು ಅಂತೇಳಿ. ಕುರುಕ್ಷೇತ್ರದಲ್ಲಿ ಕೃಷ್ಣ ನೋಡಾದ್ಮೇಲೆ ಅವ್ರಿಗೆ ಅಷ್ಟು ಲೈಕ್ ಹತ್ರ ಅನ್ಸಲ್ಲ. ಅಂದ್ರೆ ಕೃಷ್ಣ ಅಂದ್ರೆ ವೃಂದಾವನದಲ್ಲಿ ಕೊಳಲು ಊದ್ತಾನೆ, ಸಿಂಪಲ್ ಡ್ರೆಸ್, ಮತ್ತೆ ಹೂಗಳಿಂದ ಸುಂದರವಾಗಿ ಅವನು ಅಲಂಕಾರ ಮಾಡ್ಕೊಂಡಿರ್ತಾನೆ. ಇಲ್ಲಿ ನೋಡಿದ್ರೆ ಚಿನ್ನದ ಕಿರೀಟ ಆಗಿರ್ಬೋದು, ವಜ್ರ ವೈಢೂರ್ಯ ಆಗಿರ್ಬೋದು, ರಥದಲ್ಲಿ ಕೂತ್ಕೊಂಡಿರುವಂತ ಕೃಷ್ಣ. ಅದಕ್ಕೆ ಏನ್ ಮಾಡ್ಬಿಡ್ತಾರೆ, ಕೃಷ್ಣನ್ ಮೇಲೆ ಅತಿಯಾದಂತ ಪ್ರೀತಿಯಿಂದ ಎಲ್ಲ ಗೋಪಿಯರು ಏನ್ ಮಾಡ್ತಾರೆ, ರಥದಲ್ಲಿ ಕೂರಿಸ್ತಾರೆ. ವೃಂದಾವನದ ರೀತಿ ಅಲಂಕಾರವನ್ನ ಮಾಡ್ತಾ ಕುರುಕ್ಷೇತ್ರದಿಂದ ದ್ವಾರಕಾಧೀಶನಾಗಿರುವಂತ ಕೃಷ್ಣನನ್ನ ವೃಂದಾವನ ಕೃಷ್ಣನ ರೀತಿ ಅಲಂಕಾರ ಮಾಡಿ ಅವನನ್ನ ವೃಂದಾವನಕ್ಕೆ ಎಳ್ಕೊಂಡು ಹೋಗ್ತಾರೆ ರಥದ ಮೂಲಕ. ರಾಧಾರಾಣಿದು ಒಂದು ಮಾತನ್ನ ಹೇಳ್ತಾರೆ ಆಕ್ಚುಲಿ. ರಾಧಾರಾಣಿ ಎಷ್ಟೋ ವರ್ಷ ಆದ್ಮೇಲೆ ಕೃಷ್ಣನ್ ನೋಡ್ತಾರಲ್ವಾ, ಉಲ್ಟಾ ಪಾವ್ ಸೇವೋ ರಥ್ ಕೀಚ ಅಂತಾರೆ. ಅಂದ್ರೆ ನಾವ್ ರಥ ಎಳಿಬೇಕಾದ್ರೆ ಮುಂದೆ ಹಿಂಗ್ ಹಗ್ಗ ಇಟ್ಕೊಂಡು ಮುಂದೆ ಫೇಸ್ ಮಾಡ್ಕೊಂಡು ಹೋಗ್ತೀವಿ, ಆತರ ಅಲ್ಲ ಆಕ್ಚುಲಿ. ರಾಧಾರಾಣಿ ಕಣ್ಣನ್ನ ಕೂಡ ಮಿಟುಕಿಸ್ತಿರಾನೆ ಅವ್ರು ಏನ್ ಮಾಡ್ತಾರೆ, ಕೃಷ್ಣನ ರೂಪವನ್ನ ನೋಡ್ತಾ ಹೀಗೆ ಮುಂದೆ ಇದೇ ರೀತಿ ಹಗ್ಗ ಇಟ್ಕೊಂಡು ಅವ್ರು ಎಳ್ಕೊಂಡು ಹೋಗ್ತಾರೆ. ಕಣ್ಣಲ್ಲಿ ಧಾರಾಕಾರವಾಗಿ ನೀರ್ ಸುರಿತಾ ಇರುತ್ತೆ. ಕೃಷ್ಣನ ಮಿಸ್ ಮಾಡಿದ್ದು ವಿರಹ ವೇದನೆ ಆಗಿರ್ಬೋದು, ಅವನು ನೋಡಾದ್ಮೇಲೆ ಸಂತೋಷ ಆಗಿರ್ಬೋದು, ಎಲ್ಲ ಒಟ್ಟಿಗೆ ಆ ಮಹಾಭಾವದ ಮೂಲಕ ರಾಧಾರಾಣಿ ರಥವನ್ನ ಹೇಳಿತಾರೆ. ಹಾಗಾಗಿ ಕೃಷ್ಣ ಕುರುಕ್ಷೇತ್ರದಿಂದ ವೃಂದಾವನಕ್ಕೆ ಹೋಗ್ತಾನೆ. ಅದೇ ಒಂದು ಲೀಲೆಯನ್ನ ಈಗ ಅನುಸರಿಸುವಂತದ್ದು ರಥಯಾತ್ರೆ. ಗುಂಡೀಚ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ, ನೀಲಾಚಲದಿಂದ ಸುಂದರಾಚಲಕ್ಕೆ ಕರ್ಕೊಂಡು ಹೋಗ್ತಾರೆ. ವೃಂದಾವನಕ್ಕೆ ಹೋಗುವಂತ ಮೂಡಲ್ಲೇ ನಮ್ಮ ಜಗನ್ನಾಥ ಬರುವಂತದ್ದು. ನೋಡಿ, ಜಗನ್ನಾಥನ ಒಂದು ರೂಪನೂ ಕೂಡ ವೃಂದಾವನ ಲೀಲೆಯನ್ನ ಕೇಳೇ ಆಗುವಂತದ್ದು ಅಲ್ವಾ. ಈವನ್ ಆ ರೂಪನೂ ಕೂಡ ನಮ್ಮ ರಾಧಾರಾಣಿ, ಗೋಪಿಯರು, ಯಶೋಧ, ನಂದ ಬಾಬಾ ಎಲ್ಲ ಎಳೆದು ಕರ್ಕೊಂಡು ಹೋಗ್ತಾರೆ. ಅದೇ ರಥಯಾತ್ರೆ ಆಗುವಂತದ್ದು. ಈವನ್ ಇಂದ್ರದ್ಯುಮ್ನ ರಾಜ ಹೇಗೆ ನೀಲ ಮಾಧವನನ್ನ ಅಥವಾ ಜಗನ್ನಾಥನನ್ನ ಪ್ರತಿಷ್ಠಾಪನೆ ಮಾಡ್ದ ಅಂತಾನು ಕೂಡ ನಾವು ನೋಡಿದ್ವಿ. ಲಾಸ್ಟ್ ಅಲ್ಲಿ ಮಾತಾಜಿ ಸ್ಫೂರಿಧಾಮದ ಮಹಿಮಾ ಒಂದು ನಿಮಿಷ ಎಕ್ಸ್ಟ್ರಾ ತಗೊಂತೀನಿ, ದಯವಿಟ್ಟು ಕ್ಷಮಿಸಿ, ಜಾಸ್ತಿ ಟೈಮ್ ಆಗೋಯ್ತು. ಆದ್ರೂ ಕೂಡ ನಾನು ಇದನ್ನ ಹೇಳ್ತಾ ನಾನು ಮುಗಿಸ್ತೀನಿ. ಸೊ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ನಮ್ಮ ಜಗನ್ನಾಥ ಇದನ್ನಲ್ಲ, ಆ ಕ್ಷೇತ್ರ ಏನಿದೆಯಲ್ಲ ಬಹಳ ಅದ್ಭುತವಾಗಿರುವಂತದ್ದು. ಪುರುಷೋತ್ತಮ ಒಂದು ಕ್ಷೇತ್ರ ಅನ್ನೋ ಒಂದು ಪುರುಷೋತ್ತಮ ಮಹಾರಾಜ್, ಭಕ್ತಿ ಪುರುಷೋತ್ತಮ ಸ್ವಾಮಿ ಮಹಾರಾಜ್ ಬರ್ದಿರುವಂತ ಬುಕ್ಸ್ ಅಲ್ಲಿ ಬರುತ್ತೆ. ಏನ್ ಹೇಳ್ತಾರೆ, ಆ ಪೂರಿ ಧಾಮಕ್ಕೆ ಹೋಗಿ ಮಲ್ಕೊಂಡ್ರೆ ಏನ್ ಫಲ, ಈಗ ಮಲ್ಕೊಳ್ಳೋದ್ರಿಂದ ಏನ್ ಫಲ ಸಿಗುತ್ತೆ ನಮ್ಗೆ? ಏನಿದೆ, ಏನು ಇಲ್ಲ. ಜಪ ಮಾಡೋದ್ರಿಂದ ಫಲ ಸಿಗುತ್ತೆ, ಮಲ್ಕೊಳ್ಳೋದ್ರಿಂದ ಏನಾದ್ರು ಫಲ ಸಿಗುತ್ತಾ? ಇಲ್ಲ ಅನ್ಕೊಂತೀವಿ, ಸುಳ್ಳದು. ಪೂರಿ ಧಾಮದಲ್ಲಿ ಅಲ್ಲಿ ಹೋಗಿ ಒಂದು ದಿನ ಆದ್ರೂ ಕೂಡ ಮಲ್ಕೊಂಡ್ರೆ ಅವನು ಸಮಾಧಿ ಸ್ಥಿತಿಗೆ ಹೋದಂತ ಪುಣ್ಯ ಸಿಗುತ್ತೆ. ಯೋಗದ ಅತ್ಯುನ್ನತವಾಗಿರೋ ಅಂಗ ಯಾವುದು? ಸಮಾಧಿ. ಆ ಸಮಾಧಿಯಲ್ಲಿ ಭಗವಂತನ ಧ್ಯಾನ ಮಾಡ್ತಾರಲ್ಲ, ಆ ಫಲ ಬರೀ ಮಲ್ಕೊಳ್ಳೋದ್ರಿಂದ ಸಿಗುತ್ತೆ. ಸುಮ್ನೆ ರೆಸ್ಟ್ ತಗೊಳಕ್ಕೆ ಸ್ವಲ್ಪ ಲೇ ಡೌನ್ ಆಗ್ತೀನಪ್ಪ ಅಂತ ಹೋದ್ರುನು ಕೂಡ, ನಾವ್ ನೋಡಿ, ಮಲ್ಕೊಂಡ್ರು ಕೂಡ ಭಗವಂತನಿಗೆ ನಮಸ್ಕಾರ ಹಾಕ್ತಿವಲ್ಲ, ಆ ಫಲ ಸಿಗುತ್ತೆ. ಯೋಗಿ ಸಾಧನೆ ಮಾಡುವಂತಹ ಸಮಾಧಿಯ ಫಲ ಸಿಗುತ್ತೆ. ಸುಮ್ನೆ ನಡೆದ್ರೆ ಸಾಕು, ಅಲ್ಲಿ ಪೂರಿ ಧಾಮದಲ್ಲಿ ಸುಮ್ನೆ ನಡೆದ್ರೆ ಸಾಕು, ಪ್ರದಕ್ಷಿಣೆಯ ಫಲ, ಭಗವಂತನಿಗೆ ಪ್ರದಕ್ಷಿಣೆ ಮಾಡಿದಂತ ಫಲ ಸಿಗುತ್ತೆ. ನಾವು ಪೂರಿ ಧಾಮದಲ್ಲಿ ಮಾತಾಡಿದ್ರೆ ಸಾಕು. ಏನ್ ಮಾತಾಡ್ತೀವಿ? ಕೊಡಪ್ಪ, ಕಾಜಾ ಕೊಡಪ್ಪ, ಇತ್ತೋಗೋಬೇಕು ಅಂತ ಹೋಗಿ ಮಾತಾಡ್ತೀವಿ ಅನ್ಕೊಳ್ಳಿ ಮಾರ್ಕೆಟ್ ಪ್ಲೇಸ್ ಅಲ್ಲಿ ಪೂರಿ ಧಾಮದಲ್ಲಿ. ಸುಮ್ನೆ ಮಾತಾಡಿದ್ರು ಕೂಡ ಜಗನ್ನಾಥನನ್ನ ಗ್ಲೋರಿಫೈ ಅಥವಾ ಆ ಮಹಿಮೆಯನ್ನ ಹೊಗಳಿದ್ರೆ ಏನು ಫಲಗಳು ಕೊಡ್ತಾನೆ ಭಗವಂತ? ಆ ಎಲ್ಲಾ ಫಲಗಳನ್ನ ಭಗವಂತ ಕೊಡ್ತಾನೆ. ವೇದ ಮಂತ್ರಗಳನ್ನ ಓದಿದ್ರೆ ಏನ್ ಫಲ ಸಿಗುತ್ತೆ? ಪೂರಿ ಧಾಮದಲ್ಲಿ ಮಾತಾಡಿದ್ರೇನೆ ಆ ಫಲವನ್ನ ಭಗವಂತ ಕೊಡ್ತಾನೆ. ಹಾಗಾಗಿ ಅಷ್ಟು ಪೊಟೆನ್ಸಿ ಇದೆ, ಅಷ್ಟು ಪೊಟೆನ್ಸಿ ಏನು ಶ್ರೀ ಕ್ಷೇತ್ರಕ್ಕೆ. ಈವನ್ ಅಲ್ಲಿ ತಿನ್ನೋಂತ ಪ್ರತಿಯೊಂದು ನಾವ್ ಅನ್ಕೊಂತೀವಿ ಲೈಕ್ ಪ್ರತಿಯೊಂದು ನಾವು ಭಗವಂತನಿಗೆ ಆಫರ್ ಮಾಡ್ಬೇಕು ಅವಾಗ್ಲೇ ಪ್ರಸಾದ ಆಗೋದು ಅಂತ. ನೋ, ಪೂರಿ ಕ್ಷೇತ್ರದಲ್ಲಿ ಅಲ್ಲಿ ಹೋಗಿ ತಗೊಂಡ್ರೆ ಸಾಕು, ಏನೋ ತಿಂದ್ರೆ ಸಾಕು, ಖಂಡಿತ ಅದು ಭೋಗಕ್ಕೆ, ಅಂದ್ರೆ ಭಗವಂತನ ಪ್ರಸಾದಕ್ಕೆ ಈಕ್ವಲ್ ಆಗುತ್ತೆ. ಈವನ್ ಯಮರಾಜ ಅಲ್ಲಿ ಕಾಲೇ ಇಡಕ್ಕಾಗಲ್ಲ. ಆ ಪ್ಲೇಸ್ ದಿವ್ಯವಾಗಿರೋ ಧಾಮ, ಯಮರಾಜನ್ ಅಲೋನೇ ಇಲ್ಲ. ಔಟ್ಸ್ಕರ್ಟ್ ಅವನ್ ಆಕ್ಚುಲಿ ಎಂಟ್ರಿನೇ ಕೊಡಲ್ಲ ಭಗವಂತ. ಇನ್ಫ್ಯಾಕ್ಟ್ ಮಾತಾಜೀಸ್ ನಾವು ಪೂರಿ ಧಾಮಕ್ಕೆ ಹೋದ್ರೆ ಒಂದು ಕಲ್ಲು ಬರುತ್ತೆ, ಕಪ್ಪು ಶಿಲೆ ಬರುತ್ತೆ. ನಾವು ಸಿಂಹದ್ವಾರದ ಮೂಲಕ ಎಂಟ್ರಿ ಕೊಡ್ತೀವಲ್ವಾ, ಹೋಗ್ಬೇಕಾದ್ರೆ ಸಿಗಲ್ಲ ನಮ್ಗೆ. ಎಕ್ಸಿಟ್ ನಲ್ಲಿ ನಮ್ಗೆ ಕಪ್ಪು ಶಿಲೆ, ಚಿಕ್ಕದಾಗಿ ಒಂದು ಶಿಲೆ ಸಿಗುತ್ತೆ, ಅದು ಕಪ್ಪು ಶಿಲೆ. ನೀವ್ ನೆಕ್ಸ್ಟ್ ಟೈಮ್ ಹೋದ್ರೆ ಅಬ್ಸರ್ವ್ ಮಾಡಿ, ನಾವು ನೋಡಿದೀವಿ ಆಕ್ಚುಲಿ. ಯಮ ಹೋಗ್ತಾನೆ ಪೂರಿ ಜಗನ್ನಾಥನ ಹತ್ರ, ಅಲ್ಲಪ್ಪ ಸ್ವಾಮಿ, ನೀನ್ ಈ ತರ ಕೃಪೆ ಕೊಡ್ತಾ ಇದ್ರೆ ಬರುವಂತ ವ್ಯಕ್ತಿ, ಅವ್ರ ವಂಶಜರು ಎಲ್ಲ ವೈಕುಂಠಕ್ಕೆ ಹೋಗ್ತಾ ಇದಾರೆ, ನರಕದಲ್ಲಿ ಯಾರು ಬರ್ತಾ ಇಲ್ಲ, ನಮ್ಗೆ ನರಕದಲ್ಲಿ ಅಧಿಪತಿಯಾಗಿ ಮಾಡ್ಬಿಟ್ಟಿದೀಯ ನೀನ್ ಬೇರೆ,
ಅಲ್ಲಿ ಶಿಕ್ಷೆ ಕೊಡಕ್ಕೆ ಯಾವ ಜೀವಿಗಳು ಇಲ್ವಲ್ಲ, ಯಾಕಂದ್ರೆ ಇಲ್ಲಿ ಬಂದು ದರ್ಶನ ತಗೊಳ್ಳೋದು ನಿನ್ ಧಾಮಕ್ ಬರುವಂತದ್ದು. ಹಿಂಗೆ ಆಗ್ತಾ ಇದೆ. ನಮ್ ಕೆಲಸ ಏನು ಅಂದ್ರೆ ನರಕಕ್ಕೆ ಜೀವಿಗಳು ಬೇಕು ಅಂತ ಕೇಳ್ದಂಗೆ ಯಮಧರ್ಮರಾಯ. ಜಾಬ್ಲೆಸ್ ಆಗಿದ್ದೀನಿ ಅಂತ. ಜಗನ್ನಾಥ ಸಮಾಧಾನ ಮಾಡಕ್ಕೆ ಏನ್ ಹೇಳ್ತಾನೆ, ನೀನು ವರಿ ಮಾಡ್ಕೋಬೇಡ, ನನ್ನ ದರ್ಶನ ಮಾಡ್ಕೊ ಬರ್ತಾರೆ, ವಾಪಸ್ ಬರ್ಬೇಕಾದ್ರೆ ನೀನು ಶಿಲೆ ರೂಪದಲ್ಲಿ ಅಲ್ಲಿರು. ಆ ಶಿಲೆಯನ್ನ ಯಾರಾದ್ರೂ ಕಾಲಿಟ್ರೆ ಅವರು ದರ್ಶನ ಮಾಡಿದಂತಹ ಫಲವನ್ನೆಲ್ಲ ಕಳ್ಕೊಬಿಡ್ತಾರೆ. ಅವಾಗ ಬೇಕಾದ್ರೆ ನೀನ್ ಆರಾಮಾಗೆ ನೀನ್ ಅವನ್ನ ಕರ್ಕೊ ಹೋಗ್ಬೋದು ಅಂತ ಹೇಳಿ. ಖಂಡಿತ ಅದಾಗಲ್ಲ. ಯಮನ ಒಂದು ಸಮಾಧಾನಕ್ಕೋಸ್ಕರ ಆ ರೀತಿ ಮಾಡುವಂಥದ್ದು. ಹಾಗಾಗಿ ಇವತ್ತಿಗೂ ಕೂಡ ಯಮನ ಹೆಜ್ಜೆ ಅಂತಾನೆ ಫೇಮಸ್ ಅದು. ಕಪ್ಪು ಶಿಲೆ ಅನ್ನೋದು ವಾಪಸ್ ಬರ್ಬೇಕಾದ್ರೆ ಎಕ್ಸಿಟ್ ಒಂದು ದ್ವಾರದಲ್ಲಿ ಸಿಗುತ್ತೆ. ಇವತ್ತಿಗೂ ಕೂಡ ನಾವು ನೋಡ್ಬೋದು. ಅಂದ್ರೆ ಆ ಯಮನು ಕೂಡ ಆತಂಕ ಪಡ್ತಾನೆ. ಯಾರು ಪೂರಿಗೆ ಹೋಗಿ ಏನೂ ಮಾಡಿಲ್ಲ, ಸುಮ್ನೆ ಹೋಗಿ ದರ್ಶನ ಮಾಡಿದ್ರೇನೆ ಸಕಲ ಪಾಪಗಳಿಂದ ಒಬ್ಬನೇ ಇಲ್ಲ ಇಡೀ ವಂಶಜರೇ ಉದ್ಧಾರ ಆಗ್ತಾ ಇದಾರಲ್ಲ, ಇದೇನಪ್ಪಾ ಅಂತ ಹೇಳಿ ಆತಂಕ ಪಡಿಸುವಂತ ಸ್ಥಳ ಯಾವುದು? ಶ್ರೀ ಕ್ಷೇತ್ರವಾಗಿರುವಂತದ್ದು. ಸೊ ಹಾಗಾಗಿ ಇನ್ನೊಂದು ಈವನ್ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳ್ತಾ ಇದ್ದಾರೆ. ಇವನ್ ನೋಡಿ, ಕತ್ತೆ ಮಾತಾಜೀಸ್ ಬಹಳ ಇಂಪಾರ್ಟೆಂಟ್. ಅಪ್ಪಿ ತಪ್ಪಿ ಆ ಪೂರಿ ಧಾಮದಲ್ಲಿ ಕತ್ತೆ ಓಡಾಡಿದ್ರು ಕೂಡ ಇಮಿಡಿಯೇಟ್ ಆಗಿ ಚತುರ್ಭುಜ ರೂಪ ತಗೋಬಿಡುತ್ತೆ. ಕಾಗೆ ನೋಡಿ, ಆ ನೀರದಲ್ಲಿ ಬಿದ್ದಿದ ತಕ್ಷಣ ಚತುರ್ಭುಜ ರೂಪದಲ್ಲಿ ವೈಕುಂಠಕ್ಕೆ ಹೋಗುತ್ತೆ. ಒಂದು ಕತ್ತೆ ಹೋದ್ರೂ ಕೂಡ ಚತುರ್ಭುಜ ರೂಪದಲ್ಲಿ ಚೇಂಜ್ ಆಗ್ಬಿಡುತ್ತೆ. ಅದು ಅಷ್ಟು ಪವಿತ್ರವಾಗಿರುವಂತಹ ಧಾಮ. ಯಥಾ ಸರ್ವೇಶ್ವರ ವಿಷ್ಣು ಸರ್ವಲೋಕೋತ್ತಮೋತ್ತಮ ತಥಾ ಸಮಸ್ತ ತೀರ್ಥಾನಾಂ ವರಿಷ್ಠಂ ಪುರುಷೋತ್ತಮಂ ವರ್ಣಾನಾಂ ಬ್ರಹ್ಮಣೋ ಯಥಾ ವೈನತೇಶ್ಯ ಪಕ್ಷಿಣಾಂ ತಥಾ ಸಮಸ್ತ ತೀರ್ಥಾನಾಂ ವರಿಷ್ಠಾಂ ಪುರುಷೋತ್ತಮಂ ಮುನೀನಾಂ ಚ ಯಥಾ ವ್ಯಾಸ ಕುಬೇರ್ ಯಕ್ಷ ರಕ್ಷಸಾಂ ತಥಾ ಸಮಸ್ತ ತೀರ್ಥಾನಾಂ ವರಿಷ್ಠಂ ಪುರುಷೋತ್ತಮಂ ಸತ್ಯಂ ಸತ್ಯಂ ಮುನಿಶ್ರೇಷ್ಠೋ ಮುನಿಶ್ರೇಷ್ಠೋ ಭವಾಭಿ ಸಮುಧಾಹೃತಂ ಪುರುಷೋತ್ತಮ ಸಮಂ ಕ್ಷೇತ್ರಂ ನಾಸ್ತ್ಯತ್ರ ಪೃಥ್ವೀತಲೆ. ಎಷ್ಟ್ ಚೆನ್ನಾಗಿದೆ ನೋಡಿ. ಏನಿದ್ರ ಅರ್ಥ? ಜಗನ್ನಾಥ ಏನಿದಾನೆ ಎಲ್ಲಾರ್ಗಿಂತ ದೊಡ್ಡವನವನು. ಅದೇ ರೀತಿ ಪುರುಷೋತ್ತಮ ಕ್ಷೇತ್ರ ಪುರಿಧಾಮ ಏನಿದೆ ಎಲ್ಲಾ ಧಾಮಕ್ಕಿಂತನೂ ಶ್ರೇಷ್ಠ, ಎಲ್ಲಾ ತೀರ್ಥಕ್ಷೇತ್ರಗಳಿಗಿಂತನೂ ಶ್ರೇಷ್ಠ. ಹೇಗೆ 4 ವರ್ಣಗಳಲ್ಲಿ ಬ್ರಾಹ್ಮಣ ಶ್ರೇಷ್ಠನೋ, ಹೇಗೆ ಪಕ್ಷಿಗಳಲ್ಲಿ ವಿನತಾಮಗನಾಗಿರುವಂತಹ ಗರುಡ ಪಕ್ಷಿ ಶ್ರೇಷ್ಠವೋ, ಅದೇ ರೀತಿ ಎಲ್ಲಾ ಕ್ಷೇತ್ರಗಳಿಗಿಂತ ಎಲ್ಲಾ ತೀರ್ಥಗಳಿಗಿಂತ ಪುರುಷೋತ್ತಮ ಕ್ಷೇತ್ರ ಶ್ರೇಷ್ಠ. ವ್ಯಾಸದೇವ ಮುನಿಗಳು ಎಲ್ಲ ಋಷುಮುನಿಗಳಿಗಿಂತ ಶ್ರೇಷ್ಠ. ಎಲ್ಲ ಯಕ್ಷರಿಗಿಂತ ರಾಕ್ಷಸರಿಗಿಂತ ಕುಬೇರ ಶ್ರೇಷ್ಠ. ಅದೇ ರೀತಿ ಪುರುಷೋತ್ತಮ ಕ್ಷೇತ್ರ ಶ್ರೇಷ್ಠ ಎಲ್ಲಾ ತೀರ್ಥಗಳಿಗಿಂತ. ಇದು ಸತ್ಯ. ಪುರುಷೋತ್ತಮ ಕ್ಷೇತ್ರಕ್ಕೆ ಯಾವುದೂ ಈಕ್ವಲ್ ಇಲ್ಲ. ಪುರುಷೋತ್ತಮ ಮಾಯಾಪುರ ಆಗಿರ್ಬೋದು, ನವದ್ವೀಪ ಆಗಿರ್ಬೋದು, ವೃಂದಾವನ ಧಾಮ ಆಗಿರ್ಬೋದು, ಎಲ್ಲ ಈಕ್ವಲ್ ಆಗಿ ನಿಲ್ಲುತ್ತೆ ಮಾತಾಜಿ. ಪುರುಷೋತ್ತಮ ಪರಂ ಕ್ಷೇತ್ರಂ ನಾಸ್ತ್ಯೇವ ಪೃಥ್ವೀ ತಲೆ ಭೂ ಸ್ವರ್ಗಂ ಇತಿ ವಿಖ್ಯಾತಂ ದೇವಾನಪಿ ದುರ್ಲಭಂ. ಪುರುಷೋತ್ತಮ ಕ್ಷೇತ್ರ ಏನಿದೆ ಅದು ದಿವ್ಯವಾಗಿರುವಂತ ಒಂದು ಸ್ಥಳ. ಈ ಒಂದು ಭೂಲೋಕದಲ್ಲಿ ಯಾವುದೇ ರೀತಿಯಾದಂತ ಪಂಚಭೂತಗಳಿಂದ ನಿರ್ಮಾಣ ಆಗಿರೋದಂಥದ್ದಲ್ಲ, ಖಂಡಿತ ಅಲ್ಲ. ಭೂಲೋಕದಲ್ಲಿ ಭೂ ಸ್ವರ್ಗ ಅನ್ನೋದಿದ್ರೆ, ಭೂ ಒಂದು ಹೆವನ್ ಅಂತ ಇದ್ರೆ ಅದು ಕೇವಲ ಅದು ಇಟ್ ಈಸ್ ರೇರಿ ಅಟೈನ್ ಇವನ್ ಬೈ ದೇವಸ್. ಏನ್ ಹೇಳ್ತಾ ಇದಾರೆ, ಅದಕ್ಕೂ ಮೀರಿಸಿದಂಥದ್ದು. ಇವನ್ ದೇವತೆಗಳಿಗೂ ಕೂಡ ದುರ್ಲಭವಾಗಿರುವಂತದ್ದು ಈ ಪುರುಷೋತ್ತಮ ಕ್ಷೇತ್ರ ಅನ್ನೋದು. ಸಾಕಷ್ಟು ಬರುತ್ತೆ ಮತ್ತೆ ಹೇಳ್ತಾ ಹೋದ್ರೆ ಬಹುಶಃ ಜಾಸ್ತಿ ಆಗುತ್ತೆ. ನಾನು ಇಲ್ಲಿಗೆ ನಿಲ್ಲಿಸ್ತೀನಿ, ಯಾಕಂದ್ರೆ 7:23 ಆಯ್ತು. ಇದ್ದಿದ್ರೆ ಸಮಯ ಇದ್ದಿದ್ರೆ ಇನ್ನಷ್ಟು ಹೇಳ್ಬೋದಿತ್ತು. ನಾನು ಇಲ್ಲಿಗೆ ನಿಲ್ಲಿಸ್ತೀನಿ. ಯಾರಿಗಾರು ಪ್ರಶ್ನೆಗಳಿದ್ರೆ. ಹರೇ ಕೃಷ್ಣ ಮಾತಾಜಿ, ನಿಮ್ಗೆ ಟೈಮ್ ಇದ್ರೆ ನಾವು ಕೇಳಕ್ಕೆ ರೆಡಿ ಇದ್ದೇವೆ ಮಾತಾಜಿ. ಸಮ್ ಮೋರ್ ಟೈಮ್ ಯು ಕ್ಯಾನ್ ಟೇಕ್ ಮಾತಾಜಿ. ದಯವಿಟ್ಟು ಇನ್ನೂ ಒಂದು 10 ನಿಮಿಷ ಮಾಡಿ ಮಾತಾಜಿ. ಹಾ ಮಾತಾಜಿ. ಮಾತಾಜಿ ನೀವು ಕ್ಲಾಸ್ ತಗೊಳ್ಳೋವಾಗ ಕ್ಲಾಸ್ ಅಂದ್ರೆ ಒಂದ್ ಸೆಕೆಂಡ್ ಆ ಕಡೆ ಈ ಕಡೆ ತಗ್ಲಕ್ ಆಗಲ್ಲ ನಮಗೂ ಕೂಡ ಅಲ್ಲಿಗೆ ಹೋದಂಗೆ ಆ ಕಥೆಗಳು ಹೇಳುವಾಗ ಆ ಕಣ್ಣು ಮುಂದೆ ನಡೆಯೋಂಗೆ ಇರುತ್ತೆ ಮಾತಾಜಿ. ಹೌದ್ರಿ ಮಾತಾಜಿ. ಅಯ್ಯೋ ನಿಮ್ಮನ್ನೇ ಮರ್ತೋಗಿ ಹೇಳ್ತಾ ಇರ್ತೀರಾ ಅನ್ಸ್ತಾ ಇರುತ್ತೆ. ಮತ್ತೆ ಅಷ್ಟು ಡೀಪಾಗಿ ಹೋಗಿರ್ತೀರಾ. ತಗೊಳ್ಳಿ ಮಾತಾಜಿ, ಇನ್ನ ಒಂದ್ 10 ನಿಮಿಷ ತಗೊಳ್ಳಿ. ವಿ ಆರ್ ರೆಡಿ ಟು ಸಿಟ್ ಅಂಡ್ ತಗೊಳ್ತೀರಾ ಮಾತಾಜಿ ಇವಾಗ್ಲೇ? ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಅದೇ ನಿಮ್ಮ ಒಂದು ಕೃಪೆ ಅನ್ಕೋಬೇಕಷ್ಟೇ ಇದನ್ನೆಲ್ಲ. ಶೋಭನಾ ಮಾತಾಜಿ, ನಂದು ಕಂಟಿನ್ಯೂ ಮಾಡ್ಬೋದಾ? ಹರೇ ಕೃಷ್ಣ ಮಾತಾಜಿ ಇದಾರಾ? ಹರೇ ಕೃಷ್ಣ ಪ್ರಭು, ಹರೇ ಕೃಷ್ಣ. ಸೊ ಇದು ಪೂರಿ ಧಾಮದ ಮಹಿಮೆ ಸುಮಾರಿದೆ ಆಕ್ಚುಲಿ. ಹೇಳಿ. ಹರೇ ಕೃಷ್ಣ. ಓಕೆ ಪ್ರಭು, ಥ್ಯಾಂಕ್ ಯು. ಸೊ ಇಲ್ಲಿ ಇವನ್ ಮಾತಾಜಿ ನಾನು ಇದು ಒಂದು ಲೈಕ್ ಲಾಸ್ಟ್ 1-2 ಶ್ಲೋಕದ ಮೂಲಕ ನಾನು ಪೂರಿ ಧಾಮದ ಮಹಿಮೆ ಹೇಳಿ ಚೈತನ್ಯ ಮಹಾಪ್ರಭುಗಳ ಒಂದು ಅಂದ್ರೆ ರಥಯಾತ್ರೆ ನಡಿಬೇಕಾದ್ರೆ ಚೈತನ್ಯ ಮಹಾಪ್ರಭುಗಳು ಯಾವ ರೀತಿ ಅವರು ಶರೀರದ ಒಂದು ಭಾವನೆಗಳನ್ನ ವ್ಯಕ್ತಪಡಿಸಿದ್ರು ಅನ್ನೋದನ್ನ ಹೇಳಿ ನಾನು ಎಂಡ್ ಮಾಡ್ಬಿಡ್ತೀನಿ. ಇವನ್ ಪುರುಷೋತ್ತಮ ಮಹಿಮೆಯಲ್ಲಿ ಹೇಳುತ್ತೆ ನೋಡಿ,
ಪೃಥ್ವೀಯಾಮ್ಯಾನಿ ತೀರ್ಥಾನಿ ಗಗನೆ ಚ ತ್ರಿಪಿಸ್ತಪೆ ಶ್ರದ್ಧಾ ಕೋಟಿ ಸಂಖ್ಯಾನಿ ಸ್ವರ್ಗ ಮೋಕ್ಷ ಪ್ರದಾನಿ ವೈ ತೇಷಾಂ ಅಯಂ ತೀರ್ಥರಾಜ ಕೀರ್ತಿತೈ ಪುರುಷೋತ್ತಮ ಸರ್ವೇಷಾ ಮುಕ್ತಿ ಕ್ಷೇತ್ರಾನಾಂ ಇದಂ ಸಾಯುಜ್ಯದಾಂ ಮತಂ. ಏನ್ ಹೇಳ್ತಾ ಇದಾರೆ? ಓ ಧರ್ಮರಾಜ, ಇದು ವಿಷ್ಣು ಖಂಡದಲ್ಲಿ ಬರುವಂತದ್ದು. ಮಹಾಲಕ್ಷ್ಮಿ ಯಮರಾಜನ್ಗೆ ಹೇಳ್ತಾ ಇರುವಂತದ್ದು, ಓ ಧರ್ಮರಾಜ, ಇಲ್ಲಿ ಏನು ಈ ಭೂಲೋಕದಲ್ಲಿ ಮಾತಾಡಿ ನಾವೇನ್ ಅನ್ಕೊಂತೀವಿ, ಏನೋ ಸ್ವಲ್ಪ ಇರ್ಬೋದು, ನಾವು ತಿರುಪತಿ ಕ್ಷೇತ್ರಕ್ಕೆ ಹೋಗ್ತೀವಿ ಅಥವಾ ಚಾರ್ಧಾಮ್ ಅಂತ ಹೋಗ್ತೀವಿ, ಮೋಸ್ಟ್ಲಿ 1000ದಲ್ಲೋ ಅಥವಾ 10,000ನೋ 20,000ನೋ ತೀರ್ಥಕ್ಷೇತ್ರಗಳಿರ್ಬೋದು, ಹಾಗೆ ಹೀಗೆ ಅಂತ ಇಲ್ಲ. ನಮಗೆ ಗೊತ್ತಿಲ್ಲದೆ ಇರುವಂತ ಸಂಖ್ಯೆ ಎಷ್ಟಿದೆ ಅಂದ್ರೆ, ವಿಷ್ಣು ಖಂಡದಲ್ಲಿ ಹೇಳ್ತಾ ಇದ್ರೆ 300 ಲಕ್ಷ ತೀರ್ಥ ಪ್ಲೇಸ್ಗಳಿದೆ, ಸ್ಥಳಗಳಿದೆ. ಆ 300 ಲಕ್ಷ 35 millions of ತೀರ್ಥಸ್ ಎಕ್ಸಿಸ್ಟಿಂಗ್ ಆನ್ ಅರ್ತ್, heaven and sky. This ಪುರುಷೋತ್ತಮ ಕ್ಷೇತ್ರ ಈಸ್ ತೀರ್ಥರಾಜ ಅಂಡ್ ಗಿವ್ ಸಾಯುಜ್ಯ ಮುಕ್ತಿ. ಅಂದ್ರೆ ಏನು ಈ ಬ್ರಹ್ಮಾಂಡದಲ್ಲಿ 300 ಲಕ್ಷ ತೀರ್ಥ ಸ್ಥಳಗಳಿದೆ, ಆ ಎಲ್ಲಾ ತೀರ್ಥ ಸ್ಥಳಗಳಿಗೂ ಕೂಡ ರಾಜ ಯಾರು ಗೊತ್ತಾ? ಕಿಂಗ್ ಆಫ್ ಆಲ್ ತೀರ್ಥಸ್. ಒಂದಲ್ಲ ಎರಡಲ್ಲ. ಏನೋ ಒಬ್ಬ ರಾಜ ಅಂದ್ರೆ ನಾವು ಒಂದು ಕಂಟ್ರಿಗೆ ಅನ್ಕೊಂತೀವಿ, ಒಂದು ಭಾರತ ದೇಶಕ್ಕೋ ಹೊರಗಡೆ ಒಂದು ಕಂಟ್ರಿಗೋ ಇನ್ನೊಂದೊಂದು ಕಂಟ್ರಿಗೆ ಅಂತ ಹೇಳಿ. ಆದ್ರೆ ಇಲ್ಲಿ 300 ಲಕ್ಷ ತೀರ್ಥ ಕ್ಷೇತ್ರಗಳಿಗೂ ಒಬ್ಬ ರಾಜ ಇದ್ದಾನೆ ಅಂದ್ರೆ ಅದು ಪುರುಷೋತ್ತಮ ಕ್ಷೇತ್ರ. ವರ್ಷಾನಾಂ ಭಾರತ ಶ್ರೇಷ್ಠೋ ದೇಶಾನಾಂ ಉತ್ಕಲ ಸ್ಮೃತಃ ಉತ್ಕಲಸ್ಯ ಸಮಾದೇಶ ದೇಶೋ ನಾಸ್ತಿ ಮಹೀತಲೆ. ಈ ಭಾರತ ವರ್ಷದಲ್ಲಿ ಒರಿಸ್ಸಾ ಇದೆ ನೋಡಿ, ಒಡಿಶಾ, ಅಲ್ಲೇ ತಾನೇ ನಮ್ ಜಗನ್ನಾಥ್ ಇರುವಂತದ್ದು. ಆ ಪ್ಲೇಸು ಯಾವುದಕ್ಕೂ ಕೂಡ ಈಕ್ವಲ್ ಆಗಲ್ಲ. ಯಾಕೆ? ಅಲ್ಲಿ ಪೂರಿ ಜಗನ್ನಾಥ ವಿಜೃಂಭಣೆಯಿಂದ ನಿಂತಿದ್ದಾನೆ. ಅವನ ಸ್ವ ಇಚ್ಛೆಯಿಂದ ಸ್ವಧಾಮದ ಮೂಲಕ ಅವನು ನೆಲೆ ಸ್ಥಾಪನೆ ಆಗಿದ್ದಾನೆ. ಹಾಗಾಗಿ ಆ ಒಂದು ಪ್ಲೇಸ್ ಏನಿದೆ, ಒಡಿಶಾ ಪ್ಲೇಸ್, ಬಹಳನೇ ಇಂಪಾರ್ಟೆಂಟ್ ಆಗಿರುವಂತದ್ದು, ಬಹಳನೇ ಶಕ್ತಿಯುತವಾಗಿರುವಂತದ್ದು. ಸ್ವಯಂ ಭಗವಂತ ಜಗನ್ನಾಥ ಮೂಲಕ ಇದ್ದಾನೆ. ಸೊ ಇದು ಪೂರಿ ಧಾಮದ ಒಂದು ಮಹಿಮೆ ಮಾತಾಜಿ. ಸೊ ಈ ರೀತಿ ನಮ್ಮ ಚೈತನ್ಯ ಮಹಾಪ್ರಭುಗಳು ಲೀಲೆ ನೋಡೋದಾದ್ರೆ, ಶ್ರೀ ಚೈತನ್ಯ ಚರಿತಾಮೃತ ಮಧ್ಯ ಲೀಲೆಯಲ್ಲಿ ಬರುವಂತದ್ದು ರಥಯಾತ್ರದ ಒಂದು ಮಹಿಮೆ. ಆ ರಥಯಾತ್ರೆಯಲ್ಲಿ ಬಹಳ ಆವೇಶ ಭರಿತನದಿಂದ ನಮ್ಮ ಚೈತನ್ಯ ಮಹಾಪ್ರಭುಗಳು ನರ್ತನ ಮಾಡ್ತಾರೆ. ಸೊ ಇದನ್ನ ವಿಕ್ಟಿಮ್ ಆಗಿ ಯಾರು ನೋಡ್ತಾರೆ ಅಂದ್ರೆ, ಜಗನ್ನಾಥ ರಥಯಾತ್ರೆ ನಡಿಬೇಕಾದ್ರೆ ಅಲ್ಲಿ ಶ್ರೀ ಅದ್ವೈತ ಆಚಾರ್ಯರು ಇರ್ತಾರೆ, ಎಲ್ಲಾ ಭಕ್ತಾದಿಗಳು ಇರ್ತಾರೆ. ಅದು ವಿಶೇಷವಾಗಿ ಆ ರಸವನ್ನ ಆಸ್ವಾದನೆ ಮಾಡುವಂತವ್ರು ಅಂದ್ರೆ ಅದ್ವೈತ ಆಚಾರ್ಯರು, ನಿತ್ಯಾನಂದ ಪ್ರಭುಗಳು, ಮತ್ತೆ ಬೇರೆ ಬೇರೆ ಭಕ್ತರೆಲ್ಲರೂ ಕೂಡ ಅಲ್ಲಿ ನೋಡ್ತಾ ಇದ್ದಾರೆ. ಶುರುನಲ್ಲಿ ಅವ್ರು ಏನ್ ಮಾಡ್ತಾರೆ, ಪೂರಿ ಟೆಂಪಲ್ ಒಳಗಡೆಯಿಂದ ನಮ್ಮ ಜಗನ್ನಾಥನನ್ನ ರಥದಲ್ಲಿ ಕೂರ್ಸ್ಕೊಂತಾರೆ. ಕೂರ್ಸ್ಬೇಕಾದ್ರೆ ನಾನು ಸ್ವಲ್ಪ ಸ್ಕಿಪ್ ಮಾಡ್ತೀನಿ ಮತ್ತೆ ನಮ್ಮ ಒಂದು ಚೈತನ್ಯ ಮಹಾಪ್ರಭುಗಳು ನರ್ತನ ಶುರು ಮಾಡ್ತಾರಲ್ಲ, ಅಲ್ಲಿಂದ ಶುರು ಮಾಡ್ತೀನಿ. ಇಲ್ಲಾಂದ್ರೆ ಈ 10 ನಿಮಿಷ ಹೋಗಿ ಬಹುಶಃ ಒಂದ್ 20-30 ನಿಮಿಷ ಆಗ್ಬಿಡುತ್ತೆ. ಸೊ ಇಲ್ಲಿ ಸೆಕೆಂಡ್ ಪ್ಲೀಸ್. ಸೊ ಇಲ್ಲಿ ಒಂದ್ ಮಾತು ಹೇಳ್ತಾರೆ ಈ ಶ್ಲೋಕ 25ರಲ್ಲಿ, ಜಗನ್ನಾಥ ರಥದಲ್ಲಿ ಕೂತ್ಕೊಂಡು ಅವನು ಹೋಗ್ಬೇಕಾದ್ರೆ ಜಗನ್ನಾಥನ್ ಹೇಗ್ ಅನ್ಸುತ್ತೆ ಗೊತ್ತಾ? ಸೂಕ್ಷ್ಮ ಶ್ವೇತ ಬಾಲುಪಥೆ ಹುಲಿನೇರ ಸಾಮ ದುಯಿದಿಕೆ ಟೋಟ ಸಭ ಏನ ವೃಂದಾವನ ರಥೆ ಚಡಿ ಜಗನ್ನಾಥ ಕರಿಲಾ ಗಮನ दुई पार्श्वे देखी चले आनंदित मन गौड़ सब रथ टाणे करिया आनंद क्षणे शीघ्र चले रथ क्षणे चले ಮಂದ ಹಾದಿ ಉದ್ದಕ್ಕೂ ಕೂಡ ಜಗನ್ನಾಥ ರಥದಲ್ಲಿ ಕೂತ್ಕೊಂಡು ಸುತ್ತಮುತ್ತ ದೃಷ್ಟಿ ಆಗ್ತಾನಲ್ವಾ? ನಾವ್ ಅನ್ಕೋಬಹುದು ಕೂತಲ್ಲೇ ಕೂತಿದಾನಲ್ಲ, ಹೆಂಗ್ ನೋಡ್ತಾನೆ ಅಂತ. ಖಂಡಿತ ಅವ್ನ್ ದೊಡ್ಡ ಕಣ್ಣು ಮಿಡ್ಸೋದಕ್ಕೆ ರೆಪ್ಪನೇ ಇಲ್ಲ. ಅವನ ರೂಪದಲ್ಲಿ ಎಲ್ಲವನ್ನು ಅಬ್ಸರ್ವ್ ಮಾಡ್ತಾನೆ. ಆ ನೀಲಾಚಲ ಪರ್ವತದಿಂದ ಸುಂದರಾಚಲಕ್ಕೆ ಹೋಗ್ಬೇಕಾದ್ರೆ ಎಳಿಬೇಕಾದ್ರೆ ಅಕ್ಕಪಕ್ಕ ನವಿರಾಗಿರುವಂತಹ ಬಿಳಿಯ ಬಣ್ಣದ ಮರಳು ನೋಡ್ತಾ ಇದ್ರೆ ಯಮುನಾ ನದಿಯ ತೀರವನ್ನ ಜ್ಞಾಪಿಸ್ಕೊಂತಾ ಇದ್ದಾನೆ. ಜಗನ್ನಾಥನ್ಗೆ ಜ್ಞಾಪಕ ಬರ್ತಿದೆ, ಇದು ಯಮುನಾ ತೀರ ವನಚಾರಿ. ಅಲ್ಲಿರುವಂತಹ ವನಗಳನ್ನ ನೋಡ್ತಾ ಇದ್ರೆ ವೃಂದಾವನ ವನಗಳು ಅನಿಸ್ತಾ ಇದೆ ಅವನಿಗೆ. ಸೊ ಈ ರೀತಿ ಬಹಳ ಖುಷಿಯಿಂದ ಬಹಳ ಸೌಂದರ್ಯವನ್ನ ಆಸ್ವಾದನೆ ಮಾಡ್ತಾ ರಥದಲ್ಲಿ ಜಗನ್ನಾಥ ಬಲದೇವ ಸುಭದ್ರ ಹೋಗ್ತಾ ಇದ್ದಾರೆ. ಸೊ ಅಲ್ಲಿ ಚೈತನ್ಯ ಮಹಾಪ್ರಭುಗಳು ಎಷ್ಟು ಖುಷಿ ಆಗ್ಬಿಡ್ತಾರೆ ಅಂದ್ರೆ ಜಗನ್ನಾಥನನ್ನು ನೋಡಿ ಅಲ್ಲಿರುವಂತ ಭಕ್ತಾದಿಗಳಿಗೆಲ್ಲ ಗಂಧ ಹಚ್ಚಕ್ ಶುರು ಮಾಡ್ತಾರೆ, ಹೂವಿನ ಮಾಲೆಗಳನ್ನ ಹಾಕೋದಕ್ಕೆ ಶುರು ಮಾಡ್ತಾರೆ. ಪ್ರತಿಯೊಬ್ರು ಕೂಡ ಮತ್ತೆ ಶ್ರೀ ಚೈತನ್ಯ ಮಹಾಪ್ರಭುಗಳ ಶರೀರಕ್ಕೆ ಏನಾದ್ರು ಸ್ಪರ್ಶ ಆಯ್ತು ಅಂದ್ರೆ ಎಲ್ಲಾ ಭಕ್ತಾದಿಗಳಿಗೂ ಖುಷಿ ಆಗ್ಬಿಡುತ್ತೆ. ವಿಶೇಷವಾಗಿ ಅದ್ವೈತ ಆಚಾರ್ಯ ಆರ ಪ್ರಭು ನಿತ್ಯಾನಂದ ಶ್ರೀಹಸ್ತ ಸ್ಪರ್ಶೆ ದುನಾರ ಹಾಯಿಲ ಆನಂದ. ಸೊ ಈ ರೀತಿ ಅದ್ವೈತ ಆಚಾರ್ಯರು, ನಿತ್ಯಾನಂದ ಪ್ರಭುಗಳು ಎಲ್ರು ಕೂಡ ಶ್ರೀ ಚೈತನ್ಯ ಮಹಾಪ್ರಭುಗಳ ಸ್ಪರ್ಶ ಆಗಿದ ತಕ್ಷಣನೇ ದೈವೋನ್ಮಾದ ಪ್ರಚಾರ ಆಗುತ್ತೆ. ಅದರಿಂದ ಬಹಳ ಅಮಿತವಾಗಿ ಖುಷಿಯಾಗಿ
ಲೈಕ್ ಹೋಗ್ತಿರ್ತಾರೆ. ಚೈತನ್ಯ ಮಹಾಪ್ರಭುಗಳು ಸುಮಾರು ತಂಡಗಳಾಗಿ ಮಾಡ್ತಾರೆ. ಒಂದೊಂದು ತಂಡಕ್ಕೆ ಒಬ್ಬೊಬ್ರು ಟೀಮ್ಗಳನ್ನ ಮಾಡ್ತಾ ಸಂಕೀರ್ತನ ಪಾರ್ಟಿಯನ್ನ ಮುಂದುವರಿಸ್ತಾ ಜಗನ್ನಾಥನ ಸಂಕೀರ್ತನೆಯ ಪಾಠಿಯ ಮೂಲಕ ಸಂಕೀರ್ತನೆಯ ಮೂಲಕ ಅವರು ಏನಂತೀರ ಜಗನ್ನಾಥನ ಆನಂದವನ್ನ ಹೆಚ್ಚು ಮಾಡ್ತಾ ಇದ್ದಾರೆ. ವೈಷ್ಣವರ ಗುಂಪು ಹೆಚ್ಚು ಹೆಚ್ಚು ಲಕ್ಷಾಂತರ ಜನ ಬಂದು ಸೇರ್ತಾ ಇದ್ದಾರೆ. ಎಲ್ಲಾರನ್ನೂ ಕೂಡ ಶ್ರೀ ಚೈತನ್ಯ ಮಹಾಪ್ರಭುಗಳಂತ ಎಸ್ಪೆಷಲಿ ಎರಡೂ ಕೈ ಎದ್ಬಿಟ್ಟು सात अठाई बोले प्रभु हरि हरि बाले जय जगन्नाथ बले न हस्तयुग तूಲಿ ಹರಿ 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 ಅಂತ ಹೇಳಿ ಚೈತನ್ಯ ಮಹಾಪ್ರಭುಗಳು ಇಲ್ಲಿಂದ ಅಲ್ಲಿಗೆ ಆ ಟೀಮಿಂದ ಈ ಟೀಮ್, ಈ ಟೀಮಿಂದ ಈ ಟೀಮು ಕುಣಿದಾಡ್ತಾ ಇದ್ದಾರೆ ನೋಡಿ. ಮಾತಾಜಿ ರಥ ಯಾತ್ರೆ ಅಂದ್ರೇನೆ ಖುಷಿಯಾಗಿರೋ ಹಬ್ಬ. ಅದ್ರಲ್ಲೂ ನರ್ತನ ಮಾಡೋದು ವಿಶೇಷವಾಗಿ ನಾವು ನೋಡಿದೀವಲ್ವಾ. ಜಗನ್ನಾಥ ರಥದಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ರೆ ಮುಂದೆ ಸಂಕೀರ್ತನ ಮಾಡ್ಕೊಂಡು ಒಂದು ಟೀಮ್ ಹೋಗ್ತಾ ಇರುತ್ತೆ. ಭಕ್ತಾದಿಗಳೆಲ್ಲ ಅಲ್ಲಿ ನೃತ್ಯ ಮಾಡ್ತಾ ಇರ್ತಾರೆ. ಕೆಲವೊಂದು ಗುಂಪಿನ ಭಕ್ತಾದಿಗಳು ಹಗ್ಗ ಎಳಿತಾ ಇರ್ತಾರೆ. ಕೆಲವೊಂದು ಗುಂಪಿನ ಭಕ್ತಾದಿಗಳು ಕೀರ್ತನ ಮಾಡ್ತಾ ಇರ್ತಾರೆ. ಕೆಲವೊಂದು ಗುಂಪಿನ ಭಕ್ತಾದಿಗಳು ಆ ಕೀರ್ತನೆಗೆ ನೃತ್ಯ ಮಾಡ್ತಾ ಇದ್ದಾರೆ. ಕೆಲವೊಂದು ಕೀರ್ತನನ್ನು ಮಾಡಿ ನೃತ್ಯನೂ ಕೂಡ ಮಾಡ್ತಿರ್ತಾರೆ. ಪ್ರಸಾದ ಹಂಚ್ತಾ ಇರ್ತಾರೆ. ಅಲ್ಲ ಬುಕ್ಸ್ ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರ್ತಾರೆ. ಕೇವಲ ಜಗನ್ನಾಥನ ಸಂತೋಷಗೋಸ್ಕರ ಇದು. ಸೊ ಅದೇ ರೀತಿಯಲ್ಲಿ ಎಲ್ಲಾ ಕಡೆ ಓಡ್ತಾ ಇದ್ದಾರೆ. ಜಗನ್ನಾಥನಿಗೆ ಜಯ ಆಗ್ಲಿ, ಜೈ ಜಗನ್ನಾಥ್, ಜೈ ಜಗನ್ನಾಥ್ ಅಂತೇಳಿ ಎಲ್ಲಾ ಕಡೆ ನಮ್ಮ ಚೈತನ್ಯ ಮಹಾಪ್ರಭುಗಳು ನಲಿತಾ ಇದ್ದಾರೆ. ಮತ್ತೆ ಇಲ್ಲಿ ಇದನ್ನ ಯಾಕೆ ಜಗನ್ನಾಥನ ಖುಷಿಗೋಸ್ಕರ ನೋಡಿ ಈ ತರ ಕೀರ್ತನ್ ಮಾಡ್ತಾ ಇದ್ರೆ ಜಗನ್ನಾಥನ್ಗೆ ಏನ್ ಫೀಲ್ ಆಗುತ್ತೆ? ಕೀರ್ತನ ದೇಖಿಯೇ ಜಗನ್ನಾಥ ಹರ್ಷಿತ, ಸಂಕೀರ್ತನ ದೇಖೆ ರಥ ಕರೆಯ ಸ್ಥಗೀತ. ಜಗನ್ನಾಥನ್ಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಸಂಕೀರ್ತನ ಕಾರ್ಯಕ್ರಮವನ್ನು ನೋಡಿ ಭಗವಾನ್ ಜಗನ್ನಾಥನು ಅದನ್ನು ಬಹಳವಾಗಿ ಮೆಚ್ಚಿಕೊಂಡನು. ತುಂಬಾ ಖುಷಿ ಆಗ್ಬಿಡುತ್ತೆ ಜಗನ್ನಾಥನ್ಗೆ. ಸಂಕೀರ್ತನೆ ನೋಡ್ಬೇಕು ಅಂತಾನೆ ರಥ ಮೂವ್ ಆಗಲ್ಲ, ಸ್ವಲ್ಪ ಅಲ್ಲೇ ನಿಂತ್ಕೊಬಿಡ್ತಾನೆ. ಅದಕ್ಕೆ ಅಲ್ವಾ ನಾವ್ ನೋಡಿದೀವಿ ಪೂರಿನಲ್ಲಿ ಕೆಲವೊಂದ್ಸಲಿ ಡ್ಯಾನ್ಸ್ ಮಾಡ್ಕೊಂಡು ಈ ತರ ಮಾಡ್ಕೊಂಡು ಮುಂದೆ ಹಿಂದೆ ಮಾಡ್ಕೊಂಡು ಪಾಂಡಗಳು ಜಗನ್ನಾಥನ ರಥದಲ್ಲಿ ಕೂರಿಸ್ತಾರೆ. ಅವ್ರು ಮಾಡ್ತಾರೆ ಅಂತ ನಾವ್ ಅನ್ಕೋಬಾರ್ದು. ಅಲ್ಲಿ ಏನೋ ಒಂದ್ ಚೇಷ್ಟೆ ಮಾಡ್ತಿರ್ತಾನೆ ಜಗನ್ನಾಥ. ಸಮಟೈಮ್ಸ್ ರಥ ನಿಂತ್ಕೊಬಿಡುತ್ತೆ ಅಲ್ಲಿ. ಅವನು ಎಲ್ಲಿ ಯಾವ ಪ್ಲೇಸ್ ಅಲ್ಲಿ ಅವ್ನಿಗೆ ತುಂಬಾ ಖುಷಿ ಆಗ್ಬಿಡುತ್ತೋ ಅಲ್ಲಿ ನಿಂತ್ಕೊಬಿಡ್ತಾನೆ. ಇಲ್ಲಿ ಸಂಕೀರ್ತನೆ ನೋಡಿದ ತಕ್ಷಣನೇ ನಮ್ ಚೈತನ್ಯ ಮಹಾಪ್ರಭುಗಳ ಸಂಕೀರ್ತನೆಯನ್ನ ನೋಡಿದ ತಕ್ಷಣನೇ ಜಗನ್ನಾಥ ಏನ್ ಮಾಡ್ತಾನೆ, ಅದನ್ನ ನೋಡ್ಬೇಕು ಕೇಳ್ಬೇಕು ಅಂತೇಳಿ ತುಂಬಾ ಖುಷಿಯಾಗಿ ರಥದಿಂದ ಮೂವ್ ಆಗಲ್ಲ. ಅವನು ಭಕ್ತಾದಿಗಳು ಎಳೆದ್ರು ಕೂಡ ಅವ್ನು ಮೂವ್ ಆಗಲ್ಲ. ಪ್ರತಾಪ ರುದ್ರೇರ ಹೈಲ ಪರಮ ವಿಸ್ಮಯ, ದೇಖಿತೆ ವಿವಶ ರಾಜ ಹೈಲ ಪ್ರೇಮಮಯ. ಸೊ ಇಲ್ಲಿ ಸಂಕೀರ್ತನ ಕಾರ್ಯಕ್ರಮವನ್ನ ನೋಡಿ ಪ್ರತಾಪ ರುದ್ರ ರಾಜರು ದಿಗ್ಭ್ರಮಿತರ. ಹೆಂಗಿರುತ್ತೆ ಸಂಕೀರ್ತನ ಮೂಮೆಂಟ್ ಮಾತಾಜಿ? ಸಂಕೀರ್ತನ ಆಂದೋಲನವನ್ನ ಹುಟ್ಟು ಹಾಕ್ತಂತವ್ರು ಯಾರು? ಕಲಿಯುಗದ ಅವತಾರಿಗಳಾಗಿರುವಂತ ಶ್ರೀ ಚೈತನ್ಯ ಮಹಾಪ್ರಭುಗಳು ಮತ್ತೆ ನಿತ್ಯಾನಂದ ಪ್ರಭುಗಳು. ಅವರೇ ಸಾಕ್ಷಾತ್ ರಥಯಾತ್ರೆಯ ಮುಂದೆ ನಿಂತು ಆ ಸಮಯದಲ್ಲಿ ಅವರು ಕೀರ್ತನ ಲೀಡ್ ಮಾಡ್ತಾ ಇದ್ದಾರೆ, ನೃತ್ಯವನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಆ ದೃಶ್ಯ ಹೇಗಿರ್ಬೋದಲ್ವಾ? ಅದನ್ನ ನೋಡಿ ಅಲ್ಲಿದ್ದಂತ ರಾಜ ಅವಾಗಿನ ಸಂದರ್ಭದಲ್ಲಿ ಪ್ರತಾಪ ರುದ್ರ ಇರ್ತಾರೆ. ಅಷ್ಟೇ ಅವ್ರು ನೋಡಿ ದಿಗ್ಭ್ರಮಿತರಾಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಅವರು ಚಟುವಟಿಕೆ ಅವ್ರ ಕೆಲ್ಸನೇ ಮಾಡಕ್ ಆಗ್ತಾ ಇಲ್ಲ. ಫುಲ್ಲು ಆ ಕೆಲಸವನ್ನು ಕೂಡ ಮಾಡಕ್ ಆಗದೆ ಇರೋಷ್ಟು ಆ ಕೃಷ್ಣ ಭಕ್ತಿಯ ಉನ್ಮಾದಕ್ಕೆ ಹೊರಟೋಗ್ಬಿಡ್ತಾರೆ. ಈ ರೀತಿ ಫೀಲ್ ಆಗ್ಬೇಕು ಮಾತಾಜಿ. ನಾವ್ ಹೋದ್ರೆ ನಾವು ರಥ ಕೆಲವರು ಹೇಳ್ತಾ ಇರ್ತಾರೆ ಜೊತೆ ಜೊತೆನಲ್ಲೇ ಹೋಗ್ಬೇಕು, ಆ ಸಂಕೀರ್ತನ ಕೇಳಿಸ್ಕೊಂತಾ ಇರ್ಬೇಕು, ನರ್ತನ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಅಲ್ವಾ? ಈ ರೀತಿ ಎಲ್ಲಾ ಭಕ್ತರನ್ನ ನರ್ತನ ಮಾಡಿಸ್ತಾ ಇದ್ದಾರೆ ಯಾರು? ಶ್ರೀ ಚೈತನ್ಯ ಮಹಾಪ್ರಭುಗಳು. ಶ್ರೀ ಚೈತನ್ಯ ಮಹಾಪ್ರಭುಗಳು ರಥದ ಮುಂದೆ ನರ್ತನ ಮಾಡ್ತಾ ಮಾಡ್ತಾ ಭಗವಾನ್ ಜಗನ್ನಾಥನು ಗುಂಡೀಚ ದೇವಸ್ಥಾನಕ್ಕೆ ಹೊರಟಂತ ವೃತ್ತ ಅಂತ ಹೇಳ್ತಾ ಇದ್ದಾರೆ. ಒಂದ್ 2-3 ಶ್ಲೋಕ ತಗೊಂಡು ನಾನು ಎಂಡ್ ಮಾಡ್ಬಿಡ್ತೀನಿ. ಸೊ ಇಲ್ಲಿ ಚೈತನ್ಯ ಮಹಾಪ್ರಭುಗಳು ನರ್ತನ ಮಾಡ್ತಾ ಇದ್ರೆ ಅವ್ರು ನೋಡಿ ಪ್ರತಿಯೊಬ್ರು ಇಮಿಟೇಟ್ ಮಾಡಕ್ ಶುರು ಮಾಡ್ತಾ ಇದ್ದಾರೆ. ಅವ್ರನ್ನ ಸ್ಫೂರ್ತಿ ತುಂಬ್ತಾ ಇದ್ದಾರೆ ಚೈತನ್ಯ ಮಹಾಪ್ರಭುಗಳು. ಎಲ್ಲರೂ ನರ್ತನ ಮಾಡೋ ರೀತಿ ಮಾಡ್ತಾ ಇದ್ದಾರೆ. ಇಮಿಡಿಯೇಟ್ ಆಗಿ ಏನೇನು ಕರ್ತಾಲ್ ಮೃದಂಗ ಆಗಿರ್ಬೋದು, ಸಂಗೀತ ಗೋಷ್ಠಿಗಳು ಏನೇನಿದೆ 8-9 ಪಾರ್ಟಿಗಳು, ಸಂಕೀರ್ತನ ಪಾರ್ಟಿಗಳು ಗುಂಪಲ್ಲಿ ಮಾಡ್ತಾ ಇರ್ತಾರೆ. ಎಲ್ಲ ಒಟ್ಟಿಗೆ ಸೇರ್ತಾರೆ. ಆ ಸೌಂಡ್ ಗಗನಕ್ಕೆ ಹೋಗುತ್ತೆ. ಎಲ್ಲರೂ ಕೂಡ ಹೆಂಗೆ ಮಾತಾಜಿ ನರ್ತನ ಮಾಡ್ತಾರೆ ಗೊತ್ತಾ? ಉದ್ದಂಡ ನೃತ್ಯ ಪ್ರಭುರಾಯ ಬೇ ಹೈಲಮಾನ ಸ್ವರೂಪೇರ ಸಂಗೇದಿಲ ಏನವ ಜನ ದಂಡವತ ಕರಿ ಪ್ರಭು ಯುಡಿದು ಇಹಾತ ಊರ್ಧ್ವಮುಖೆ ಸ್ತುತಿ ಕರೆ ದೇಖಿ ಜಗನ್ನಾಥ. ಎತ್ತರಕ್ಕೆ ಜಿಗಿದು ಮಾಡುವ ನರ್ತನದಲ್ಲಿ ತೊಡಗುವಂತ ಅಪೇಕ್ಷೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಬಂದ್ಬಿಡುತ್ತೆ. ಇದು ಸಾಕಾಗಲ್ಲ. ಒಂದ್ 2 ಹೆಜ್ಜೆ ಹಾಕೊಂಡು ಹಂಗೆ ಹಿಂಗೆ ಆದ್ರೆ ಆಗಲ್ಲ. ಅವ್ರಿಗೆ ಎಷ್ಟು ಖುಷಿ ಆಗ್ಬಿಡುತ್ತೆ ಅಂದ್ರೆ ಸಂಕೀರ್ತನ ಮಾಡ್ತಾ ಮಾಡ್ತಾ ಜಗನ್ನಾಥನ್ ಮುಂದೆ ಎದ್ದು ಕುಣಿಬೇಕು ಅನ್ಸ್ಬಿಡುತ್ತೆ ಅವ್ರಿಗೆ. ಏನ್ ಮಾಡ್ತಾರೆ ಅವರು ನೋಡ್ತಾ ನೋಡ್ತಾ ಚೈತನ್ಯ ಮಹಾಪ್ರಭುಗಳು ನಮ್ಮ ಜಗನ್ನಾಥನನ್ನ ನೋಡ್ತಾ ಒಂದು ಪ್ರಾರ್ಥನೆಯನ್ನ ಶುರು ಮಾಡ್ತಾರೆ. 2 ಕೈಗಳನ್ನ ಕರವನ್ನ ಜೋಡಿಸಿ, ನಮ್ಗೆಲ್ಲರಿಗೂ ಗೊತ್ತು ಜಗನ್ನಾಥನ್ಗೆ ಭೋಗ ಇಡ್ಬೇಕಾದ್ರೆ ನಾವ್ ಈ ಮಂತ್ರವನ್ನ ಹೇಳ್ತೀವಿ ವಿಶೇಷವಾಗಿ. ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ದಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ನರ್ತನ ಮಾಡ್ಬೇಕಾದ್ರೆ ಇಮಿಡಿಯೇಟ್ ಆಗಿ ಶ್ಲೋಕದ ಮೂಲಕ ಬ್ರಾಹ್ಮಣರಿಗೆ ಪೂಜಾರನಾಗಿರುವವನು, ಗೋವುಗಳು ಮತ್ತು ಬ್ರಾಹ್ಮಣರಿಗೆ ಮಂಗಳವನ್ನ ಉಂಟು ಮಾಡುವಂತಹ ಜಗನ್ನಾಥ ಇಡೀ ಜಗತ್ತಿನ
ಹಿತಕಾಂಕ್ಷಿಯೂ ಆದ ಭಗವಾನ್ ಕೃಷ್ಣನಿಗೆ ನಾನು ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸುತ್ತೇನೆ. ಗೋವಿಂದನೆಂದು ಕೃಷ್ಣನೆಂದು ಹೆಸರುಗಳನ್ನುಳ್ಳುವಂತ ದೇವೋತ್ತಮ ಪರಮಪುರುಷನಿಗೆ ಪುನಃ 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 ನಮಸ್ಕಾರ ಮಾಡ್ತೀನಿ. ಜಯತಿ ಜಯತಿ ದೇವೋ ದೇವಕಿ ನಂದನೋಸೌ ಜಯತಿ ಜಯತಿ ಕೃಷ್ಣೋ ವೃಷ್ಣಿವಂಶ ಪ್ರದೀಪ ಜಯತಿ ಜಯತಿ ಮೇಘ ಶ್ಯಾಮಲ ಕೋಮಲಾಂಗೋ ಜಯತಿ ಜಯತಿ ಪೃಥ್ವಿ ಭಾರನಾಶೋ ಮುಕುಂದ. ಮುಕುಂದ ಮಾಲಾಸ್ತುತಿಯಿಂದ ತಗೊಂತಾ ಇದ್ದಾರೆ. ಜಯವಾಗಲಿ ಜಯವಾಗಲಿ ದೇವೋತ್ತಮ ಪರಮಪುರುಷನಿಗೆ ಜೋರು ಧ್ವನಿಯಲ್ಲಿ ಮಾತಾಜಿ. ನಮ್ಗೆ ಇದೇ ಖುಷಿ ಇರ್ಬೇಕಲ್ವ? ಡೆಫಿನೆಟ್ಲಿ ಅವ್ರ ಮಹಾಭಾವ ಸ್ವರೂಪದವರು ಚೈತನ್ಯ ಮಹಾಪ್ರಭುಗಳು. ಆ ಲೆವೆಲ್ಗೆ ಹೋಗಕ್ಕಾಗಲ್ಲ. ಆದ್ರೆ ಅವರಲ್ಲಿರುವಂತಹ ಮಹಾಭಾವದ ಬಿಂದು ಒಂದು ಸಮುದ್ರದಲ್ಲಿ ಒಂದು ಹನಿಯಷ್ಟು ನಾವು ಪಾಲ್ಗೊಳ್ಬಹುದಲ್ವಾ ರಥಯಾತ್ರೆಯಲ್ಲಿ? ಹಾಗಾಗಿ ಪ್ರತಿಯೊಬ್ರು ಇದೇ ಉತ್ಸಾಹದಲ್ಲಿ ಪಾಲ್ಗೊಳ್ಬೇಕು ಮಾತಾಜಿ. ನರ್ತನ ಮಾಡ್ಬೇಕು, ಕೀರ್ತನ ಮಾಡ್ಬೇಕು, ಎಳಿಬೇಕು ಖುಷಿಯಿಂದ. ನಾವು ಕೂಡ ಆ ಜಗನ್ನಾಥನ ಸಂತೋಷಕ್ಕೋಸ್ಕರ ನಾವು ಕೂಡ ಸಂತೋಷದ ಹೆಜ್ಜೆಯನ್ನು ಹಾಕ್ಬೇಕು. ಸೊ ಈ ರೀತಿ ಚೈತನ್ಯ ಮಹಾಪ್ರಭುಗಳು ಪ್ರತಿಯೊಬ್ಬರಿಗೂ ಇನ್ಸ್ಪೈರ್ ಮಾಡ್ತಾ ಅವರು ಶ್ರೀಮದ್ ಭಾಗವತದಿಂದ ಶ್ಲೋಕವನ್ನ ಪಠನ ಮಾಡ್ತಾ ಇದ್ದಾರೆ. ಶಾಸ್ತ್ರಗಳಿಂದ ಮುಕುಂದ ಮಾಲಾ ಒಂದು ಏನಂತೀರ ಪದ್ಯಾವಳಿಯಿಂದ ಅವರು ಶ್ಲೋಕವನ್ನ ಹೇಳ್ತಾ ಇದ್ದಾರೆ. ಈ ರೀತಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಎಷ್ಟು ಉನ್ಮಾದಕ್ಕೆ ಹೋಗ್ತಾರೆ. ಅವ್ರ ಆನಂದ ಹೆಂಗೆ ಅಂದ್ರೆ ಹೆಜ್ಜೆ ಹೆಜ್ಜೆಗೂ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಉದ್ದಂಡ ನೃತ್ಯ ಪ್ರಭು ಕರಿಯ ಹುಂಕಾರ ಭಕ್ಚಕ್ರ ಭ್ರಮಿ ಭ್ರಮೆಯೈಚೆ ಅಲಾತಾಕಾರ ನೃತ್ಯ ಪ್ರಭುರ ಯಾಹನ ಪಡೆ ಪದತಲ ಸಸಾಗರ ಶೈಲ ಮಹಿ ಕರೆ ಟಲಮಲ ಸ್ತಂಭ ಸ್ವೇದ ಪುಲಕ ಅಶ್ರು ಕಂಪ ವೈವರ್ಣ್ಯ ನಾನಾ ಭವೆ ವಿವಶತ ಗರ್ವ ಹರ್ಷ ದೈನ್ಯ. ಶ್ರೀ ಚೈತನ್ಯ ಮಹಾಪ್ರಭುಗಳು ಹುಂಕಾರ ಮಾಡ್ತಾ ಇದ್ದಾರೆ, ಜಿಗಿತಾ ಇದ್ದಾರೆ, ಮತ್ತೆ ಸರ್ಕಲ್ ಮಾಡ್ತಾ ಇದ್ದಾರೆ. ಸರ್ಕಲ್ ಮಾಡ್ಕೊಂಡು ನಾವು ಇಸ್ಕಾನ್ನಲ್ಲಿ ನೋಡಿದ್ರೆ ಮಾತಾಜಿ ಸರ್ಕಲ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಸಮ್ಟೈಮ್ಸ್ ಕೀರ್ತನ್ ಜೋರಾದಾಗ ಜಿಗಿತಾರೆ, ಹರಿಬೋಲ್ ಅನ್ಕೊಂಡು ಅಲ್ವಾ. ಚೈತನ್ಯ ಮಹಾಪ್ರಭುಗಳು ಹಾಕೊಂಡಂತ ಪಂಥನೇ ಇದೆ. ಆಕ್ಚುಲಿ ಅವರ ಆಂದೋಲನದಲ್ಲೇ ನಡೀತಾ ಇರುವಂತದ್ದು, ಸಾಗುತ್ತಾ ಇರುವಂತದ್ದು ಈ ನೃತ್ಯ ಅನ್ನೋದು. ವೃತ್ತಾಕಾರದಲ್ಲಿ ಸುತ್ತಿ ನರ್ತನ ಮಾಡ್ತಾ ಇದ್ದಾರೆ. ಉರಿತಾ ಇರೋ ಒಂದು ಕೊಳ್ಳಿಯೊಂದು ಸುತ್ತುತ್ತಿದೆಯೇನೋ ಅಂಬಂತೆ. ಅಂದ್ರೆ ಉರಿತಾ ಇರೋ ಒಂದು ಕೊಳ್ಳಿ ಈ ಚಿನ್ನದ ಕಲರ್ ಇರುತ್ತಲ್ವಾ. ಚೈತನ್ಯ ಮಹಾಪ್ರಭುಗಳು ಯಾವ ಕಲ್ಲರ್ ಇರೋದು? ಗೋಲ್ಡನ್ ಕಲರ್. ಅವರು ಗೌರಾಂಗ ಚಿನ್ನದ ಕಲ್ಲರು. ಒಂದು ಬೆಂಕಿಯ ಒಂದು ಜ್ವಾಲೆ ಉರಿತಾ ಇರೋದು ಸುತ್ತ ಏನಾದ್ರು ಫಾಸ್ಟ್ ಆಗಿ ತಿರುಗ್ತಾ ಇದ್ರೆ ಹೆಂಗ್ ಕಾಣುತ್ತೋ ಅದೇ ರೀತಿ ಚೈತನ್ಯ ಮಹಾಪ್ರಭುಗಳು ಗರಗರ ಅಂತ ಸುತ್ತ ತಿರುಗ್ತಾ ಇದ್ದಾರೆ, ಜಿಗಿತಾ ಇದ್ದಾರೆ, ಜಂಪ್ ಮಾಡ್ತಾ ಇದ್ದಾರೆ. ನರ್ತನ ಮಾಡ್ಬೇಕಾದ್ರೆ ಬಹಳ ಇಂಪಾರ್ಟೆಂಟ್ ಮಾತಾಜಿ, ಎಲ್ಲಾನು ಉದ್ಧಾರ ಮಾಡ್ತಾ ಇದ್ದಾರೆ. ಅವ್ರು ಹಾಡಿದ್ರು ಉದ್ಧಾರ ಆಗುತ್ತೆ, ನೃತ್ಯ ಮಾಡಿದ್ರು ಉದ್ಧಾರ ಆಗುತ್ತೆ, ಸಂತೋಷದಿಂದ ನಡೆದ್ರು ಕೂಡ ಉದ್ಧಾರ ಆಗುತ್ತೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಎಲ್ಲೆಲ್ಲಿ ಹೆಜ್ಜೆ ಇಡ್ತಾ ಇದ್ದಾರೋ ಗಿರಿ, ಬಹಳ ಇಂಪಾರ್ಟೆಂಟ್ ಮಾತಾಜಿ, ಗಿರಿ ಪರ್ವತ ಶರದಿಗಳ ಸಮೇತ ಇಡೀ ಭೂಮಿಯೇ ನಡುಗಿದಂತೆ ತೋರುತ್ತಿತ್ತು ಕೃಷ್ಣ. ಚೈತನ್ಯ ಮಹಾಪ್ರಭುಗಳು ಯಾರು? ಸಾಕ್ಷಾತ್ ಕೃಷ್ಣನೇ. ನಿತ್ಯಾನಂದ ಪ್ರಭುಗಳು ಯಾರು? ಸಾಕ್ಷಾತ್ ಬಲರಾಮನೇ. ಅಂಥ ಸಾಕ್ಷಾತ್ ಕೃಷ್ಣನೇ ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ, ಭಕ್ತನ ರೂಪದಲ್ಲಿ ಬಂದು ಕೀರ್ತನ ನೃತ್ಯ ಮಾಡ್ತಾ ಇದ್ರೆ ಸಾಮಾನ್ಯವಾಗಿರುತ್ತೆ ಆ ದೃಶ್ಯ. ಭೂಮಿ ನಡುಗ್ತಾ ಇದೆ, ಬೆಟ್ಟ ನಡುಗ್ತಾ ಇದೆ, ಪರ್ವತ ನಡುಗ್ತಾ ಇದೆ, ಅಷ್ಟು ಜಿಗಿತಾ ಇದ್ದಾರೆ ಚೈತನ್ಯ ಮಹಾಪ್ರಭುಗಳು. ಚೈತನ್ಯ ಮಹಾಪ್ರಭುಗಳು ನರ್ತನೆ ಮಾಡ್ಬೇಕಾದ್ರೆ ದೇಹದಲ್ಲಿ ನಾನಾ ರೀತಿಯಾದಂತಹ ದಿವ್ಯವಾಗಿರುವಂತಹ ಆನಂದ ಪೂರ್ಣವಾಗಿರೋ ಪರಿವರ್ತನೆಯನ್ನ ಅಲ್ಲಿರುವಂತ ಭಕ್ತಾದಿಗಳು ನೋಡ್ತಾ ಇದ್ದಾರೆ. ಕೆಲವೊಂದ್ಸಲಿ ಹಂಗೆ ಸ್ತಂಭೀಭೂತರಾಗಿ ನಿಂತ್ಕೊಬಿಡ್ತಾರೆ, ಕೆಲವೊಂದ್ಸಲಿ ಮೈಯಲ್ಲಿ ರೋಮಾಂಚನ ಆಗ್ತಾ ಇರುತ್ತೆ ಅವ್ರಿಗೆ, ಕೆಲವೊಂದ್ಸಲಿ ಬೇವುತ್ತಾ ಇರ್ತಾರೆ, ಅಳ್ತಾ ಇರ್ತಾರೆ, ಜಗನ್ನಾಥನ ಒಂದು ಪ್ರೇಮದಲ್ಲಿ ನಡುಗ್ತಾ ಇರ್ತಾರೆ. ಎಷ್ಟೋ ಸಲ ಅವರು ಮೈ ಬಣ್ಣನೇ ಚೇಂಜ್ ಆಗ್ತಾ ಇರುತ್ತೆ. ಕೆಲವೊಂದ್ಸಲಿ ಅಂತೂ ಹೆಲ್ಪ್ಲೆಸ್ ಆಗಿ ಕೆಲವೊಂದ್ಸಲಿ ಇರ್ತಾರೆ, ಬಹಳ ಖುಷಿಯಿಂದ ದೀನತೆಯಿಂದ. ಸೊ ಈ ರೀತಿ ಸಾಕಷ್ಟು ಒಂದು ಲಕ್ಷಣವನ್ನ ಅವರು ತೋರಿಸ್ತಾ ಇರ್ತಾರೆ. ಎಸ್ ಮಾತಾಜಿ, ಈ ರೀತಿ ಜಗನ್ನಾಥ ರಥಯಾತ್ರೆ ಒಂದು ಏನಂತೀರ ಆನಂದವನ್ನ ಶ್ರೀ ಚೈತನ್ಯ ಮಹಾಪ್ರಭುಗಳು ಸವಿತಾರೆ. ಎಲ್ಲರಿಗೂ ಸವಿಯೋ ರೀತಿ ಅವರು ಅವಕಾಶವನ್ನ ಕೊಡ್ತಾರೆ. ಎಲ್ಲರನ್ನೂ ಆ ಹರಿಯ ಒಂದು ಭಕ್ತಿಯಲ್ಲಿ ತೇಲಿಸ್ತಾರೆ. ಸೊ ಈ ರೀತಿ ರಥಯಾತ್ರೆಯನ್ನ ಅವರು ಆಚರಣೆಯನ್ನ ಮಾಡ್ತಾರೆ. ಯಾರು? ನಮ್ಮ ಶ್ರೀ ಚೈತನ್ಯ ಮಹಾಪ್ರಭುಗಳು. ನಾನು ಇಲ್ಲಿಗೆ ನಿಲ್ಲಿಸ್ತೀನಿ ಮಾತಾಜಿ. 7:39 ಆಯ್ತು. ದಯವಿಟ್ಟು ಕ್ಷಮಿಸಿ ಎಕ್ಸ್ಟ್ರಾ ನಾನು ತಗೊಂಡಿದ್ದಕ್ಕೆ. ಏನಾದ್ರು ಕಮೆಂಟ್ಸ್ ಇದ್ರೆ ಅಥವಾ ಪ್ರಶ್ನೆಗಳಿದ್ರೆ 1-2 ನಿಮಿಷ ಮಾತಾಡೋಣ, ಆಮೇಲೆ ಎಂಡ್ ಮಾಡೋಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದಂಡೋತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ಪ್ರಭು, ನಿಮ್ಮ ಕ್ಲಾಸ್ ಅಲ್ಲ ಮಾತಾಜಿ, ನಿಮ್ಮ ಕ್ಲಾಸ್ ಅಲ್ಟಿಮೇಟ್ ಆಗಿತ್ತು. ಸೊ ನಾವಂತೂ ಕಂಪ್ಲೀಟ್ ಆಗಿ ಮುಳುಗೋಗ್ಬಿಟ್ಟಿದೆ ನಿಮ್ಮ ಕ್ಲಾಸ್ ಕೇಳಿ. ಮಾತಾಜಿ, ಇದು ಎಲ್ಲಿಂದ ತಗೊಂಡ್ರಿ ರೆಫರೆನ್ಸ್ ಅನ್ನೋದು ನನಗೆ ಗೊತ್ತಾಗ್ಲಿಲ್ಲ ಮಾತಾಜಿ. ಯಾವ ಪುಸ್ತಕದಲ್ಲಿ ಇದೆ ಇದು? ಪ್ರಭು, ಭಕ್ತಿ ಪುರುಷೋತ್ತಮ ಸ್ವಾಮಿ ಮಹಾರಾಜ್ ಬರ್ದಿರುವಂತ ಶ್ರೀ ಕ್ಷೇತ್ರ ಪರಿಕ್ರಮ ಅನ್ನೋ ಒಂದು ಬುಕ್ ಅಲ್ಲಿ ಸಿಗುತ್ತೆ. ಮತ್ತೆ ಶ್ರೀ ಚೈತನ್ಯ ಚರಿತಾಮೃತ ಮಧ್ಯಲೀಲಾ ಸಂಪುಟ 3 ಇದರಲ್ಲಿ ಚೈತನ್ಯ ಮಹಾಪ್ರಭುಗಳ ಲೀಲೆ ಸಿಗುತ್ತೆ. ಮತ್ತೆ ಕೆಲವೊಂದು ಸ್ತೋತ್ರಗಳನ್ನ ಹೇಳ್ದೆ ನಾನು, ಅದು ಸೇಮ್ ಭಕ್ತಿ ಪುರುಷೋತ್ತಮ ಸ್ವಾಮಿ ಮಹಾರಾಜ್ ಬರ್ದಿರುವಂತ ಮಿಸ್ಟರಿ ಆಫ್ ರಥಯಾತ್ರಾ ಅಂತ ಹೇಳಿ ಒಂದು ಬುಕ್ ಬರುತ್ತೆ. ನಮ್ ಟೆಂಪಲ್ ಅಲ್ಲಿ ಜಗನ್ನಾಥ ರಥಯಾತ್ರದ ಮಹಿಮೆಯನ್ನ ಹೇಳುವಂತ ಒಂದು ಬುಕ್ ಬರುತ್ತೆ. ಸೊ ಈ ರೀತಿ ಸುಮಾರು 4 ಬುಕ್ಸ್ ಗಳನ್ನ ರೆಫರ್ ಮಾಡಿದೆ ಪ್ರಭು.
ಓಕೆ, ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ, ಧನ್ಯವಾದ ಮಾತಾಜಿ. ಥ್ಯಾಂಕ್ ಯು ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಯಾರಿಗಾದ್ರು ಏನಾದ್ರು ಕಮೆಂಟ್ಸ್ ಇದ್ರೆ ಹೇಳಿ, ಇಲ್ಲಿಗೆ ನಿಲ್ಸೋಣ ಮಾತಾಜಿ. ಏನು ಇಲ್ಲ ಅಂದ್ರೆ. ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ. ಮಾತಾಜಿ. ಕಾಮೆಂಟ್ಸ್ ಏನು ಹೇಳೋ ಅಷ್ಟಿಲ್ಲ ಮಾತಾಜಿ. ತುಂಬಾ ಸಂತೋಷವಾಗಿ ಭಕ್ತಿ ಅನ್ನೋ ಒಂದು ನದಿನಲ್ಲಿ ನಮ್ಮನ್ನ ಸ್ನಾನ ಮಾಡಿಸ್ಬಿಟ್ರಿ. ರಥಯಾತ್ರೆಗೆ ಹೋದಷ್ಟು ಖುಷಿ ಆಗೋಯ್ತು. ಅನ್ಸುತ್ತಲ್ವಾ ಮಾತಾಜಿ, ರಥಯಾತ್ರೆಗೆ ನಾನು ಹೋಗ್ಲೇಬೇಕು ಅನ್ನೋ ಉತ್ಸಾಹ ಬರುತ್ತಲ್ವಾ? ನಿಜವಾಗ್ಲೂ ಮಾತಾಜಿ ಧಾರಾಕಾರ ಕಣ್ಣೀರು ಬಂದ್ಬಿಡ್ತದ. ಅಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರಿ ಮಾತಾಜಿ. ನಿಮ್ಮ ಕಂಠಕ್ಕೆ ನಿಮಗೆ ವಂದನೆಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. All glories to my Guru Maharaj and Prabhupada. Thank you ಮಾತಾಜಿ. Thank you so much. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮತ್ತೊಮ್ಮೆ ಯಾವಾಗ್ಲಾದ್ರೂ ಈ ಬಗ್ಗೆ ಹೇಳಿ ಮಾತಾಜಿ, ರಥಯಾತ್ರೆ ಬಗ್ಗೆ, ಕೃಷ್ಣನ್ ಬಗ್ಗೆ. ಸರ್ ನನ್ಗೊಂದು ಪ್ರಶ್ನೆ ಏನು ಅಂದ್ರೆ, ಕೃಷ್ಣನೇ ಜಗನ್ನಾಥಪುರಿ ನೋಡೋ ಅದೃಷ್ಟ ಸಿಗ್ಲಿ Hello? ಮಾತಾಜಿ. ಕೃಷ್ಣ ಮತ್ತೆ ಪುರಿ ಜಗನ್ನಾಥ್ ಕೃಷ್ಣ ಇದ್ದಾರೆ ಅಲ್ವಾ? ಮತ್ತೆ ಚೈತನ್ಯ ಪ್ರಭು ಯಾವ ತರ ಬಂದ್ರು? ಅದ ಕೃಷ್ಣನೇನ ಅವರು? ಸ್ವಯಂ ಕೃಷ್ಣನೇ ಮಾತಾಜಿ. ಚೈತನ್ಯ ಮಹಾಪ್ರಭುಗಳ ರೂಪ ನೀವು ಇಸ್ಕಾನ್ ಅಲ್ಲಿ ನೋಡಿದ್ರೆ ಎರಡೂ ಕೈಗಳನ್ನ ಎತ್ತು ಗೌರಾಂಗ ಮತ್ತೆ ನಿತ್ಯಾನಂದ ಅಂತ ಹೇಳಿ ನೋಡಿದಿರ ನೀವು? ಆ ಎರಡು ಶ್ರೀ ವಿಗ್ರಹಗಳನ್ನ ನೋಡಿದಿರ ನೀವು? ಆದ್ರೆ ಅಲ್ಲಿ ಹೋಗ್ಲಿಲ್ಲ ಮಾತಾಜಿ. ಇವಾಗ ನೀವ್ ಹೇಳದ್ಮೇಲೆ ಹೋಗ್ಬೇಕು ಅನ್ಸ್ತಿದೆ. ಡೆಫಿನೆಟ್ಲಿ ಮಾತಾಜಿ. ನಮ್ಗೆ ಕೃಷ್ಣ ಏನಾದ್ರು ನಮ್ಗೆ ಸಿಗಬೇಕು ಜೀವನದಲ್ಲಿ ಅಂದ್ರೆ ಬಹಳ ಸುಲಭವಾಗಿ ನಮಗೆ ಸಿಗೋ ರೀತಿ ಮಾಡ್ತಾರೆ. ಯಾರು ಅಂದ್ರೆ ಚೈತನ್ಯ ಮಹಾಪ್ರಭು. ಇಲ್ಲಿ ಕಾಣಿಸ್ತಾ ಇದೆಯಾ? ಶ್ರೀ ಚೈತನ್ಯ ಮಹಾಪ್ರಭುಗಳು ನೋಡಿ ಅಲ್ಲಿ ಭಾವಾವೇಶದಿಂದ ನರ್ತನ ಮಾಡ್ತಾ ಇದ್ದಾರೆ. ಇವರೇ ಪಂಚತತ್ವ ಮಂತ್ರ ನಾವು ಜಪ ಮಾಡ್ತೀವಲ್ವಾ? ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀ ವಾಸಾದಿ ಗೌರ ಭಕ್ತ ವೃಂದ ಅಂತ ಹೇಳಿ ಅದು ಶ್ರೀ ಚೈತನ್ಯ ಅಂತ ಬರುತ್ತಲ್ಲ ನೋಡಿ. ಜೈ ಶ್ರೀ ಕೃಷ್ಣ ಚೈತನ್ಯ, ಅವರೇ ಶ್ರೀ ಚೈತನ್ಯ ಮಹಾಪ್ರಭುಗಳು. ಇವರೇ ಭಕ್ತನ ರೂಪದಲ್ಲಿ ನೋಡಿ, ಎಲ್ಲಾ ರೂಪದಲ್ಲೂ ಕೃಷ್ಣ ಭಗವಂತನಾಗಿ ಬರ್ತಾನೆ. ಈಗ ಮತ್ಸ್ಯ ಅವತಾರ, ಕೂರ್ಮ, ವರಾಹ, ನರಸಿಂಹ, ಈ ತರ ಎಷ್ಟೋ ಅವತಾರಗಳು ತಗೋಬರ್ತಾನಲ್ವಾ? ಎಲ್ಲದಲ್ಲೂ ಭಗವಂತನಾಗಿ ಬರ್ತಾನೆ ಕೃಷ್ಣ. ಆದ್ರೆ ಕಲಿಯುಗದಲ್ಲಿ ಭಕ್ತನ ರೂಪದಲ್ಲಿ ಬಂದು ಎಲ್ಲರಿಗೂ ಭಗವಂತನ ಭಕ್ತಿ ಸೇವೆ ಹೇಗೆ ಮಾಡೋದು ಅನ್ನೋದನ್ನ ಆಂದೋಲನವನ್ನ ಸೃಷ್ಟಿ ಮಾಡ್ತಾನೆ. ಅದೇ ಶ್ರೀ ಚೈತನ್ಯ ಮಹಾಪ್ರಭುಗಳು. ಸಾಕ್ಷಾತ್ ಕೃಷ್ಣನೇ. ಭಕ್ತಿ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟವ್ರು ಅಂದ್ರೆ ಅದು ಶ್ರೀ ಚೈತನ್ಯ ಮಹಾಪ್ರಭುಗಳೇ. ಇವ್ರು 500 ವರ್ಷದಿಂದ ನಾವು ಬಂಗಾಲ್ ಕಡೆ ಹೋದ್ರೆ ಮತ್ತೆ ವೆಸ್ಟ್ ಕಡೆ ಮಾಯಾಪುರ ಅನ್ನೋ ಒಂದು ಪ್ಲೇಸ್ ಬರುತ್ತೆ. ಅದ್ರಲ್ಲಿ ನವದ್ವೀಪ ಧಾಮದಲ್ಲಿ ಇವರು ಜನ್ಮ ಆಗುವಂಥದ್ದು. ಅವ್ರನ್ನೇ ನಾವು ಜಪದಕ್ಕೆ ಮೊದಲು ಹೇಳುವಂಥದ್ದು ಅವ್ರನ್ನೇ ಫಸ್ಟ್. ಅವ್ರ ಕೃಪೆನೆ. ಚೈತನ್ಯ ಮಹಾಪ್ರಭು, ನಿತ್ಯಾನಂದ ಅಂದ್ರೆ ಬಲರಾಮ, ಶ್ರೀ ಅದ್ವೈತ ಅಂದ್ರೆ ಮಹಾವಿಷ್ಣು, ಮತ್ತೆ ಶ್ರೀವಾಸ ಮತ್ತೆ ಗದಾಧರ ಅಂದ್ರೆ ಯಾರು? ಗದಾಧರ ಅಂದ್ರೆ ರಾಧಾರಾಣಿ, ಶ್ರೀವಾಸ ಅಂದ್ರೆ ನಾರದ ಮುನಿಗಳು. ಗೌರ ಭಕ್ತರಿಂದ ಸಕಲ ಚೈತನ್ಯ ಮಹಾಪ್ರಭುಗಳ ಭಕ್ತರು. ಎಲ್ಲರ ಒಂದು ಆಶೀರ್ವಾದದ ಮೂಲಕ ನಾವು ಜಪವನ್ನ ನಾವು ಶುರು ಮಾಡುವಂಥದ್ದು. ಓಕೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದು ಕಿ ಜೈ, ಸಮವೇದ ಭಕ್ತ ವೃಂದು ಕಿ ಜೈ, ಪತಿತ ಪಾವನು ಶ್ರೀಲ ಪ್ರಭುಪಾದ ಕಿ ಜೈ, ಪತಿತ ಪಾವನು ಶ್ರೀಲ ಗುರುದೇವ್ ಕಿ ಜೈ. ಹಿತಾಯ ಗೋ ಪ್ರೇಮಾನಂದೇ ಹರಿ ಹರಿ ಬೋಲ್. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ನಮ್ ದೇವಸ್ಥಾನದಲ್ಲಿ 13ನೇ ತಾರೀಕು ರಥಯಾತ್ರೆ ಆಗತ್ತೆ. ದಯವಿಟ್ಟು ಎಲ್ಲರೂ ಪ್ಲಾನ್ ಮಾಡ್ಕೊಂಡು ಬನ್ನಿ. ಮತ್ತೆ ನಾಳೆ ಶೀಲ ಪ್ರಭುಪಾದ್ ಲೀಲಾಮೃತ ಆಗತ್ತೆ. ದಯವಿಟ್ಟು ಭಾಗವಹಿಸಿ, ಎಲ್ಲರಿಗೂ ಇನ್ಫಾರ್ಮ್ ಮಾಡಿ. ಹರೇ ಕೃಷ್ಣ. ಎಸ್ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್. 13ನೇ ತಾರೀಕು ನಮ್ ಟೆಂಪಲ್ ಅಲ್ಲಿ ಏನು ಸಮೃದ್ಧಿ ಎನ್ಕ್ಲೇವ್ ಅಥವಾ ಕುಮಾರಸ್ವಾಮಿ ಲೇಔಟ್ ಸುತ್ತದಲ್ಲಿ ಇದೆಯಲ್ಲ, ಆ ದೇವಸ್ಥಾನದಲ್ಲಿ 13ನೇ ತಾರೀಕು ನಡೀತಾ ಇರುವಂತದ್ದು. ಹುತ್ರಳ್ಳಿ KPS ಸ್ಕೂಲ್ ಬರುತ್ತೆ ನೋಡಿ, ಬಸ್ ಸ್ಟಾಪ್, ಅಲ್ಲಿಂದ ಶುರು ಮಾಡ್ತಾರೆ. ದಯಾನಂದ ಉದಕದ್ರಿನಹಳ್ಳಿ ಸರ್ಕಲ್, ದಯಾನಂದ ಸಾಗರ್ ಕಾಲೇಜ್ ಮೂಲಕ ಮತ್ತೆ ಟೆಂಪಲ್ ವಾಪಸ್ ಬರ್ತಾನೆ ಜಗನ್ನಾಥ್. ದಯವಿಟ್ಟು ಹತ್ರ ಇರುವಂತವ್ರು ಅಥವಾ ಸ್ವಲ್ಪ ದೂರ ಇದ್ರು ಪರವಾಗಿಲ್ಲ, ಬಂದು ಅಟ್ಲೀಸ್ಟ್ ನಾವು ಫುಲ್ಲು ಅವನು ಟೆಂಪಲ್ ಹೊರಗಡೆ ಬಂದು ಮತ್ತೆ ಟೆಂಪಲ್ ಹೋಗೋವರೆಗೂ ಟೈಮ್ ಫುಲ್ ಕೊಡಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಮತ್ತೆ ಒಂದು ಅರ್ಧ ಗಂಟೆ ಆದ್ರೂ ಪರವಾಗಿಲ್ಲ, ಬಂದು ರಥದಲ್ಲಿರುವಂತ ಜಗನ್ನಾಥನನ್ನ ದರ್ಶನ ಮಾಡಿ ಹಗ್ಗ ಸ್ಪರ್ಶ ಮಾಡಿದ್ರೆ ಸಾಕು. ಮತ್ತೆ ನೀವ್ ಬಂದಿಲ್ಲ ಅಂದ್ರೆ ನಾನೇ ಬರ್ತೀನಿ ಅಂತ ಹೊರಗಡೆ ಬರುವಂತ ಉತ್ಸವ ಇದು. ಆ ಒಂದು ಲಾಭವನ್ನ ನಾವು ಭಗವಂತನ ಭಕ್ತರಾಗಿ ಖಂಡಿತ ಪಡ್ಕೋಬೇಕು. ದಯವಿಟ್ಟು ಸುತ್ತಮುತ್ತ ಇರೋರು ಬರೋದಕ್ಕೆ ಆದಷ್ಟು ಪ್ರಯತ್ನವನ್ನ ಮಾಡಿ. ಎಸ್ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ಎಂಡ್ ಮಾಡಿ. ಹರೇ ಕೃಷ್ಣ ಮಾತಾಜಿ.